ಏನು ಸೌಂಡ್ ಬರ್ತದೆ ನೋಡ್ತೇನೆ, ಒಂದು ಏನೋ ಕೂತಿದೆ ಆಚೆ ಮುಖ ಹಾಕಿ. ಯಾರಿಗೆ ಮಗುವಿಗೆ ಆಟಿಸಮ್ ಇರಲಿ, ಅವರ ತಾಯಿಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಇದನ್ನು ನೀನು ಮಾಡಿದಾಗ ವಿಷ ಸರ್ಪಗಳು ಬರ್ತವೆ ಹತ್ರ ಅಂತ ಹೇಳಿದ್ರು. ಇಲ್ಲಿ ಕೂತಿದೆ ಅಂತೆ. ಋಷಿಕೇಶದಲ್ಲಿ ನಾನು ಒಂದು 3 ತಿಂಗಳು ಗೋಯಲ್ಲಿದ್ದೆ. ಈ ಡಿಪ್ರೆಷನ್ ಆಂಗ್ಸೈಟಿ ಇದ್ದವರಿಗೆ ಒಮ್ಮೆಲೆ ಅವರು ಟ್ರಾನ್ಸಿಕ್ ಹಾಕೋ ಒಂದು ಸ್ಮೆಲ್ ಬರ್ತದೆ. ಮತ್ತು ನನ್ನ ಕಿಸೆಯಲ್ಲಿ ಹಾಕೊಂಡು ಬಂದೆ. 18 ವರ್ಷದಲ್ಲಿ ಸಾಯ್ತಾನೆ ಅಂತ ಹೇಳಿದ್ರಂತೆ. ಈಗ ಇಷ್ಟು ದೊಡ್ಡಾಗಿ ಬೆಳೆದು ನಿಂತಿದ್ದೇನೆ, ಸಾಯಲಿಲ್ಲ. ಆಗ ಯಾರು ಸಾಯ್ತಾನೆ? ನಾವು ಮೂತ್ರ ವಿಸರ್ಜನೆ ಮಾಡಿ ಸಾಯ್ತಾನೆ. ಸೌದಿಯಲ್ಲಿ ನೆಲ ಇದು ಮಾಡಿದರೆ ಕೂಡ ಶಿವಲಿಂಗ ಸಿಗ್ತದೆ. ರಾಮನನ್ನ ರಾಜ ರಾಮಚಂದ್ರ ಕಿ ಜೈ ಅಂತ ಹೇಳುದು ನಾರ್ತಲ್ಲಿ. ಅವರೆಲ್ಲ ದೇವರು ಅಂತೇಳಿ ಆ ಊರಿನ STD ಬೂತಿನವನಿಗೆ ಇಡೀ ಊರಿದ್ದು ಸ್ಟೋರಿ ಗೊತ್ತಿರ್ತಿತ್ತು. ಯಾವತ್ತು ಯಾವ ಎಪಿಸೋಡಲ್ಲಿ ಸ್ಪೆಷಲಿ ನಾನು ನೋಡಲಿಲ್ಲ, ಹಾಗೂ ನಿಮ್ಮ ಫಾಲೋವರ್ ಯಾರು ನೋಡಿರ್ಲಿಕ್ಕೆ ಇಲ್ಲ. ನಮಸ್ತೆ ಎಲ್ರಿಗೂ, ನಾನು ರೂಪಾ ವರ್ಕಾಡಿ. ಎಲ್ರಿಗೂ ಶಾಕ್ ಆಗ್ತಿರ್ಬೋದು, ಮೈಂಡ್ ಮೆಕ್ಯಾನಿಸಮಲ್ಲಿ ಯಾವಾಗಲೂ ಸರ್ ಬರ್ತಾರೆ, ಇವತ್ತೇನು ಸ್ಪೆಷಲಾಗಿ ಇವರು ಬಂದಿದ್ದಾರೆ ಅಂತೇಳಿ. ಸೊ ನಾನು ಸರ್ನ ತುಂಬ ದೊಡ್ಡ ಫಾಲೋವರ್. ನಾನು ನಿಮ್ಮ ಥರನೇ, ನಿಮ್ಗೆ ಎಲ್ರಿಗೂ ಇರೋ ಥರ ನನಗೂ ಒಂದಷ್ಟು ಕ್ವಶನ್ಸ್ ಇದೆ, ಒಂದಷ್ಟು ಡೌಟ್ಸ್ ಇದೆ ಸರ್ ಹತ್ರ ಮಾತಾಡಬೇಕು, ಕೇಳಬೇಕು ಅಂತೇಳಿ. ನನಗೊಂದು ದೊಡ್ಡ ಚಾನ್ಸ್ ಕೊಟ್ಟಿದ್ದಾರೆ, ಕೇಳಿ, ನಿಮ್ಗೆ ಏನು ಕ್ವಶನ್ಸ್ ಕೇಳಿಕೊಂಡು ಎಲ್ಲ ಕೇಳಿ, ಸೊ ನಾವು ರೆಕಾರ್ಡ್ ಮಾಡಿ ಹಾಕುವ ಅಂತೇಳಿ. ಸರ್ ಇದ್ದಾರೆ ನನ್ನ ಜೊತೆಗೆ, ಸರ್ ಜೊತೆ ಮಾತಾಡುವ. ನಮಸ್ತೆ. ತುಂಬ ಖುಷಿ ಆಯಿತು. ನನ್ನೊಂದು ರಿಕ್ವೆಸ್ಟಿಗೆ ಒಪ್ಪಿಕೊಂಡು ನನ್ನ ಕ್ವಶನ್ಗಳಿಗೆ ಆನ್ಸರ್ ಮಾಡ್ತೇನೆ ಅಂತ ಹೇಳಿದ್ದಕ್ಕೆ ಸ್ಪೆಷಲಿ ತುಂಬ ಥ್ಯಾಂಕ್ಸ್ ನಿಮಗೆ. ನನ್ನೊಂದು ಚಿಕ್ಕ ಕ್ವಶನ್ಸ್ ಇದೆ, ನಾನು ಕೇಳ್ತೇನೆ ನಿಮ್ಮ ಹತ್ರ. ಈಗಿನ ಜನ್ರೇಷನ್ ಎಲ್ಲ ಹೇಳ್ತಿದ್ದಾರೆ, ಮೊದಲನ ಜನ್ರೇಷನ್ ತುಂಬ ಒಳ್ಳೆದಿತ್ತು, ಈಗ ತುಂಬ ಜನಗಳು ಹಾಳಾಗಿದ್ದಾರೆ, ತುಂಬ ದೇಶ ಹಾಳಾಗಿದೆ ಅಂತ ಹೇಳ್ತಾರೆ ಈಗ ಎಲ್ಲರೂ ಕೂಡ. ಸೊ ಅದಕ್ಕೆ ತಮ್ಮ ಅಭಿಪ್ರಾಯ ಏನು? ಕಾಲ ಎನ್ನುವುದು ಯಾವತ್ತೂ ಕೂಡ ಬದಲಾಗುವುದಿಲ್ಲ. ಅದೊಂದು ನಮಗೆ ಏನು ಹೇಳ್ತಾರೆ, ಒಂದು ಕ್ಲೀಶೆ ಅಂತ ಹೇಳ್ತಾರೆ. ಅಂತ ಹೇಳಿದರೆ ಈಗಿನ ಕಾಲ ಒಳ್ಳೆದಿಲ್ಲ, ಹಿಂದಿನ ಕಾಲದ ಒಳ್ಳೆದಿತ್ತು. ಸಭೆಯಲ್ಲಿ ಒಂದು ಹೆಣ್ಣನ್ನು ಸೀರೆ ಎಳೆದದ್ದು ಈಗಿನ ಕಾಲದಲ್ಲಿ ನಡೆದಿಲ್ಲ ಅಂಥದ್ದು, ಹೌದಲ್ವಾ? ಹಿಂದಿನ ಕಾಲದಲ್ಲಿ ನಡೆದದ್ದು. ನಮಗೆ ಹಾಗೆ ಅನ್ನಿಸ್ತದೆ, ಹಿಂದಿನ ಕಾಲ ಒಳ್ಳೆದಿತ್ತು ಹಾಗೆ. ಹಿಂದಿನ ಕಾಲ ನೋಡಿದರೆ ಈಗ ನಿಮಗೆ ಕೂಡ ಗೊತ್ತಿರ್ಬೋದು, ನೀವು ಕೂಡ ಒಂದು ಗ್ರಾಮ ಪ್ರದೇಶದಿಂದ ಬಂದವರು, ಹೌದಲ್ವಾ? ಈಗ ನಾವೆಲ್ಲ ನೋಡಿದಂಥದ್ದೇ. ಚಿಕ್ಕ ಇರುವಾಗ ಒಂದು ಫೋನ್ ಇರಲಿಲ್ಲ. ಇಲ್ಲಿಂದ ಪುತ್ತೂರಿಗೆ ಒಂದು ಫೋನ್ ಮಾಡಬೇಕಾದ್ರೆ ಟ್ರಂಕಲ್ಲಿ ಬುಕ್ ಮಾಡಬೇಕಿತ್ತು, ಹೌದಲ್ವ? ಬೆಂಗಳೂರಿಂದ ಅಲ್ಲಿಂದ ಎಲ್ಲ ಫೋನ್ ಮಾಡಬೇಕಾದ್ರೆ ಇದೆ ಯಾವುದು STD ಕಾಲ್ ಬರ್ತಿತ್ತು. ಇಲ್ಲಿಂದ ಬಾಂಬೆಗೆ, ನಮ್ಮ ಊರಿಂದ ಬಾಂಬೆಯಲ್ಲಿ ಹೆಚ್ಚು ಜನ ಇರುವವರು, ಗಂಡಂದಿರೆಲ್ಲ ದುಡಿಲಿಕ್ಕೆ ಬಾಂಬೆಗೆ ಹೋದವರು, ಅರ್ಥ ಆಯ್ತಲ್ವಾ? ಸೊ ಇಲ್ಲಿಂದ ಒಂದು ಫೋನ್ ಮಾಡಬೇಕಾದ್ರೆ ಹೆಂಗಸರು, ಅದು ಸಂಡೇ ದಿವಸ ಊರಲ್ಲಿ ಒಂದು STD ಬೂತ್ ಇರ್ತಿತ್ತು. ಸಂಡೇ ದಿವಸ ರಾತ್ರಿ 8 ಗಂಟೆ ನಂತರ ಅದು ಏನೋ ರೇಟ್ ಕಮ್ಮಿ ಆಗ್ತಿತ್ತು. ಅಲ್ಲಿ ಹೋಗಿ STD ಬೂತಲ್ಲಿ ನಿಂತು, ಅವನ ಹತ್ರ ನಮ್ಮ ಫೋನ್ ಇರೋದಿಲ್ಲ, ಮೊಬೈಲ್ ನಂಬರ್ ಎಲ್ಲ ಇಲ್ಲ. ಸೊ ಅಲ್ಲಿ ಕರೆಬೇಕು, ಅವನನ್ನು ಕರೀರಿ ಅಂತ. ಅವ ಬಂದು ಪಾಪ ಅಲ್ಲಿ STD ಇದು ಕ್ಯಾಶ್ ಹತ್ರ ನಿಂತಿರ್ತಾನೆ, ಅವನಿಗೂ ಮಾತಾಡ್ಲಿಕ್ಕೆ ಆಗೋದಿಲ್ಲ. ಇವಳದು ಶುರು ಆಗ್ತದೆ ಎಲ್ಲ, ಮನೆಯದ್ದು ಪ್ರಾಬ್ಲಮ್, ಅತ್ತೆ ಹಾಗೆ ಹೇಳಿದರು, ಅವ್ರು ಹೇಳಿದರು, ಇವರು ಹೇಳಿದರು. ಅವ ಅಳ್ಕೊಂಡು ಅಲ್ಲಿ ಪುನಃ ಅಲ್ಲಿ ಇದ್ರ STD ಬೂತಲ್ಲಿ ಇದು ಹೋಗ್ತಾ ಇರ್ತದೆ, ಯಾವುದು ರೇಟ್ ಎಷ್ಟಂತ. ಅದನ್ನು ನೋಡುವಾಗ ಮತ್ತೆ ಕೂಡ ಅವಳ ಆಳು ಜಾಸ್ತಿ ಆಗ್ತದೆ. ಆ ಊರಿನ STD ಬೂತಿನವನಿಗೆ ಇಡೀ ಊರಿದ್ದು ಸ್ಟೋರಿ ಗೊತ್ತಿರ್ತಿತ್ತು. ಅಲ್ಲಿಂದ ಪುನಃ ಬರುವಾಗ ಯಾರ ಹತ್ರ ಮಾತಾಡೋದಿಲ್ಲ, ಒರೆಸ್ಕೊಂಡು ಸೀದಾ ಬರೋದು, ಮುಖ ಎಲ್ಲ ಒರೆಸ್ಕೊಂಡು ಫಾಸ್ಟ್ ಎದುರು ನಾವು ಪಾಪ ಟಾರ್ಚ್ ಇಟ್ಕೊಂಡು ಬರಬೇಕು ಹುಡುಗರು ಯಾರಾದರೂ. ಸೊ ಅಂಥ ಲೈಫ್ ಇದ್ದದ್ದು, ಹೌದಲ್ವಾ? ಹಿಂದಿನ ಎಲ್ಲ ಜಾನಪದ ಪದ್ಯ ಎಲ್ಲ ಕೇಳಿ, ಮದುವೆ ಒಮ್ಮೆ ಹೆರಿಗೆ ಆದರೆ ಅಥವಾ ಮತ್ತೆ ಸತ್ತರೆ ಮಾತ್ರ ಮನೆಗೆ ಬರಲಿಕ್ಕೆ ಒಂದು ಶ್ಯೂರಿಟಿ ಇಲ್ಲ. ಸೊ ಇಂಥದ್ದೆಲ್ಲ ಕಷ್ಟ ದಿನಗಳದೆಲ್ಲ ನಮಗೆ ಹೇಳಲಿಕ್ಕೆ ಸುಲಭ ಆಗ್ತದೆ, ಎಷ್ಟು ಒಳ್ಳೆದಿತ್ತು ಹಿಂದಿನ ಕಾಲದಲ್ಲಿ, ಹಾಗೆ ಹೀಗೆ. ಕಷ್ಟಪಡ್ತಿದ್ದು ಹೆಂಗಸರಲ್ವಾ, ಇವನಿಗೆ ಒಳ್ಳೇದಾಗ್ತಿತ್ತು. ಸೊ ಕಾಲ ಎನ್ನುವುದು ಯಾವತ್ತೂ ಕೂಡ ಕೆಟ್ಟದಿರುವುದಿಲ್ಲ, ಕೆಟ್ಟದಿರೋದು ಮನುಷ್ಯರು, ಹೌದಲ್ವಾ? ಈಗ ನೋಡಿ, ಫಸ್ಟ್ ನಮಗೆ ಲ್ಯಾಂಡ್ಲೈನ್ ಫೋನ್ ಬಂದಿರುವಾಗ ಮನೆಯಲ್ಲಿ ನಾವು ತುಂಬ ಮಕ್ಕಳಿದ್ದೆವು. ಒಂದು ಯಾರ್ದಾದ್ರೂ ಫೋನ್ ಬಂದರೆ ನಮ್ಮಲ್ಲಿ ಜಗಳ ಆಗ್ತಿತ್ತು, ನಾನು ಎತ್ತೇನೆ ಅಂತ. ನಾವು ಇಲ್ಲಿ ಹೊರಳಾಡ್ಕೊಂಡು ಜಗಳ ಮಾಡ್ಕೊಂಡು ಅಲ್ಲಿ ಹೋಗುವ ಫೋನ್ ಕಟ್ ಆಗ್ತಿತ್ತು. ಅದರಲ್ಲಿ ಯಾರೋ ಫೋನ್ ಬಂದಿದೆ ಅಂತ ಕೂಡ ಗೊತ್ತಾಗ್ತಿರ್ಲಿಲ್ಲ, ಅರ್ಥಾಯ್ತಲ್ವ? ಒಂದು ಇಷ್ಟು ಚಿಕ್ಕ ಬ್ಲ್ಯಾಕ್ ಆ್ಯಂಡ್ ವೈಟ್ TV ನೋಡಲಿಕ್ಕೆ ಯಾರ್ಯಾರು ಎಲ್ಲೆಲ್ಲಿಂದ ಬರ್ತಿದ್ರು. ಸೊ ಅಂಥದ್ದೆಲ್ಲ ಈಗ ನಮಗೆ ಎದುರು TV ಇಟ್ಟರು ನೋಡುವಂತಾಗೋದಿಲ್ಲ. ಅದಕ್ಕೆ ನಾನು ಹೇಳೋದು ಏನು ಗೊತ್ತಾ, ನೀವು ಯಾವುದನ್ನು ಕೂಡ ಕಂಟ್ರೋಲ್ ಮಾಡಲಿಕ್ಕೆ ಅದಾಗಿದೆ, ಅದು ಹೋದರೆ ಅದರಲ್ಲೇ ಮೈಂಡ್ ಹೋಗ್ತದೆ. ನಿಮಗೆ ಯಾವುದಾದ್ರೂ, ಈಗ ನೀವು ಒಂದು ಫಾರಿನಿಗೆಲ್ಲ ಹೋಗಿ ಬಂದು ದೊಡ್ಡ ದೊಡ್ಡ ಮಾಲ್ ಎಲ್ಲ ನೋಡಿದವರಿಗೆ ಊರಿನ ಜಾತ್ರೆ ನಿಮ್ಗೆ ಇಷ್ಟ ಆಗೋದಿಲ್ಲ ಆಟೋಮೆಟಿಕಲಿ. ಒಂದು ವಜ್ರ ನಿಮ್ಮ ಹತ್ರ ಇದ್ದವನಿಗೆ ಗಾಜಿನ ಪೀಸ್ ಇಷ್ಟ ಆಗೋದಿಲ್ಲ. ಸೊ ಅದೇ ರೀತಿ ನೀವು ಇದನ್ನೆಲ್ಲ ಮಾಡಲಿಕ್ಕೆ ಹೋಗಬೇಡಿ. ನ್ಯಾಚುರಲ್ ಏನಿದೆ ಅದು ಇದೆ.
ನೀವು ಯಾವಾಗ ನಿಮ್ಮ ಎನರ್ಜಿಯನ್ನು ಮೇಲೆ ತಗೊಂಡೋಗಿ ಮೇಲಿದ್ದನ್ನು ನಿಮಗೆ ಸಿಗ್ತದೆ, ದೊಡ್ಡ ವಸ್ತು ಸಿಗ್ತದಾ, ಆಗ ಈ ಚಿಕ್ಕ ವಸ್ತು ತನ್ನಷ್ಟಕ್ಕೆ ಬಿಟ್ಟು ಹೋಗ್ತದೆ. ಇದನ್ನು ಈಗ ನೀವು ಕಂಟ್ರೋಲ್ ಮಾಡಲಿಕ್ಕೆ ಹೋದರೆ ಆಗೋದಿಲ್ಲ. ಅದಕ್ಕೆ ನಾನು ಹೇಳೋದು ಏನು ಗೊತ್ತಾ, ಕಾಲವನ್ನು ದೂಷಿಸಬೇಡಿ. ಆತ್ಮಗಳು ಕೃತಯುಗದಿಂದಲೂ ನಾವೇ ಬಂದದ್ದು ಭೂಮಿಗೆ. ನಾವು ಒಳ್ಳೆಯವರಾಗ್ತಿದ್ರೆ ಕೃತಯುಗದಲ್ಲಿ ಹೋಗಬೇಕಿತ್ತು. ನಮಗೆ ಈ ಕಾಲ ಇಷ್ಟೆಲ್ಲದಿದ್ದರೆ ಬಂದದ್ದು ಯಾಕೆ? ಎಲ್ಲ ಸರಿ ಇದೆ, ಕಾಲ ಯಾವತ್ತೂ ಕೂಡ ಸರಿ ಇರ್ತದೆ, ಹೌದಲ್ವಾ? ಮನುಷ್ಯರು ಸರಿ ಇರಲೇಬೇಕಾದಿತ್ತು. ಸೊ ಹಿಂದಿನ ಕಾಲದಲ್ಲಿ ನೀವೆಲ್ಲ ಓದಿದರೆ ಹಿಂದಿನ ನಿಮಗೆ ಗೊತ್ತಿಲ್ಲ ಅಷ್ಟೇ. ಯಾವುದಾದ್ರೂ ನೀವು ಈಗ ತುಳುವಿನಲ್ಲಿ ಪಾರ್ದನೆ ಎಲ್ಲ ಬರ್ತದೆ, ಅಥವಾ ಮಹಾಕಾವ್ಯಗಳು, ಇದರಲ್ಲೆಲ್ಲ ಬರ್ತದೆ ಈ ವಿಷಯಗಳೆಲ್ಲ. ಅಂತೇಳಿದರೆ ಒಂದು ಜಾತ್ರೆ, ಊರಲ್ಲಿ ಜಾತ್ರೆ ಅಂತ ಹೇಳಿದರೆ ಅದು ನಾವು ಬಯಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ. ಈಗ ಅದರಲ್ಲಿ ಬರ್ತದೆ ಅಂತೇಳಿದರೆ ಅಲ್ಲಿ ಹುಡುಗಿಯರದ್ದು ಇದು ವ್ಯಾಪಾರ, ಅದು ಇದೇ ನಡೀತಿದ್ದದ್ದು ಆ ಕಾಲದಲ್ಲಿ ಕೂಡ. ಮಹಾ ದುಷ್ಟರು ಕೂಡ ಆ ಕಾಲದಲ್ಲಿ ಇದ್ದದ್ದು. ಹಾಗೆ ಯಾವತ್ತೂ ಕೂಡ ನಾವು ಇರುವುದನ್ನು ದೂಷಿಸಬಾರ್ದು. ಒಂದು ವೇಳೆ ನಿಮಗೆ ಈ ಕಾಲ ಬೇಡ ಅಂತ ಇದ್ದಿದ್ರೆ ನೀವು ಬರಬಾರ್ದಿತ್ತು, ಕೃತಯುಗದಲ್ಲಿ ಹೋಗಬೇಕಿತ್ತು ಮೇಲೆ. ಕಾಲ ಬದಲಾಗಲಿಲ್ಲ, ಬಟ್ ಮನುಷ್ಯರು ಬದಲಾಗ್ತಾ ಹೋಗಿದ್ದಾರೆ ಅಂತೇಳಿ. ಈಗ ನನಗೊಂದು ಸಂಶಯ ಇದೆ. ಮೊದಲ ಕಾಲದಲ್ಲಿ ದೇವತಾ ಪುರುಷರೆಲ್ಲ ಇದ್ದರು. ಈ ಶ್ರೀರಾಮಚಂದ್ರ ಆಗಿರ್ಬೋದು, ಶ್ರೀಕೃಷ್ಣ ಪರಮಾತ್ಮರಾಗಿರ್ಬೋದು. ಆ ನಂತರದ ಯುಗಗಳಲ್ಲಿ ಕೂಡ ತುಂಬ ದೇವತಾ ಪುರುಷರು ಬಂದಿದ್ದಾರೆ. ಬಟ್ ನಾನು ಹೆಸರು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ, ಅದು ನಮ್ಗೆ ಗೊತ್ತಿದೆ. ನಾವು ಸಿದ್ಧ ಪುರುಷರು ನಮ್ಮ ತುಂಬ ಜನ ಇದ್ದಾರೆ. ಅವರನ್ನೆಲ್ಲ ನಾವು ದೇವರು ಅಂತೇಳಿ ಮೊದಲನವರನ್ನು ಹೇಳಿದ್ದೇವೆ. ಬಟ್ ಈಗಿನವರನ್ನು ನಾವು ಯಾಕೆ ಅದನ್ನು ಅಂತೇಳಿ ಒಪ್ಪಿಕೊಳ್ಳೋದಿಲ್ಲ? ಭೂತ ಆಗಿರ್ಬೋದು, ಒಳ್ಳೆ ಪ್ರೇತ ಇರ್ಬೋದು, ಎಷ್ಟೋ ಸಾಧನೆ ಮಾಡಿದವರು ಸತ್ತ ಪ್ರೇತಗಳಿರ್ಬೋದು. ನಾವು ಯಾಕೆ ಅದನ್ನು ಒಪ್ಕೊಳ್ಳೋದಿಲ್ಲ ಸರ್? ಅದು ಅವರೆಲ್ಲ ದೇವರು ಅಂತೇಳಿ. ನೋಡಿ, ಸಿದ್ಧ ಪುರುಷರು ಅಂತ ಇರುವುದಿಲ್ಲ. ಸಿದ್ಧ ಅಂತ ಹೇಳಿದರೆ ಏನು ಗೊತ್ತಾ, ನಿಮ್ಮ ದೇಹವನ್ನು ನೀವು ಸಿದ್ಧಪಡಿಸಿದ್ದು. ಯಾವುದಕ್ಕೆ ಸಿದ್ಧನಾಗಿದ್ದೇನೆ? ನಿಮಗೆ ಇಲ್ಲಿ ಮ್ಯಾಜಿಕ್ ಮಾಡಿ ತೋರಿಸಲಿಕ್ಕೆ ಸಿದ್ಧ ಆದದ್ದಲ್ಲವ, ಅಲ್ಲಿಗೆ ಹೋಗಲಿಕ್ಕೆ ಸಿದ್ಧ ಆಗಿದ್ದೇನೆ. ಅರ್ಥ ಆಯ್ತು? ಇದೆಲ್ಲ ಪಾಪಪ್ಸ್ ಈ ಆತ್ಮಗಳಂತ ಹೇಳಿದರೆ. ಕ್ಷುದ್ರ ಮಿಶ್ರಾಣೀವ ಬೀಜಾನಿ ಅಂತ ಹೇಳ್ತದೆ. ಕೃಷ್ಣ ಹೇಳ್ತಾನೆ ಊರ್ಧ್ವ ಮೂಲಂ, ಇದರ ಬೇರು ಮೇಲೆ ಇದೆ. ಅಧೋಶಾಕಂ, ಇಲ್ಲಿ ಕೆಳಗೆ ಹರಡಿಕೊಂಡಿದೆ. ಇದು ಒಂದರಿಂದಲೇ ಬಂದದ್ದು ಅಂತ ಹೇಳ್ತಿದ್ದಾನೆ. ಒಂದರಿಂದಲೇ ಏನು ಬಿಗ್ ಬ್ಯಾಂಗಿಂದ ಬಂದಿದೆ, ಅದು ಮೇಲೆ ಇದೆ ಅದರ ಮೂಲ. ಅಲ್ಲಿಂದ ಇದೆಲ್ಲ ಬೇರೆ ಬೇರೆಯಾಗಿ ಹರಡಿಕೊಂಡಿದೆ. ಅಧೋಶಾಕಂ, ಕವಲು ಹೊಡೆದಿದೆ. ಅಶ್ವತ್ಥಂ ಪ್ರಾಹುರ್ ಅವ್ಯಯಂ, ಅದು ನಾಶ ಮಾಡಲಿಕ್ಕೆ ಆಗದ್ದು ಆ ಅಶ್ವತ್ಥ ಮರ. ಅಂದರೆ ಸಂಸಾರದ ಬಗ್ಗೆ ಹೇಳ್ತಾನೆ. ಅಂತ ಹೇಳಿದರೆ ಇರುವುದು ಒಂದೇ ಮೂಲ. ಅಹಂ ಬ್ರಹ್ಮಾಸ್ಮಿ, ತತ್ವಮಸಿ, ನೀನು ಅದೇ, ನೀನು ಏನನ್ನು ಹುಡುಕ್ತಾ ಇದ್ದೀಯ ಅದು ನೀನೇ. ಸೋಹಂ, ಇದೆಲ್ಲ ಬಂದದ್ದು ವರ್ಡ್ ನಮಗೆ ಅರ್ಥ ಆಗಲಿಲ್ಲ. ನಾವು ತಿಳ್ಕೊಂಡಿದ್ದೇವೆ ನಾನು ಹೇಗೆ ದೇವರಾಗೋದು. ಬಟ್ ಸೈಂಟಿಫಿಕಲಿ ನೋಡಿದರೆ, ನಾನು ಹೇಳಿದೆ ಮೊನ್ನೆ ನಿಮಗೆ ಕ್ಲಾಸಲ್ಲಿ ಕೂಡ, ಯಾವಾಗಲೂ ಹೇಳ್ತಾ ಇರ್ತೇನೆ. ಅಂತ ಹೇಳಿದರೆ ಎಲ್ಲವೂ ಒಂದೇ ಎನರ್ಜಿ, ಅದರಿಂದ ಎಲ್ಲ ಪಾಪಪ್ ಆಗಿರುವಂಥದ್ದು. ನೀರಲ್ಲಿ ಹೇಗೆ ಗುಳ್ಳೆ ಬರ್ತದೆ, ಅಲೆ ಬರ್ತದೆ, ಸಮುದ್ರ ಒಂದೇ ಅಲ್ವಾ? ಅಲೆ ಸಪರೇಟ್ ಇದ್ದ ಹಾಗೆ ನಾವು ಕೂಡ ಬೇರೆ ಬೇರೆ ಆತ್ಮಗಳು ಬಂದಿದ್ದೇವೆ. ಎಲ್ಲ ಆತ್ಮ ಸೇರಿದಕ್ಕೆ ಪರಮಾತ್ಮ ಅಂತ ಹೇಳೋದು. ಸೊ ನಾವೇನು ಮಾಡಿದ್ದೇವೆ, ನಾವು ಇಲ್ಲದ್ದೆಲ್ಲ ಹಾಕ್ಕೊಂಡು ನಂಬಿಕೆ ಅದು ಇದು ಏನೇನೆಲ್ಲ ಹಾಕ್ಕೊಂಡು ಕವರ್ ಹಾಕ್ಕೊಂಡಿದ್ದೇವೆ ನಮಗೆ. ಈ ಕವರ್ ಯಾವಾಗ ಹೋಗ್ತದ, ನೀನು ಮತ್ತು ಅದು ಬೇರೆ ಬೇರೆ ಅಲ್ಲ. ಈಗ ನೋಡಿ, ಗನಕಪುರಿ ಅಲ್ವಾ, ನಿತ್ಯಾನಂದರು ಬಾಬರು, ಗಣೇಶ್ಪುರಿಯ ಅವರು ನೋಡಿ, ಅವರೇನು ಭಸ್ಮ ಆಗ್ತಿರ್ಲಿಲ್ಲ, ರುದ್ರಾಕ್ಷ ಆಗ್ತಿರ್ಲಿಲ್ಲ, ಒಂದು ಲಂಗೋಟಿ ಕಟ್ಟಿಕೊಂಡು ಕೂತ್ಕೊಳ್ತಿದ್ರು, ಏನು ಪೂಜೆ ಮಾಡ್ತಿರ್ಲಿಲ್ಲ. ಅಂತೇಳಿದರೆ ಯೂಟ್ಯೂಬಿನ ಅವಧೂತರಲ್ಲ, ಒರಿಜಿನಲ್ ಅವಧೂತರು ಇರ್ತಾರೆ ಅಂದರು ಸಿದ್ಧರು ಅಂತ ಹೇಳಿದರೆ, ಅದು ಅವ್ರು ಸಿದ್ಧ ಆಗಿದ್ದಾರೆ, ಅವ್ರಿಗೆ ಏನಿಲ್ಲ ಪಡೀಲಿಕ್ಕೆ. ಅರ್ಥ ಆಯ್ತಲ್ವಾ? ಸೊ ಅದು ನೀವು ಕೂಡ ಆಗ್ಬೋದು, ನಾನು ಕೂಡ ಆಗ್ಬೋದು, ಯಾರು ಬೇಕಾದರೂ ಆಗ್ಬೋದು. ನಿಮ್ಮ ದೇಹವನ್ನು ಮನಸ್ಸನ್ನು ಸಿದ್ಧ ಮಾಡಿಕೊಳ್ಳೋದು ಅಷ್ಟೇ. ಸಿದ್ಧಿ ಅಂತ ಹೇಳಿದರೆ ಅದೇ. ಒಂದು ನೀವು ಮಂತ್ರವನ್ನು ಗುರುವಿನಿಂದ ತಗೊಂಡು ಅದನ್ನು ನೀವು ಪರ್ಟಿಕ್ಯುಲರ್ ಆಗಿ ಅದನ್ನು ರಿಪಿಟೇಷನ್ ಮಾಡಿದಾಗ ನಿಮ್ಮ ಸೆಲ್ಯುಲರ್ ಲೆವೆಲಲ್ಲಿ ಮತ್ತು ನಿಮ್ಮ ನ್ಯೂರಾನ್ಸ್ ಲೆವೆಲಲ್ಲಿ ಚೇಂಜಸ್ ಬರ್ತದೆ. ಆಗ ದೇಹ ಮಂತ್ರ ಶರೀರ ಆಗ್ತದೆ, ಒಂದೇ ವೈಬ್ರೇಟ್ ಮಾಡ್ತದೆ ಆ ಮಂತ್ರವನ್ನೇ. ಆಗ ನಿಮ್ಮ ದೇಹ ಸಿದ್ಧ ಆಯಿತು ಅಂತ ಲೆಕ್ಕ, ಮಂತ್ರ ಶರೀರ ಆಯಿತು. ಸೊ ಸಿದ್ಧ ಪುರುಷರು, ಅವತಾರ ಪುರುಷರು ಆಕಾಶದಿಂದ ಇಳಿದು ಬಂದವರು ಯಾರಿಲ್ಲ. ನಾವು ಬಂದಂದ್ರೆ ನಾವು ಮಾಡಿದ್ದು, ನಮಗೆ ಅದು ಅವರ ಸಾಧನೆ ಕಂಡಿರುವುದಿಲ್ಲ. ಅದಕ್ಕೆ ನಮ್ಮ ಗ್ರಂಥಗಳಲ್ಲೆಲ್ಲ ಯಾರು ಪವಾಡ ಮಾಡ್ತಾನೆ ಅವನಿಗೆ ಮಹಾಪಾಪಿ ಅಂತ ಹೇಳ್ತಾರೆ. ನಮಗೆ ಪವಾಡ ಪುರುಷರಂತ ದೊಡ್ಡ ಜನ ಅಂತ ಆಗ್ತದೆ. ಪವಾಡ ನನಗೆ ಕೂಡ ಅಭ್ಯಾಸ ಇತ್ತು ಫಸ್ಟಿಗೆ ಅವರದ್ದು ಹೇಳುವುದೆಲ್ಲ, ಅದೀಗ ಬಿಟ್ಟಿದ್ದೇನೆ ಎಲ್ಲ ಅಲ್ವಾ. ಸೊ ಈ ಮ್ಯಾಜಿಕ್ ಮಾಡಬಾರ್ದು ಅಂತ ಹೇಳ್ತದೆ. ಯಾಕಂದರೆ ಅದೆಲ್ಲ ಚಿಕ್ಕ ಚಿಕ್ಕ ವಿಷಯಗಳು, ನಿಮಗೆ ಸಾಧನೆಯಲ್ಲಿ ಅದೆಲ್ಲ ಬರುವಂಥದ್ದು. ಬಟ್ ಜನರಿಗೆ ಈಗ ಅದೇ ದೊಡ್ಡ ವಿಷಯ ಅಂತ ಆಗಿದೆ. ಮತ್ತು ನೀವೇನು ಕೇಳಿದಿರಿ, ರಾಮಕೃಷ್ಣರ ಬಗ್ಗೆ ಕೇಳಿದಿರಿ. ರಾಮಕೃಷ್ಣರ ವಿಷಯವೇ ಬೇರೆ. ಪುರಾಣದಲ್ಲಿ ಒಂದು ಪಾತ್ರವನ್ನು ಸೃಷ್ಟಿಸುವಾಗ ಆ ಪರತತ್ವ ಏನಿದೆ, ಬ್ರಹ್ಮತತ್ವ ಉಪನಿಷತ್ತಲ್ಲಿ ಹೇಳಿರುವಂಥದ್ದು, ಅದು ಯಾವ ರೀತಿ ಇದೆ, ಅದರ ಆಧಾರದಲ್ಲಿ ಒಬ್ಬ ವಿಶೇಷವಾಗಿ ಬದುಕಿರುವ ವ್ಯಕ್ತಿಯ ಪಾತ್ರವನ್ನು ತಗೊಂಡು ಆ ಕಥೆಯನ್ನು ಹೇಳಿದ್ದು.
ರಾಮನನ್ನ ರಾಜ ರಾಮಚಂದ್ರ ಕಿ ಜೈ ಅಂತ ಹೇಳುದು ನಾರ್ತಲ್ಲಿ, ದೇವ ರಾಮಚಂದ್ರ ಕಿ ಜೈ ಅಂತ ಹೇಳುದಿಲ್ಲ. ಅವ ವಿಶೇಷವಾದ ರಾಜ, ಒಂದು ಆ ಕಾಲದಲ್ಲಿ ಪ್ರಜಾಪ್ರಭುತ್ವ ರೀತಿಯಲ್ಲಿ ರಾಜಕೀಯ ಮಾಡಿದವ, ಹೌದಲ್ವಾ? ನಾಳೆ ಪಟ್ಟಾಭಿಷೇಕ ಇವತ್ತೇ ಎದ್ದು ಹೋದವ ಕಾಡಿಗೆ, ಯಾರು ಹೋಗುದಿಲ್ಲ, ಒಂದು MLA ಸೀಟ್ ಬಿಟ್ಕೊಡ್ಲಿಕ್ಕೆ ರೆಡಿ ಇಲ್ಲ ನಾವು, ಹೌದಲ್ವಾ? ಮತ್ತು ಹೇಳುವವರು ಸಾವಿರ ಹೇಳ್ತಾರೆ, ಅವ ಹಾಗೆ ಮಾಡಿದ ಹೀಗೆ ಮಾಡಿದ, ಅರೆಬೆಂದದ್ದೆಲ್ಲ ಅದು, ಅರ್ಥ ಆಯ್ತಲ್ವಾ? ಅವನ ಕ್ಲೋಸ್ ಫ್ರೆಂಡ್ ಅಂತ ಹೇಳಿದರೆ ಗುಹ ಅವ ಚತುರ್ಥವರ್ಣಕ್ಕೆ ಸೇರಿದವ, ಶಬರಿ ಚತುರ್ಥವರ್ಣಕ್ಕೆ ಸೇರಿದವಳು, ಅವಳ ಎಂಜಲ್ ತಿಂದಿದ್ದಾನೆ ಅವ, ಹೌದಲ್ವಾ? ಈಗ ಮೊನ್ನೆ ಉತ್ತರ ಪ್ರದೇಶದಲ್ಲಿ ಏನೋ ಕಾನೂನು ಬಂದಾಗ ಅವು ಎಲ್ಲ ವೀಡಿಯೋಸ್ ಎಲ್ಲ ಬಂದಿತ್ತು, ಅವ್ರು ಕಾವಡಿ ಯಾತ್ರೆಗೆ ಹೋಗೋವರಿಗೆ ಉಗಿದೆಲ್ಲ ಕೊಡುವವರು ಬೇರೆ ಜಾತಿಯ ಧರ್ಮದವರು. ಸೊ ಯಾರ ಟ್ವೀಟ್ ಮಾಡ್ತಾರೆ ಅವರಿಗೆ ಸಪೋರ್ಟ್ ಮಾಡಿ, ಅವ್ರು ಉಗಿದು ಕೊಟ್ಟದ್ದು ತಪ್ಪು ಅಂತ ಹೇಳೋದಿಲ್ಲ, ಸಪೋರ್ಟ್ ಮಾಡಿ ಹೇಳ್ತಾ ಇದ್ದಾರೆ, ಏನು ರಾಮ ಎಂಜಲ್ ತಿನ್ನಲಿಲ್ವಾ? ಹಾಗಾದರೆ ನಾವು ಬೇರೆ ಯಾರು ಉಗಿದದನ್ನು ತಿನ್ನಬೇಕಾ? ರಾಮನಿಗೆ ಎಂಜಲ್ ತಿನ್ನುವಾಗ ಗೊತ್ತಿತ್ತು ಅವನು ಶಬರಿದ್ದೆ ತಿಂತ ಇದ್ದಾನೆ, ನಮಗೆ ಗೊತ್ತಿಲ್ಲಲ್ಲ, ಗುಟ್ಟಲ್ಲಿ ಮೇಲೆ ಉಗಿದು ಕೊಡೋದಲ್ಲ. ಸೊ ಇದು ಪೊಲಿಟಿಕ್ಸ್ ಬಿಡಿ. ರಾಮ ಎಂಜಲ್ ಕೂಡ ತಿಂದ ಅಂತ ಹೇಳಿದರೆ ಆ ಭಕ್ತಿ ಅವನ ರಿಲೇಷನ್, ಅವನು ಚಕ್ರವರ್ತಿಯವ, ಇಡೀ ಭಾರತಕ್ಕೆಲ್ಲ ಇಡೀ ಭೂಮಂಡಲಕ್ಕೆ ಚಕ್ರವರ್ತಿಯವ. ಮೊನ್ನೆ ಒಬ್ಬರದ್ದು ವಿಡಿಯೋ ನೋಡಿದೆ, ರಾಮ ಕೃಷ್ಣರೆಲ್ಲ ನಾರ್ತಲ್ಲಿ ಏನು ಹುಟ್ಟಿದ್ದು, ಬೇರೆ ದೇಶ ಇಷ್ಟಿಷ್ಟು ದೊಡ್ಡ ದೇಶಗಳಿತ್ತು, ಅಲ್ಲೆಲ್ಲ ಯಾಕೆ ಬರಲಿಲ್ಲ ಅವರಿಗೆ? ಅವರು ರಾಮಾಯಣ ಗೊತ್ತಿಲ್ಲ ಅವರಿಗೆ, ವಿಷಯ ಕೂಡ ಗೊತ್ತಿಲ್ಲ. 2000 ವರ್ಷಗಳ ನಂತರ ಬೇರೆ ಧರ್ಮಗಳೆಲ್ಲ ಸ್ಟಾರ್ಟ್ ಆದದ್ದು, ಅದಕ್ಕಿಂತ ಮೊದಲು ಅಲ್ಲೆಲ್ಲ ಇದ್ದದ್ದು ಅದೇ. ಈಗ ಎಲ್ಲಿ ಹುಡುಕಿದ್ರು ಸೌದಿಯಲ್ಲಿ ನೆಲ ಇದು ಮಾಡಿದರೆ ಕೂಡ ಶಿವಲಿಂಗ ಸಿಗ್ತದೆ. ಅದನ್ನೆಲ್ಲ ನಾಶ ಮಾಡಿ ಅದು ಬೆಳೆದಿದೆ, ಅದು ಬೇರೆ ವಿಷಯ. ಆಗ ಇತ್ತು ಸುಗ್ರೀವ ಹೇಳ್ತಾನೆ ಸೀತೆಯನ್ನು ಹುಡ್ಕೊಂಡು ಬರಲಿಕ್ಕೆ ಎಲ್ಲೆಲ್ಲಿ ಹೋಗ್ಬೇಕಂತ, ಅವ ಎಲ್ಲ ಇಡೀ ಭೂಮಂಡಲದ ವಿಷಯ ಹೇಳ್ತಾನೆ, ರಷ್ಯಾದಿಂದ ಹಿಡಿದು ಎಲ್ಲ ಎಲ್ಲೆಲ್ಲಿ ಹೋಗ್ಬೇಕು, ಏನೆಲ್ಲ ಸಿಗ್ತದೆ. ಈಗ ಕೂಡ ಆ ಜಾಗಗಳೆಲ್ಲ ಅಲ್ಲಿದೆ. ಒಬ್ಬ ಕಾಡಲ್ಲಿ ಇರುವ ಋಷಿ ಬರ್ದ, ಅವನಿಗೆ ಅಷ್ಟು ನಾಲೆಜ್ ಇಲ್ಲದೆ ಹೇಗೆ ಬರ್ದವ? ಅಮೆರಿಕಕ್ಕೆ ಪಾತಾಳ ಅಂತ ಹೇಳ್ತಾರೆ ಪುರಾಣದಲ್ಲಿ. ಇದೆಲ್ಲ ಅಧ್ಯಯನ ಮಾಡಬೇಕು, ಅದೆಲ್ಲ ಅಷ್ಟು ಸುಲಭದಲ್ಲಿ ಒಂದು ವಾಕ್ಯದಲ್ಲಿ ಹೇಳುವಂಥದ್ದೆಲ್ಲ ಗೊತ್ತಿಲ್ಲದೆ ಹೇಳ್ತಾರೆ ಏನೇನು. ಸೊ ಗ್ರಾಮ್ಯ ದೇವತೆಗಳು ಮತ್ತು ಪೌರಾಣಿಕ ದೇವತೆಗಳು ಅಂತ ಉಂಟು ನೋಡಿ. ಈಗ ರಾಮನಿಗೆ ಒಬ್ಬ ದಶರಥ ಅಂತ ಹೇಳಿದರೆ 10 ಇಂದ್ರಿಯಗಳು, ಅರ್ಥ ಆಯ್ತಲ್ವಾ? ನಾವು ಏನು ಹೇಳ್ತೇವೋ ಆ ಸೈಂಟಿಫಿಕಲ್ಲಿ ಹೇಳಿದ್ದನ್ನು ಕಥೆಯ ರೂಪದಲ್ಲಿ ಹೇಳಿದ್ದು. 10 ಇಂದ್ರಿಯಗಳು ಇರುವ ದೇಹ ದಶರಥ. ಅವನಿಗೆ 3 ಹೆಂಡತಿಯರು, ಸತ್ವರಜ ತಮಗುಣಗಳು. ಅವನಿಗೆ ಕೈಕೇಯಲ್ಲಿ ತುಂಬ ಇಷ್ಟ. ತಾಮಸ ಗುಣ ನಮಗೆ ಯಾವತ್ತೂ ಇಷ್ಟ ಆಗ್ತದೆ, ಮಲಗುವುದು, ಏಳುವುದು, ಕುಡಿಯುವುದು, ತಿನ್ನುವುದು, ಧ್ಯಾನ ಮಾಡಲಿಕ್ಕೆ, ಪೂಜೆ ಮಾಡಲಿಕ್ಕೆ ನಮಗೆ ಹಿಂದೆ ಉದಾಸೀನ ಆಗ್ತದೆ ಓದಲಿಕ್ಕೆ, ಹೌದಲ್ವಾ? ಸೊ ಅವನಿಗೆ ಕೌಸಲ್ಯ ಸುಮಿತ್ರೆಯಲ್ಲಿ ಅಷ್ಟು ಇಷ್ಟ ಇಲ್ಲ, ಕೈಕೇಯಲ್ಲಿ ಎಷ್ಟು ಇರುವುದು. ಅಲ್ಲಿಂದ ಹೊರಗೆ ಆಗ್ತಾರೆ, ಬರ್ತಾನೆ, ಆತ್ಮ ನೋಡಿಕೊಂಡು ಪರಮಾತ್ಮ ತತ್ವ ಬರುವುದು. ಅಲ್ಲಿ ಬರುವಾಗ ಸುಗ್ರೀವ ಸಿಗ್ತಾನೆ. ಸುಗ್ರೀವ ಅಂತ ಹೇಳಿದರೆ ಇದು ಕುತ್ತಿಗೆ. ಸೊ ಅಲ್ಲಿ ಹನುಮ ವಾಯುಪುತ್ರ ಇದ್ದಾನೆ. ವಾಯುಪುತ್ರ ಅಂತೇಳಿ ನಮ್ಮ ಉಸಿರಾಟ, ಈ ಪ್ರಾಣಾಯಾಮದ ವಿಷಯಗಳನ್ನೆಲ್ಲ ಹೇಳುವುದದು. ಆ ಉಸಿರಾಟದ ಸಾಧ್ಯದಿಂದ ಆ ಶಕ್ತಿಯನ್ನು ಮೇಲೆ ತಗೊಂಡು ಬರ್ತಾನೆ. ಅಲ್ಲಿ ಕೆಳಗೆ ರಾವಣ ಇರ್ತಾನೆ. ಸೊ ಏನೆಲ್ಲ ಉಪನಿಷತ್ತಿನ ನಾನು ಈ ವಿಡಿಯೋದಲ್ಲಿ ಕೂಡ ನಾನು ಕೂಡ ಹೇಳಿದ್ದೇನೆ, ಬೇರೆಯವರು ಕೂಡ ಹೇಳಿರ್ಬೋದು. ಏನು ರಹಸ್ಯಗಳಿದೆ ಅದಕ್ಕೆ ಆ ಪಾತ್ರವನ್ನು ಇದು ಮಾಡಿ ಕತೆ ಬರ್ತದ್ದು. ರಾಮ ಎನ್ನುವ ಭೂಮಿಯಲ್ಲಿದ್ದ ರಾಜ, ಬಟ್ ರಾಮಾಯಣದಲ್ಲಿರುವ ರಾಮ ಬೇರೆ, ಆ ರಾಮ ಬೇರೆ. ರಾಮ ನಾನು ಇದು ತಿಂತಿದ್ನ, ಇದು ತಿಂತಿದ್ನ, ನಾನು ತಿಂತಿದ್ದ, ಬಟ್ ಹೇಳಿದರೆ ಹೊಡೆತಾರೆ, ಗೊತ್ತಿಲ್ಲ, ಓದಿಲ್ಲ, ಹೌದಲ್ವಾ? ಬಟ್ ರಾಮ, ರಾಜಾರಾಮ ಬೇರೆ, ರಾಮಾಯಣದಲ್ಲಿರುವ ರಾಮ ಬೇರೆ, ಕೃಷ್ಣ ಬೇರೆ, ಭಾಗವತದಲ್ಲಿರುವ ಕೃಷ್ಣ ಬೇರೆ. ಆತ್ಮ ಮತ್ತು ಪರಮಾತ್ಮ ತತ್ವವನ್ನು ವಿವರಿಸಲಿಕ್ಕೆ ಆ ಪಾತ್ರ ತಗೊಂಡು ಮಾಡಿದಂಥದ್ದು. ಮತ್ತು ಪೌರಾಣಿಕವಾದ ಏನು ಪಾತ್ರಗಳಿದೆ ಅದು ಮನುಷ್ಯನ ಸಣ್ಣತನವನ್ನು, ಮನುಷ್ಯನ ಅದನ್ನು ಮೀರಿ ಹೋದವರನ್ನು ದೇವತತ್ವಕ್ಕೆ ದೇವರು ಅಂತ ಪೂಜಿಸಿದ್ದು, ಹೌದಲ್ವಾ? ಬಟ್ ಗ್ರಾಮೀಣ ದೇವತೆಗಳು ನೀವೀಗ ಏನು ಹೇಳಿದ್ರಿ, ಈಗ ಸಾಧನೆ ಮಾಡಿದವರು ಭೂತ ಪ್ರೇತಗಳು ಅದನ್ನೆಲ್ಲ ಮಾಡಬಾರ್ದು ಅಂತ ಉಂಟು. ಭೂತಾನಿಯಾಂತಿ ಭೂತೇಜ್ಯ ಮಾಡಬಾರ್ದು. ಆಗ ಕ್ವಶನ್ ಆಗ್ತಾರೆ, ಯಾಕೆ ನೀವು ರಾಮಕೃಷ್ಣರನ್ನ ದೇವರಂತ ಹೇಳೋದಾದರೆ ಇವರನ್ನು ಯಾಕೆ ಹೇಳೋದಿಲ್ಲ? ಯಾಕೆ ಹೇಳೋದಿಲ್ಲ ಅಂತ ಹೇಳಿದರೆ, ನೋಡಿ ನೀವು ಜಾನಪದ ಯಾವುದೇ ಕಥೆಯನ್ನು ನೋಡಿ, ಅದೆಲ್ಲ ಜೀವನದಲ್ಲಿ ಒಂದು ತುಂಬ ಕೋಪ, ತುಂಬ ಕಾಮ, ತುಂಬ ದುಃಖ, ತುಂಬ ಸಂಕಟ ಇದನ್ನೆಲ್ಲ ಅನುಭವಿಸಿ ಅದನ್ನು ಮನುಷ್ಯನ ಏನು ವೀಕ್ನೆಸ್ ಇದೆ ಅದರಲ್ಲಿ ಸ್ಟಕ್ ಹಾಕಿ ಸತ್ತವನು. ಶಕ್ತಿಗಳು ಹೇಗೆ ನೆಗೆಟಿವ್ ಆಗ್ತವೆ ಅಂತ ಹೇಳಿದರೆ, ಮನುಷ್ಯ ಸಾಯುವಾಗ ಯಾವ ರೀತಿ, ಇದೆಲ್ಲ ಹೇಳಿದ್ದೇನೆ ನಾನು ಮೊದಲು ಬಹುಶಃ, ಯಾವ ರೀತಿ ಸತ್ತರೆ ಯಾವ ರೀತಿ ಇದಾಗ್ತದೆ.
ನಮ್ಮ ಎನರ್ಜಿ ಏನಿದೆ ಅದು ಬೇರೆ ಅಲ್ಲ, ಆತ್ಮ ಬೇರೆ ಅಲ್ಲ, ಪರಮಾತ್ಮ ತತ್ವ ಬೇರೆ ಅಲ್ಲ. ಅದು ಕೆಳಗೆ ಇರುವಾಗ ಸತ್ತರೆ ನಾವು ಮಲಮೂತ್ರ ಮಲದ್ವಾರದಿಂದ ಹೋಗ್ತದೆ ಅದು ಪ್ರಾಣ. ಮಲದ್ವಾರದಿಂದ ಹೋದರೆ ಪುನಃ ಭೂಮಿಗೆ ಯಾವುದೋ ಪ್ರಾಣಿಯಾಗಿಯಾ ಮನುಷ್ಯನಾಗಿ ಏನಾದರೂ ಬರ್ತಾನೆ ಅಂತೇಳಿದರೆ ಅದು ಪೃಥ್ವಿ ತತ್ವ, ಮಣ್ಣು ಅಲ್ವಾ, ಅದಕ್ಕೋಸ್ಕರ ಮಲ ಆಗಿರಿತ್ತು ಮಣ್ಣಿನ ರೀತಿ. ಅದರಿಂದ ಮೇಲೆ ಬಂದಾಗ ಮೂಲದರಿಂದ ಸ್ವಾಧಿಷ್ಠಾನಕ್ಕೆ ಬಂದಾಗ ಅದು ಜಲತತ್ವ ಆಗ್ತದೆ. ಒಂದೊಂದೇ ತತ್ವ ಕಮ್ಮಿ ಆಗ್ತಾ ಹೋಗ್ತದೆ. ಸೊ ಜಲತತ್ವ ಅಂತ ಹೇಳಿದರೆ ಅಲ್ಲಿಂದ ನಮ್ಮ ಪ್ರಜನನ ಆಗೋದು ಇಲ್ಲಿಂದ, ನೆಕ್ಸ್ಟ್ ಸಂತತಿ ಉತ್ಪತ್ತಿ ಆಗೋದು ಇಲ್ಲಿಂದ, ಅಲ್ಲಿ ಸ್ವಾಧಿಷ್ಠಾನ ಚಕ್ರ ಇರೋದು. ಅದರ ನಂತರ ಒಂದು ತತ್ವ ಕಮ್ಮಿ ಆಯಿತು ಅಲ್ಲಿ, ಹೌದಲ್ವಾ, ಪಿತೃದೇವತೆಗಳು ಅಂತ ಹೇಳೋದು. ಅದಕ್ಕೆ ಅಲ್ಲಿ ಇದಾದವ ಪಿತೃಗಳ ದೇವತೆಗಳೇ ಆಗ್ತಾನೆ. ಇದೆಲ್ಲ ಕಾಂಪ್ಲಿಕೇಟೆಡ್ ವಿಷಯ, ಅಷ್ಟು ಸುಲಭದಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ. ಮಣಿಪುರಕ್ಕೆ ಬಂದಾಗ ಅಲ್ಲಿ 2 ತತ್ವ ಕಳೀತದೆ, ಅಗ್ನಿತತ್ವ ಪ್ರಧಾನ ಆಗಿರ್ತದೆ. ದೇವತೆಗಳು ಅಂತೇಳಿದರೆ ಅಗ್ನಿತತ್ವದಲ್ಲಿ ಇರುವವರು. ನಂತರ ವಾಯುತತ್ವ ಇಲ್ಲಿ, ನಂತರ ಇಲ್ಲಿ ಆಕಾಶ ತತ್ವ, ಇಲ್ಲಿ ಮನತತ್ವ. ಒಂದೊಂದು ತತ್ವದಲ್ಲಿ ಪ್ರಾಣ ಬಿಟ್ಟಾಗ ಆಯಾಯ ಲೋಕಗಳನ್ನು ಪಡಿತಾರೆ. 14 ಲೋಕ ಮೇಲೆ ಮೇಲೆ ಹೋದಾಗೆ, ಭೂಲೋಕ, ಬೋರ್ಲೋಕ, ಸ್ವರ್ಲೋಕ, ಮಹಾಲೋಕ, ತಪೋಲೋಕ, ಜನಲೋಕ, ಮೇಲೆ ಮೇಲೆ. ಕೆಳಗೆ ಹೋದಾಗ ಅತಲ, ವಿತಲ, ಸುತಲ, ತಲತಲ, ಮಹಾತಲ, ರಸತಲ, ಪಾತಾಲ ಅಂತ ಹೇಳಿದರೆ ಮನುಷ್ಯನ ಎನರ್ಜಿಯನ್ನು ಮೇಲೆಯೂ ಕಳಿಸ್ಬೋದು, ನೀವು ಕೆಳಗೆಯೂ ಕಳಿಸ್ಬೋದು. ಅಲ್ಲೇ ಇದ್ದರೆ ಮನುಷ್ಯನಾಗಿರ್ತಾನೆ ಅವ. ಅರ್ಥ ಆಯ್ತಲ್ವಾ? ಸೊ ಎನರ್ಜಿಯನ್ನು ಮೇಲೆ ಕಳಿಸುವುದು ಕಷ್ಟ. ಇವರೆಲ್ಲ ಎನರ್ಜಿಯನ್ನು ಕೆಳಗೆ ಬಿಟ್ಟುಕೊಂಡವರು ನೋಡಿ. ಈಗ ಯಾರದೇ ಕತೆ ಹೇಳಿ, ನಾನು ಹೇಳಬಾರ್ದು ಅದೆಲ್ಲ ಕಥೆಯನ್ನು. ಒಂದು ಕಥೆಯನ್ನು ಹೇಳಿ, ಒಂದು ಯಾವುದಾದ್ರೂ ಒಂದು ಕತೆ, ಅವ ಭೂತ ಹೇಗೆ ಆದ, ಅವ ತುಂಬ ಕಷ್ಟ ಇತ್ತು, ಚಿಕ್ಕಂದಿನಿಂದ ತಂದೆ ತಾಯಿ ಸತ್ರು, ಅಲ್ಲಿ ಅದು ಜಾತಿಯ ವಿಷಯದಲ್ಲಿ ಅವನನ್ನು ಕೊಂದಾಕಿದ್ರು, ಅಲ್ಲಿ ಮಾಯ ಆದ ಅಂತ ಹೇಳಿದರೆ ಹೆಣ ಸಿಗಲಿಲ್ಲ ಅಂತ. ನಂತರ ಒಬ್ಬ ತಂಗಿ ಅಣ್ಣನಿಗೆ ಬೇಕಾಗಿ ಅವಳನ್ನು ಹುಡ್ಕೊಂಡು ಹೋಗೋದು, ಅಲ್ಲಿ ಅವಳು ಆ ಕಾಲದಲ್ಲಿ ಮನೆ ಬಿಟ್ಟು, ಆ ಕಾಲದಲ್ಲಿ ಒಂದು ನಾವು ಚಿಕ್ಕ ಇರುವಾಗಲೇ 7 ಗಂಟೆ ಒಳಗೆ ಹೆಂಗಸರೆಲ್ಲ ಮನೆಗೆ ಬರಬೇಕಿತ್ತು. ಆ ಕಾಲದಲ್ಲಿ ಅವಳು ಫೋನ್ ಇಲ್ಲ, ಮೊಬೈಲ್ ಇಲ್ಲ, ಏನಿಲ್ಲ, ಲೈಟ್ ಇಲ್ಲ, ಟಾರ್ಚ್ ಇಲ್ಲ. ಅವಳು ಹುಡುಕಿಕೊಂಡು ಮನೆ ಹೋಗಿ ಆ ರಾಜನ ಮನೆಗೆ ಹೋಗಿ ಅಲ್ಲಿ ಹೋಗಿ ಅವನನ್ನು ಕ್ವಶನ್ ಮಾಡಿದ್ಲು, ಅಲ್ಲಿ ನಂತರ ಮಾಯ ಆದ್ಲು. ಸೊ ಇಮೋಷನಲ್ ಟಚ್ ಇರ್ತದೆ, ಅಣ್ಣ ತಮ್ಮಂದಿರ ಟಚ್. ಸೊ ಏನೆಲ್ಲ ಈ ಇಮೋಷನಲ್ ಒಂದು ಸಿರಿಯ ಕತೆ ಬರ್ತದೆ, ಅವಳು ಗಂಡನನ್ನು ಧಿಕ್ಕರಿಸಿ ಆ ಕಾಲದಲ್ಲಿ. ಇದೆಲ್ಲ ತುಂಬ ಇದೆ, ಹೇಳಿದರೆ ಅರ್ಥ ಆಗ್ತದೆ ಅಲ್ವಾ. ಒಟ್ಟಾರೆ ಮನುಷ್ಯನ ಏನೆಲ್ಲ ಚಿಕ್ಕತನಗಳಿದೆ ಅದನ್ನು, ನೋವು, ದುಃಖ, ಇದರಲ್ಲಿ ಸತ್ತವರನ್ನು ಜಾನಪದರು ಹೀರೋ ಮಾಡಿದ್ದು ಅಂತೇಳಿದರೆ ಆ ನೋವಿನಿಂದ, ಅವರು ಆ ತುಂಬ ನೋವಿಂದ ಸತ್ತವರು. ಆಗ ಎಂಟರ್ಟೈನ್ಮೆಂಟ್ ಏನಿರಲಿಲ್ಲ, ಸಂಜೆ ಆದ ಕೂಡಲೇ ಮಲಗ್ತಿದ್ರು. ತಿಂಗಳ ಬೆಳಕಿದ್ದ ದಿವಸ ಒಂದು ಬೆಂಕಿ ಎಲ್ಲ ಹಾಕ್ಕೊಂಡು ಒಬ್ಬ ಕುಣಿತಿದ್ದ, ಅವನಿಗೆ ನಲಿಕಿದೆ ಅಂತ ಹೇಳ್ತಿದ್ರು. ಮತ್ತೊಬ್ಬ ಪದ್ಯ ಹೇಳ್ತಿದ್ದ, ಒಂದು ಇದನ್ನು ಬಡಿದುಕೊಂಡು ಚರ್ಮದ ವಾದ್ಯವನ್ನು, ಈ ಕಥೆಯನ್ನು ಹೇಳ್ತಾಯಿದ್ರು. ಅದಕ್ಕೆ ತಕ್ಕ ಅವರು ನೃತ್ಯ ಮಾಡ್ತಾಯಿದ್ರು. ಈಗ ಕೂಡ ಆ ನೃತ್ಯ ಎಲ್ಲ ನೋಡಿದರೆ ಅದರಲ್ಲಿ ಆ ಸ್ಟೋರಿ ಎಲ್ಲ ಇದೆ. ಬಟ್ ನಮಗೆ ಈಗ ಹೇಳಲಿಕ್ಕೆ ಆಗೋದಿಲ್ಲ. ಅವರ ಕಥೆಯನ್ನು ಅವರು ಹೇಳ್ತಾ ಇದ್ದಾರೆ, ಅದನ್ನು ಪದ್ಯ ರೂಪದಲ್ಲಿ ಹೇಳಿ ಮತ್ತೆ ಇದಕ್ಕೆಲ್ಲ ಸೇರಿಕೊಂಡು ಹೋಗಿದೆ. ಓಕೆ, ಸೊ ಇಂಥದ್ದೆಲ್ಲ ಬಂದದ್ದು. ಆದ್ದರಿಂದ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಅದು ಪಿಕ್ಚರ್ ಲ್ಯಾಂಗ್ವೇಜ್ ಆಗಿರೋ ಕಾರಣ ನೀವು ಅದಕ್ಕೆ ಯಾವ ಕ್ಯಾರೆಕ್ಟ್ರನ್ನು ಕೊಡ್ತೀರಾ ಅದನ್ನು ತಗೊಳ್ತದೆ ಅದು. ನೀವು ಈ ದೇವಪುರುಷರನ್ನು ಅಥವಾ ಅವತಾರಿ ಪುರುಷರನ್ನು ತಗೊಂಡಾಗ ಅವರು ಆ ಮನುಷ್ಯನ ಚಿಕ್ಕತನವನ್ನು ಬಿಟ್ಟು ಮೇಲೆ ಹೋದವರು. ಅರ್ಥ ಆಯ್ತಲ್ವಾ? ಇವರೆಲ್ಲ ಅದರಲ್ಲಿ ಸ್ಟಕ್ ಆದವರು, ಅದಕ್ಕೆ ಅವರಿಗೆ ಭೂತಗಳು ಅಂತ ಹೇಳೋದು. ಭೂತ ಕಾಲದಲ್ಲಿ ಯಾರು ಸ್ಟಕ್ ಆಗಿರ್ತಾನೆ ಅವ ಭೂತ. ಸೊ ನೀವು ನಿಮ್ಮ ಕನ್ಸಂಟ್ರೇಷನನ್ನು ನಿಮ್ಮ ಆರಾಧ್ಯ ವಸ್ತುವಾಗಿ ಅದನ್ನು ತಗೊಂಡ್ರೆ ನಿಮ್ಮ ಗತಿ ಅಲ್ಲಿ ಆಗ್ತದೆ, ಸದ್ಗತಿ ಅಂತ ಹೇಳ್ತಾರಲ್ವ. ಇದೆಲ್ಲ ಮೈಂಡಿನ ಸ್ಥಿತಿ ನೋಡಿ. ನೀವು ತುಂಬ ಖುಷಿಯಾಗಿದ್ದರೆ ನಿಮಗೆ ಮಲಗುವಾಗ ಒಳ್ಳೆ ಕನಸು ಬೀಳ್ತದೆ, ಊಟ ಮಾಡೋದು, ಜಾಲಿಯಲ್ಲಿರೋದು, ಹೌದಲ್ವಾ? ಮಲಗಿದ್ರೆ, ಖುಷಿಯಲ್ಲಿ ಮಲಗಿದ್ರೆ. ನೀವು ತುಂಬ ದುಃಖದಲ್ಲಿ ಕೆಲವರೆಲ್ಲ ಹೇಳ್ತಾರೆ, ನಾನು ಲಲಿತಾ ಸಹಸ್ರನಾಮ ಮಾಡ್ತೇನೆ, ಅದು ಮಾಡ್ತೇನೆ, ಪೂಜೆ ಮಾಡ್ತೇನೆ, ಹೀಗೆ ಮಾಡ್ತೇನೆ, ಹಾಗೆ ಮಾಡ್ತೇನೆ, ನನಗೆ ಮತ್ತೆ ಕನಸಲ್ಲಿ ಅದು ಬರ್ತದೆ, ಇದು ಬರ್ತದೆ. ಈಗ ನೀವಿಗೆ ಶುಗರ್ ಇದೆ ಅಂತ ತಿಳ್ಕೊಳ್ಳುವ, ನಿಮಗೆ ಶುಗರಿಗೆ ನಾನು ಮದ್ದು ಕೊಟ್ಟಿದ್ದೇನೆ, ನಾನು ದಿನಕ್ಕೆ 3 ಸಲ ಶುಗರ್ ಮದ್ದು ತಗೊಳ್ತೇನೆ, ಮತ್ತೆ ಕೂಡ ನನಗೆ ಶುಗರ್ ಜಾಸ್ತಿ ಆಗ್ತದೆ, ಯಾಕೆ ಅಂತ ಕೇಳಿದರೆ, ನೀವು ಬೆಳಿಗ್ಗೆ ಎದ್ದು ಜ್ಯೂಸ್ ಕುಡಿಯೋದು, ಸರ್ಬತ್ತು ಕುಡಿಯೋದು, ಸಕ್ಕರೆ ತಿನ್ನೋದು, ಇದು ಮಾಡ್ತಾಯಿದ್ದು, ಖಾಲಿ ಮಾತ್ರೆ ತಗೊಂಡ್ರೆ ಆಗ್ತದಾ? ಸೊ ಇದು ಕೂಡ ಹಾಗೆ, ನೀವು ಲಲಿತಾ ಸಹಸ್ರನಾಮ ಮಾಡ್ತಾ ಇರ್ತೀರಿ, ಅದರಡೆಯಲ್ಲಿ ಇಂಥ ಶಕ್ತಿಗಳ ಹಿಂದೆ ಎಲ್ಲ ಹೋಗ್ತಾ ಇದ್ದರೆ ಮೈಂಡ್ ಅಲ್ಲಿ ಹೋಗ್ತದೆ. ಯಾಕೆಂತೇಳಿ ಇಮೋಷನಲ್ ಟಚ್ ಜಾಸ್ತಿ ಇರ್ತದೆ ಅದರೊಟ್ಟಿಗೆ. ನಮ್ಮ ಥರ ಬದುಕಿದವರು ಅವರು. ಆ ರಾಮಕೃಷ್ಣ ಅಂತಾರೆ ನಮಗೆ ಆಗೋದಿಲ್ಲ ಅಂತ ನಾವೇ ಡಿಸೈಡ್ ಮಾಡಿದ್ದೇವೆ. ಇವರ ಥರ ನಮಗೆ ಆಗ್ತದೆ, ದ್ವೇಷ, ಸಿಟ್ಟು, ನೋವು, ದುಃಖ ಇದೆಲ್ಲ ಇದ್ದಾಗ ಈ 7 ಚಕ್ರಗಳು ಬ್ಲಾಕ್ ಆಗ್ತದೆ. ಆಗ ಯಾರು ಸಾಯ್ತಾನೆ? ಅವ ಮೂತ್ರ ವಿಸರ್ಜನೆ ಮಾಡಿ ಸಾಯ್ತಾನೆ.
ನಮ್ಮ ಗುದ್ದದ್ವಾರ ಮತ್ತು ಜನನಾಂಗ ಇದೆಲ್ಲ ಅದರ ಮಧ್ಯದಲ್ಲಿ ಮುಟ್ಟಿದರೆ ಗೊತ್ತಾಗ್ತದೆ, ಅಲ್ಲಿ ಒಂದು ಹೋಲ್ ಇದೆ, ಅಲ್ಲಿಂದ ಪ್ರಾಣ ಹೋಗ್ತದೆ. ಆಗ ಮಲಮೂತ್ರ ಒಮ್ಮೆಲೆ ವಿಸರ್ಜನೆ ಆಗ್ತದೆ ಆ ಹೆಣಕ್ಕೆ. ಅವ ಪ್ರೇತ ಆಗ್ತಾನೆ ಅಂತ. ಯಾಕೆಂತೇಳಿ ಅವ ಇಲ್ಲಿ ಸ್ಟಕ್ ಆಗಿದ್ದಾನೆ, ಮೇಲೆ ಹೋಗೋ ಎಲ್ಲ ದಾರಿ ಬಂದಾಗಿದೆ. ನೀವು ನಿದ್ದೆಯಲ್ಲಿ ಮಲಗುವಾಗ ನಿಮಗೆ ಖುಷಿಯಲ್ಲಿ ಮಲಗಿದರೆ ಹೇಗೆ ಖುಷಿ ಆಗ್ತದ, ದುಃಖದಲ್ಲಿ ನೋವಲ್ಲಿ ಬೇಸರದಲ್ಲಿ ಮಲಗಿದರೆ ಹೇಗೆ ನಿಮ್ಮನ್ನು ಓಡಿಸ್ಕೊಂಡು ಬರ್ತಾರೆ, ನೋವು ಕೊಡ್ತಾರೆ, ಚೂರಿ ಹಾಕ್ತಾರೆ, ಚಾಕು ಹಾಕ್ತಾರೆ, ನಾಯಿ ಕಚ್ಚುತ್ತದೆ, ಏನೆಲ್ಲ ಬರ್ತದ. ಅದೇ ರೀತಿ ನೀವು ಸತ್ತ ಕೂಡ ನೀವು ಪ್ರಜ್ಞೆ ಲೆವೆಲಲ್ಲಿ ಆಗೋದು. ಸ್ವರ್ಗ ಅಂತೇಳಿದ್ರೆ ಎಲ್ಲಿ ಎದ್ದು ಹೋಗೋದಿಲ್ಲ ನೀವು. ಪ್ರಜ್ಞೆ ನಿಮ್ಮದು ಎಲ್ಲಿ ಸ್ಟಕ್ ಆಗಿದೆ, ನೀವು ಖುಷಿಯಲ್ಲಿ ಆನಂದವಾಗಿ ಅಥವಾ ಸಾಯುವಾಗ ಹೇಳ್ತಾರಲ್ಲ ಭಗವಂತನ ನಾಮ ತಗೊಂಡು ಸತ್ತರೆ ಭಗವಂತನ ಲೋಕ ಹೋಗ್ತೀರಿ. ಯಾಕೆಂದರೆ ಆ ಗತಿ ನಿಮ್ಮ ಮೈಂಡಲ್ಲಿ ನಿಮಗೆ ನಾವು ಹಿಪ್ನೋಸಿಸ್ ಮಾಡುವಾಗ ಹೇಳ್ತೇವಲ್ಲ, ಸ್ಲೀಪ್ ಅಂತ ಹೇಳುವಾಗ ನೀವು ಯಾವ ಕಮಾಂಡ್ ಕೊಡ್ತೀರಾ ಅದನ್ನು ಮೈಂಡ್ ತಗೊಳ್ತದೆ. ಅದೇ ರೀತಿ ನೀವು ದೇಹವನ್ನು ಬಿಡುವಾಗ ನಿಮ್ಮ ಕಮಾಂಡ್ ಏನಿರ್ತದ ಅಲ್ಲಿಗೆ ಹೋಗ್ತದೆ. ನೀವು ಭೂತ ಪ್ರೇತಗಳನ್ನೆಲ್ಲ ಆರಾಧನೆ ಮಾಡಿದರೆ, ಇದೆಲ್ಲ ಮಾಡಿದರೆ ಆ ತತ್ವಗಳು ಆ ಸ್ಟೋರಿ ಅದು ನಿಮ್ಮ ತಲೆಯಲ್ಲಿ ಇರ್ತದೆ ಅಲ್ವಾ. ಸೊ ನೀವು ಅಲ್ಲಿಗೆ ಹೋಗ್ತೀರಿ. ಭೂತಾನಿ ಯಾಂತಿ ಭೂತೇಜ್ಯ ಯಾಂತಿ ಮಧ್ಯಾಜಿ ನೋಪಿ ಮಾಮ್. ನನ್ನನ್ನು ಯಾರು ಇದು ಮಾಡ್ತಾರೆ ನನ್ನ ಹತ್ರ ಬರ್ತಾರೆ. ಸೊ ಅದು ಸರಿ ಇದು ಸಪ್ಪು ಅಂತ ಹೇಳೋದಲ್ಲ, ನಿಮಗೆ ಎಲ್ಲಿ ಬೇಕು, ನಿಮಗೆ ಅಲ್ಲಿಗೆ ಹೋಗ್ಲಿಕ್ಕೆ ಇದ್ದರೆ ಅದೇ ಮಾಡ್ಬೋದು. ನಿಮಗೆ ಸತ್ತ ನಂತರ ಎಲ್ಲಾದರೂ ಕೂತ್ಕೊಂಡು ಯಾರ್ಯಾರಿಗೆ ಹೊಯ್ಗೆ ಬಿಸಾಡ್ಕೊಂಡಿರ್ಬೋದು ಇದು ಮಾಡ್ಬೋದು. ನಿಮಗೆ ಮಹಾಲೋಕಗಳು ಬೇಕಂತ ಹೇಳಿದರೆ ಮಹಾಶಕ್ತಿಗಳ ಆರಾಧನೆ ಮಾಡಬೇಕು. ಇಷ್ಟೇ ವಿಷಯ ಇರುವುದು, ಸರಿ ತಪ್ಪಿನ ಪ್ರಶ್ನೆ ಅಲ್ಲ. ನೀವು ಸತ್ತ ನಂತರ ನೀವು ಕಾಗದದಲ್ಲಿ ಸ್ವರ್ಗಸ್ಥರಾದ ನಂತರ ಹಾಕಿದರೆ ಆಗೋದಿಲ್ಲ. ನಾವು ಡಿಸೈಡ್ ಮಾಡಬೇಕು. ಸತ್ತ ನಂತರ ಏನು ಮಾಡ್ತಾರೆ, ಪಿಂಡ ಇಟ್ಟು ಅದರಲ್ಲಿ ದರ್ಬೆ ಇಟ್ಟು ಎಳ್ಳಿನಿಂದ ಹೀಗೆ ಮಾಡ್ತಾರೆ. ಅದರ ಅರ್ಥ ನೀವು ಆ 3 ರುದ್ರಗಂತಿ ಬ್ರಹ್ಮಗಂತಿ ವಿಷ್ಣುಗಂತಿಗಳನ್ನು ಭೇದಿಸಿ ನಿಮ್ಮ ಆತ್ಮ ಮೇಲೆ ಹೋಗಬೇಕಿತ್ತು. ದರ್ಬೆ ಅಂತ ಹೇಳಿದರೆ ನಿಮ್ಮ ಬೆನ್ನು ಮೊಳೆಯನ್ನು ಇಡೋದು. ಸೊ ಅದು ನೀವು ಜೀವಂತ ಮಾಡಲಿಲ್ಲ, ನಿಮ್ಮದೇ DNA ಅಲ್ವ ನಿಮ್ಮ ಮಗ, ಅವ ಮಾಡಬೇಕು ಅದನ್ನು. ಮಗಳು ಯಾಕೆ ಮಾಡಬಾರ್ದು, ಮಗಳು ಮಾಡಬಾರ್ದು ಅಂತ ಏನಿಲ್ಲ. ಬಟ್ ಶಾಸ್ತ್ರ ಎಲ್ಲ ಬರೆದವರಿಗೆ ಈಗಿನ ಕಾಲದಲ್ಲಿ ಟಿ ವಿ ಇರ್ತದೆ, ಇಲ್ಲಿ ಚರ್ಚೆ ಮಾಡ್ತೇವೆ ನಾವು ಬುದ್ಧಿವಂತರು ಕೂತು, ಇದೆಲ್ಲ ಗೊತ್ತಿರಲಿಲ್ಲ. ಅವರು ಏನು ರಿಯಾಲಿಟಿ ಇದೆ ಅದನ್ನು ಹೇಳಿದರು, ಹೌದಲ್ವಾ. ಹೆಣ್ಣಿದ್ದು XX ಕ್ರೋಮೋಸೋಮ್, ಗಂಡಸರದ್ದು XY ಕ್ರೋಮೋಸೋಮ್. ಸೊ XY ಕ್ರೋಮೋಸೋಮ್ದು ತಂದೆ ಮತ್ತು ತಾಯಿದು 2 ಅಂಶ ಇರ್ತದೆ. ಹೆಣ್ಣಲ್ಲಿ ಈ ಸ್ತ್ರೀ ಅಂಶ ಮಾತ್ರ ಇರೋದು. ಅಪ್ಪನಿಂದ ಕೂಡ X ಕ್ರೋಮೋಸೋಮೇ ಬರೋದು, ಸ್ತ್ರೀ ಅಂಶವೇ ಬರೋದು ಹೆಣ್ಣಲ್ಲಿ. ಹೆಣ್ಣು ಪರ್ಫೆಕ್ಟ್ ಹೆಣ್ಣು, ಗಂಡು ಯಾವತ್ತು ಕೂಡ ಅಪೂರ್ಣ. ಅವ ತಿಳ್ಕೊಂಡಿದ್ದಾನೆ ನಾನು ದೊಡ್ಡ ಮನುಷ್ಯ ಅಂತ. ಹೆಣ್ಣಿದ್ದು ಅದೇ ಹೇಳಿದಲ್ವಾ. ಈಗ ನೋಡಿ, ಎಲ್ಲೇ ನಿಮ್ಮ ಗ್ರಾಮ ದೇವತೆ ಆಗಲಿ, ಊರಿನ ದೇವತೆ ಆಗಲಿ, ನಮ್ಮ ಊರಿಗೆ ಬಂದರೆ ಭೂತಗಳಾಗಲಿ, ಹೆಣ್ಣು ಭೂತ ಎಲ್ಲಿರ್ತದೆ ಅಲ್ಲಿ ಗಂಡು ಭೂತ ಸುಮ್ಮನೆ ಕೂತಿರ್ತದೆ. ಹೆಣ್ಣು ಭೂತದ್ದೇ ಕಾರ್ಬಾರು, ಅರ್ಥ ಆಯ್ತಲ್ಲ. ಗ್ರಾಮ ದೇವತೆ ಹೆಣ್ಣು ಶಕ್ತಿ ಇದ್ದೇ ಕಾರ್ಬಾರು. ಬದುಕಿರುವಾಗ ಸ್ವಲ್ಪ ದೇಹ ಸ್ವಲ್ಪ ಗಟ್ಟಿ ಇರ್ತದೆ ಅವನದು. ಅದು ಕೂಡ ಈಗ ಕರಾಟೆ ಎಲ್ಲ ಮಾಡಿದರೆ ಹೆಂಗಸರು ನಮಗಿಂತ ಜಾಸ್ತಿ. ಬಟ್ ಬಾಡಿ ಲೆವೆಲಲ್ಲಿ ಸ್ವಲ್ಪ ಅವರು ಲೂಸ್ ಇರ್ತಾರೆ. ಬಟ್ ಎನರ್ಜಿ ಲೆವೆಲಲ್ಲಿ ಅವರನ್ನು ಬೀಟ್ ಮಾಡಲಿಕ್ಕೆ ಆಗೋದಿಲ್ಲ ಇವನಿಗೆ. ಅದಕ್ಕೆ ಸತ್ತ ನಂತರ ಭೂತಗಳಾದ ನಂತರ ಅವರದೇ ಕಾರ್ಬಾರ್ದು. ನಮ್ಮಲ್ಲಿ ಹೆಂಗಸರು ಮಾತ್ರ ಅವು ಬರಬಾರ್ದು, ಗಂಡಸರು ಎದುರು ಹೋಗಬಾರ್ದು, ನೆಗಡಬಾರ್ದು. ನಾವು ರಿಸ್ಟ್ರಿಕ್ಷನ್ ಮಾಡ್ಕೊಂಡದ್ದು. ಅವ್ರ ಎನರ್ಜಿ ಲೆವೆಲ್ಗೆ ಹೋದ ನಂತರ ನಾವು ಅವ್ರ ಎದುರು ಕೈಗಟ್ಟು ನಿಲ್ಲಬೇಕು. ನೀವು ಬದುಕಿರುವಾಗ ಎಲ್ಲ ನೀವು ಆದ ವಿಷಯಕ್ಕೆ ಯಾವುದಕ್ಕೂ ಹೋಗದೆ ಸತ್ತ ನಂತರ ನೀವು ಸ್ವರ್ಗಸ್ಥರಾದರು ಆಗುವುದಿಲ್ಲ ಅದು. ಮತ್ತು ಭಟ್ರು ಹೇಳ್ತಾರೆ ಭೂತದ ಕೈಯಲ್ಲಿದ್ದಾನೆ ಅಪ್ಪ, ಮತ್ತು ಇವನೇ ಖರ್ಚು ಮಾಡಿಕೊಂಡು ಬಿಡಿಸ್ತಾನೆ, ಇವನೇ ಸೇರಿಸಿದ್ದು. ಸೊ ಇದೆಲ್ಲ ವಿಷಯಗಳು ಹೇಳಿದರೆ ಮನುಷ್ಯನಿಗೆ ಕೋಪ ಬರ್ತದೆ. ಬಟ್ ರಿಯಾಲಿಟಿ ಅದು. ನಾನೊಂದು ನಂಬಿದ್ದು ನಿತ್ಯಾನಂದ ದೇವರನ್ನೋದು, ನಿತ್ಯಾನಂದ ಸ್ವಾಮಿ ಅಂತ ನಾವು ಏನು ಹೇಳ್ತೇವ, ನಾನೊಂದು ಗುರುಗಳಾಗಿ ನಾನು ಯಾವಾಗಲೂ ಅವರನ್ನು ನೋಡ್ತೇನೆ. ಸೆಕೆಂಡ್ ನನ್ನ ಲೈಫಲ್ಲಿ ನಾನು ನೋಡಿರೋದು ನಿಮ್ಮನ್ನು ಮಾತ್ರ. ಇಲ್ಲ, ನೀವು ಗುರು ಅಂತ ನೀವು ಹೇಳ್ಕೊಳ್ದಲ್ಲ. ನಿತ್ಯಾನಂದ ಬಾಬಾ ಕೂಡ ನನ್ನ ಗುರು ಅಂತ ಹೇಳಿದ್ದ ಯಾವತ್ತೂ ಹೇಳ್ಕೊಳ್ಳಿಲ್ಲ. ನೀವು ಹೇಳಿತಾರ ಬದುಕೋ ರೀತಿ ಬೇರೆ ಬೇರೆ ಇರ್ಬೋದು, ಆದರೆ ನಿಮ್ಮ ಜ್ಞಾನಕ್ಕೆ ನಾವು ಯಾವಾಗಲೂ ತಲೆಬಾಗ್ತೇವೆ. ನಾನೊಂದು ಕೇಳಿದೆ ಸರ್ ನಿಮ್ಮ ಹತ್ರ, ಹೇಗೆ ನಿಮಗೆ ಇದು ಸಾಧ್ಯ ಆಯಿತು ನಿಮ್ಮ ಜೀವನದಲ್ಲಿ ಇಷ್ಟೊಂದು ವಿಷಯಗಳನ್ನು ತಿಳ್ಕೊಳ್ಳೋದಕ್ಕೆ, ಅಥವಾ ಈ ವಿಷಯಗಳ ಮೇಲೆ ಸಾಧನೆ ಮಾಡೋದಕ್ಕೆ ನಿಮ್ಮಿಂದ ಹೇಗೆ ಆಯ್ತಿದ್ದು? ಈಗ ನೀವು ಕೂಡ ನಮ್ಮ ಥರನೇ ಎಲ್ಲರ ಥರ ನೀವು ಬಂದವರು ಭೂಮಿಗೆ. ಅದು ಖಂಡಿತ ಅದ್ಭುತವಾದಂತಹ ಜ್ಞಾನ ನಿಮ್ಮಲ್ಲಿದೆ. ಇದನ್ನು ಬೆಳೆಸ್ಕೊಳ್ಳೋದಕ್ಕೆ ನಿಮ್ಮ ಹತ್ರ ಹೇಗೆ ಸಾಧ್ಯ ಆಯಿತು ಸರ್ ನಿಮಗೆ? ದಯವಿಟ್ಟು ಒಂದು ಕ್ವಶನ್ಸ್ಗೆ ನೀವು ಆನ್ಸರ್ ಮಾಡಲೇಬೇಕು ನಮಗೆ. ಇಲ್ಲ, ಅಂಥ ಜ್ಞಾನ ಏನಿಲ್ಲ. ನನಗಿಂತ ತುಂಬ ದೊಡ್ಡ ದೊಡ್ಡ ಜ್ಞಾನಿಗಳೆಲ್ಲ ಇದ್ದಾರೆ, ಅದು ಬೇರೆ ವಿಷಯ. ಬಟ್ ನಾನೇನಂತ ಹೇಳಿದರೆ, ಜ್ಞಾನ ನನಗೆ ದೊಡ್ಡ ವಿಷಯ ಅಲ್ಲ. ನಾನು ಬೇಕಾದರೆ ನಿಮಗೆ ದಿನಾಲು ಒಂದೊಂದು ಕ್ಲಾಸ್ ಮಾಡ್ಬೋದು ಆನ್ಲೈನಲ್ಲಿ, ಅಷ್ಟು ಇದೆ ನನ್ನ ಹತ್ರ. ಬಟ್ ಯಾವುದು ನಮಗೆ ಅನುಭವ ಆಗಿದೆ ಅದು ನಮ್ಮ ಜ್ಞಾನ. ಸೊ ನಾನು ಕಲಿಸುವಾಗ ಕೂಡ ನಾನು ಏನು ಮಾಡಿದ್ದೇನೆ ಅದನ್ನು ಕಲಿಸುವುದು. ಕೆಲವರೆಲ್ಲ ಹೇಳ್ತಿದ್ರು ಹನುಮಾನ್ ಚಾಲಿಸದ ಬಗ್ಗೆ ಮಾಡಿ. ಹನುಮಾನ್ ಚಾಲಿಸದ ಬಗ್ಗೆ ಮಾಡ್ಬೋದು, ದೊಡ್ಡ ಇಶ್ಯೂ ಅಲ್ಲ. ಬಟ್ ನಾನು ಮಾಡಲಿಲ್ಲ ಹನುಮಾನ್ ಚಾಲಿಸ.
ಹೌದಲ್ವಾ? ನಾನು ಮಾಡೋದನ್ನು ಹೇಗೆ ಕಲಿಸೋದು ನಿಮಗೆ? ನನಗೆ ಯಾವುದರಿಂದ ರಿಸಲ್ಟ್ ಬಂದಿದೆ, ಇದು ವರ್ಕ್ ಆಗ್ತದೆ ಅಂತ ಗೊತ್ತಾಗಿದೆ, ಅದನ್ನು ಮಾಡ್ಬೋದು. ಮತ್ತು ಇದು ನನ್ನ ಪ್ಯಾಷನ್. ಈಗ ತೆಂಡೂಲ್ಕರ್ ಹತ್ರ ನೀವು ಕ್ರಿಕೆಟ್ ಹೇಗೆ ಆಡಿದ ಅಂತ ಕೇಳಿದರೆ ಅವ್ರು ಆಡಿದ್ರು ಅಷ್ಟೇ. ನಾನು ಕ್ರಿಕೆಟ್ ಆಡಲಿಕ್ಕೆ ಹೋದರೆ ಆಗೋದಿಲ್ಲ ಈ ಒಟ್ಟು ಹೊಡ್ಕೊಂಡು. ಅರ್ಥ ಆಯ್ತಾ? ಸೊ ಇದು ನನ್ನ ಪ್ಯಾಷನ್. ನಾನು ಏನೋ ಮಾಡಬೇಕು, ಮ್ಯಾಜಿಕ್ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ ಕಲ್ತದ್ದಲ್ಲ. ನಾನು ಇಷ್ಟವರೆಗೆ ಒಂದು ಜಾತಕ ಕೂಡ ತೋರಿಸಲಿಲ್ಲ ಯಾರ ಹತ್ರ. ಅಪ್ಪ ಒಮ್ಮೆ ತೋರಿಸಿದ್ರು, 18 ವರ್ಷದಲ್ಲಿ ಸಾಯ್ತಾನೆ ಅಂತ ಹೇಳಿದ್ರಂತೆ. ಈಗ ಇಷ್ಟು ದೊಡ್ಡಾಗಿ ಬೆಳೆದು ನಿಂತಿದ್ದೇನೆ, ಸಾಯಲಿಲ್ಲ. ಮತ್ತು ಒಂದು ಪೂಜೆಗೆ ಕೂಡ ಹೋದವನಲ್ಲ, ಒಂದು ಸತ್ಯನಾರಾಯಣ ಪೂಜೆಗೆ ಆಗಲಿ, ಒಂದು ಯಾವುದಕ್ಕೆ ಆಗಲಿ. ಬಟ್ ನಾನು ಎಲ್ಲ ಪೂಜೆ ಮಾಡ್ತೇನೆ. ಅದು ಪ್ಯಾಷನಲ್ಲಿ ಬಂದದ್ದು ಆಟೋಮೆಟಿಕಲಿ. ಅದಕ್ಕೆ ಹೇಗೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಒಂದು ಬಿಸ್ನೆಸ್ ಮಾಡ್ತಿರುವಾಗ ಕೂಡ ಮೊದಲು ಒಂದು ತಿಂಗಳಲ್ಲಿ, ವರ್ಷದಲ್ಲಿ 8 ತಿಂಗಳು ನಾಯಿ ದುಡಿದಾಗೆ ದುಡಿತೇನೆ. 4 ತಿಂಗಳು ನಾರ್ತಿಗೆ ಹೋಗ್ತಿದ್ದು. ಅದನ್ನು ಸ್ಟಡಿ ಅಂತಲ್ಲ, ಅದು ಪ್ಯಾಷನ್. ನನಗೆ ಕಲಿಬೇಕು, ಹೊಸತ್ತು ಕಲಿಬೇಕು ಅಷ್ಟೇ. ಆ ಪುಣ್ಯಕ್ಕೆ ಅಂತಂತ ಖತರ್ನಾಕ್ ಮನುಷ್ಯರೇ ಸಿಕ್ಕಿದ್ರು ನನಗೆ. ಅರ್ಥ ಆಯ್ತಾ? ನಾನು ನೋಡಿದ್ದೇನೆ 80 ವರ್ಷ 90 ವರ್ಷ ಆದವರು ಕೂಡ ಯಾವುದೋ ಒಂದು ಗುರುವಿನ ಹತ್ರ ಹೋಗಿ ಅಲ್ಲೇ ಸ್ಟಕ್ ಆಗಿ ಏನೋ ಮಾಡ್ತೀವಿ, ಏನು ಸಾಧಿಸಿದ್ದು ಏನಿಲ್ಲ. ನಮಗೆ ಅಂಥವ್ರು ಪ್ರಾಕ್ಟಿಕಲ್ ಮಾಡೋವರೇ ಸಿಗ್ತಾ ಹೋದ್ರು. ಮತ್ತು ಒಂದೊಂದು ಕೆಲವರೆಲ್ಲ ಕೇಳ್ತಾರೆ ನಿಮ್ಮ ಗುರು ಯಾರು ಅಂತ. ನಾನೊಂದು ಗುರು ಅಂತ ತಗೊಂಡು ನನಗೆ ತಂತ್ರ ಕಲಿಸಿದ ಗುರುಗಳನ್ನು ಒಬ್ಬರನ್ನೇ, ಮತ್ತು ಉಳಿದದ್ದೆಲ್ಲ ಬೇರೆ 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 ಕಲಿತು ಹೋದದ್ದು. ಬಟ್ ಅದು ಹೇಗೆ ಕ್ಯಾಪ್ಚರ್ ಆಗ್ತಾ ಹೋಯ್ತು ಅಷ್ಟೇ. ಮಾಡಬೇಕಂತ ಕೂಡ ಮಾಡಿದಲ್ಲ. ಅದು ಕೊರೋನಾ ಬಂದ ಕಾರಣ ಒಂದು ಕೇಸ್ ಮಾಡಿದೆ, ಒಂದು ದೊಡ್ಡ ಕೇಸ್, ಯಾರಿಗಾಗದ ಕೇಸನ್ನು ಮಾಡಿದೆ. ಮತ್ತು 30 ಹೋಯ್ತು. ನಾನು ಇಷ್ಟರೊಳಗೆ ಒಂದು 2 ಡೇಸ್ ಕೂಡ ಕೊಡಲಿಕ್ಕೆ ಹೋಗಲಿಲ್ಲ. ಈಗ ನಿಮಗೆ ನಾನು ಏನೋ 2 ಡೇಸ್ ಕೊಟ್ಟಿದ್ದೇನಾ? ಸೊ ನೀವೇ ಬಂದರೆ, ಹೌದಲ್ವ? ಸೊ ಅದು ಪ್ಯಾಷನಲ್ಲಿ ಮಾಡ್ತಾ ಹೋದದ್ದು. ಕೇಸ್ ಮಾಡ್ತಿದ್ದೆ. ಫಸ್ಟ್ ಕೊರೋನಾ ಬಂತಲ್ವ, ಆಗ ಫ್ರೀ ಇತ್ತಲ್ವ, ಮೈಂಡಿಗೆ ವರ್ಕ್ ಸಿಕ್ಕಿತ್ತು. ಯೂಟ್ಯೂಬ್ ಚಾನಲ್ ಮಾಡುವಂತಾಯ್ತು. ಅದು ಏನು ಗೊತ್ತಿಲ್ಲ, ಏನಿಲ್ಲ, ರೆಕಾರ್ಡ್ ಫಸ್ಟ್ ಇದೆಲ್ಲ ಅವಲ್ಲು ಇವಲ್ಲ ಅಂತ ಹೇಳ್ತಿದ್ದೇನೆ. ಕನ್ನಡ ಕೂಡ ಗೊತ್ತಿಲ್ಲ. ಅರ್ಥ ಆಯ್ತಾ? ಹೇಗೆ ಎಡಿಟಿಂಗ್ ಮಾಡೋದು, ಹೇಗೆ ಶೂಟಿಂಗ್ ಮಾಡೋದು. ಸೊ ಕೊರೋನಾ ಬಂದದ್ದು ನನಗೆ ಪ್ಲಸ್ ಆಯಿತು. ಅದೇ ಟೈಮಲ್ಲಿ ಒಂದು ಕೇಸ್ ಇತ್ತು, ತುಂಬ ಖರ್ಚು ಮಾಡಿದ್ರು. ಸೊ ಅದು ಕೇಸು ಬಂತು ನನ್ನ ಹತ್ರ, ಅದನ್ನು ಮಾಡಿದೆ ಕ್ಲಿಯರ್. ಸೊ ಅವರು ಕೂತಿದ್ರಂತೆ ಮೇಡಮ್, ಎಲ್ಲ ದೊಡ್ಡ ದೊಡ್ಡ ತಾಂತ್ರಿಕರದು ಜುಟ್ಟು ಕಟ್ಟಿಕೊಂಡು ಮಾಲೆ ಹಾಕ್ಕೊಂಡು ಬಂದಿದ್ರು. ನಾನು ಚಡ್ಡಿ ಹಾಕ್ಕೊಂಡು ಹೋದದ್ದು. ಅವರಿಗೆ ನೋಡಿಯೇ ಸಾಕಾಯ್ತಂತೆ, ಇದು ಯಾರು ಚಡ್ಡಿಯಲ್ಲಿ ಬಂದದ್ದು. ಯಾಕೆಂತ ಹೇಳಿದರೆ ಈ ಹೊರಗಿನ ವ್ಯವಸ್ಥೆ ಅಗತ್ಯ ಇಲ್ಲ, ಅದಕ್ಕೆ ಎನರ್ಜಿ ಲೆವೆಲಲ್ಲಿ ವರ್ಕ್ ಆಗುವಂಥದ್ದು ಅದೆಲ್ಲ. ಅರ್ಥ ಆಯ್ತಾ? ನಾನು ಜುಟ್ಟು ಬಿಟ್ಟರೆ ಎದುರಿನವನಿಗೆ ನಾನು ದೊಡ್ಡ ಪಂಡಿತ ಅಂತ ಆಗ್ಬೋದೇ ಹೊರತು ಎನರ್ಜಿಗೂ ಅದಕ್ಕೂ ಸಂಬಂಧ ಇಲ್ಲ. ಅದು ಜುಟ್ಟು ಬಿಡುವುದು ತಪ್ಪು ಅಂತ ಹೇಳ್ತಾ ಇಲ್ಲ, ಹೇಳಿದ್ದು ನಾನು. ಎದುರು ನನ್ನ ವೇಷ ನೋಡಿ ನಾವು ಇವನಿಗೆ ಶಕ್ತಿ ಇದೆ ಅಂತ ಮನಸ್ಸು ಒಪ್ಪಿಕೊಳ್ತೇವೆ, ಅದೊಂದು ಬೇರೆ ವಿಷಯ. ನನ್ನ ಪ್ಲ್ಯಾನ್ ಏನಂತ ಹೇಳಿದರೆ, ಎದುರಿನವನಿಗೆ ನನ್ನ ಹತ್ರ ಏನಿದೆ ಅಂತಲೇ ಗೊತ್ತಾಗಬಾರ್ದು. ಈಗ ನಾನು ಯಾರಾದರೂ ನನ್ನ ಎನರ್ಜಿ ಸ್ಕ್ಯಾನ್ ಮಾಡೋದು, ನನ್ನ ಹತ್ರ ಎನರ್ಜಿಯನ್ನು ಕೂಡ ನಾನು ಬೇರೆ ರೀತಿ ಅವ್ರಿಗೆ ಗೊತ್ತಾಗುತ್ತೆ. ನನ್ನನ್ನು ಕತೆ ಹೇಳುವರದ್ದು ಬಿಡಿ, ಒರಿಜಿನಲ್ ಆಗಿ ನನ್ನನ್ನು ಯಾರಿಗಾದ್ರೂ ನೋಡಲಿಕ್ಕೆ ಇದ್ದರೆ ನನ್ನ ಹತ್ರ ಏನಿದೆ ಅಂತ ಅವನಿಗೆ ಏನೂ ಕಾಣೋದಿಲ್ಲ, ಬ್ಲ್ಯಾಂಕ್ ಆಗ್ತದೆ ಅವನ ಮೈಂಡ್. ಬೇಕಾದರೆ ಟ್ರೈ ಮಾಡಲಿ ಯಾರಾದ್ರು. ಸೊ ಅದೆಲ್ಲ ಟೆಕ್ನಿಕ್ ಇದೆ. ಅದಕ್ಕೆ ಹೇಳು, ತಂತ್ರ ಅಂದರೆ ಟೆಕ್ನಿಕ್. ಅದಕ್ಕೆ ಹೆಸರೇ ತಂತ್ರ ಅಂತ ಹೇಳಿದರೆ ಟೆಕ್ನಿಕ್. ಬೇರೆ ಬೇರೆ ರೀತಿಯಲ್ಲಿ ಟೆಕ್ನಿಕ್ ಮಾಡಲಿಕ್ಕೆ ಆಗ್ತದೆ. ಒಂದು ಎನರ್ಜಿಯನ್ನು ಅಲ್ಲಿ ತಗೊಂಡು ಹೋಗ್ಲಿಕ್ಕೆ ಆಗ್ತದೆ, ಮತ್ತೊಬ್ಬನಿಗೆ ಒಂದು ಎನರ್ಜಿಯನ್ನು ಅವನ ಹೊರದೊಳಗೆ ಹಾಕಿ ಲಾಕ್ ಮಾಡಲಿಕ್ಕೆ ಆಗ್ತದೆ. ಕೆಲವರೆಲ್ಲ ಅತಿ ಬುದ್ಧಿವಂತರಿಗೆಲ್ಲ ಅಂಥದ್ದೆಲ್ಲ ಮಾಡ್ತೇವೆ. ಚಿಕ್ಕದೆಲ್ಲ ಟೆಕ್ನಿಕ್ ಇರ್ತದೆ, ಸಾಕಾಗ್ತದೆ. ಮತ್ತು ಅಲ್ಲೇ ಬ್ಯುಸಿ ಇರ್ತಾನೆ ಅವನು, ಅವನ ಪ್ರಾಬ್ಲಮ್ ಸಾಲ್ವ್ ಮಾಡೋದ್ರಲ್ಲಿ. ಅರ್ಥ ಆಯ್ತಲ್ಲ? ಸೊ ಅಂತ ಎಲ್ಲ ಇರ್ತದೆ ಟೆಕ್ನಿಕ್. ಸೊ ನಾವು ಹೇಳ್ಕೋಬಾರ್ದು ಅದು ಇದು. ಈಗ ಅನುಭವಗಳೆಲ್ಲ, ಅದ್ಭುತ ಅನುಭವಗಳೆಲ್ಲ ಆಗಿದೆ, ಏನೇನೆಲ್ಲ ಇದೆ ಅದನ್ನೆಲ್ಲ. ಸೊ ಅದನ್ನೆಲ್ಲ ನಾವು ಹೇಳ್ಕೊಂಡ್ರೆ ಒಂದು 1000 ಜನದಲ್ಲಿ 500 ಜನ ನಂಬ್ತಾರೆ, 500 ಜನ ಕಳ್ಳ ಸುಳ್ಳ ಏನೆಲ್ಲ ಹೇಳ್ತಾರೆ. ಸೊ ನಮ್ಮ ಶಕ್ತಿಗಳನ್ನು, ನಾವು ಕಷ್ಟದಲ್ಲಿ ಮಾಡಿಕೊಂಡ ಶಕ್ತಿಗಳನ್ನು, ಎನರ್ಜಿಗಳನ್ನು ಮತ್ತೊಬ್ಬರು ಕಾಮಿಡಿ ಮಾಡೋದು ನನಗೆ ಇಷ್ಟ ಇಲ್ಲ. ಅದೆಲ್ಲ ಅದಕ್ಕೆ ನಾನು ಹೇಳುವುದಿಲ್ಲ ಅದೆಲ್ಲ. ಹುಡುಗಿಗೆ ನಾಗ ಹಿಡಿದೆ, ನಾಗ ಅಂತೇಳಿದರೆ ಫುಲ್ ನಾಗನೇ, ಇಡೀ ಊರು ಕೇಳುವಷ್ಟು ಸೌಂಡ್ ಬರ್ತಿತ್ತು. ಹಾಂ, ಬೂಸ್ ಬೂಸ್ ಬೂಸ್. ಮನೆಯವರೆಲ್ಲ ಇದ್ರು, ನನಗೆ ಗೊತ್ತಿದೆ ಅಲ್ಲ ಯಾವುದು ನಾಗ ಎಲ್ಲಿ ಬೀಲ ಹಿಡಿಬೇಕಂತ. ಕರ್ಕೊಂಡು ಹೋದವರಿಗೂ ಟೆನ್ಷನ್ ಆಗಿದೆ, ಸರಿ ಆಗಲಿಲ್ಲ ಅಂತ ನೋಡಿ. ಅದಕ್ಕೆ ಹೇಳೋದು ನಾವು, ಖಾಲಿ ತಂತ್ರ ಕಲಿತವರಿಗೆ ಅರ್ಥ ಆಗೋದಿಲ್ಲ, ಖಾಲಿ ಸೈಕಾಲಜಿ ಕಲಿತವರಿಗೂ ಅರ್ಥ ಆಗೋದಿಲ್ಲ. ಎರಡನ್ನು ಮಿಕ್ಸ್ ಮಾಡಿದರೆ ಅರ್ಥ ಆಗೋದು ನಮಗೆ. ಅರ್ಥ ಆಯ್ತಲ್ವಾ? ಸೊ ನಂಗೆ ಗೊತ್ತಾಯ್ತು ಅದು ಮ್ಯಾಟ್ರ್ ಏನಂತ. ಎಲ್ಲ ಅನುಭವದಿಂದ ಬರುವಂಥದ್ದು. ಒಂದು ಮನುಷ್ಯನನ್ನು ನೋಡಿದರೆ ನಿಮಗೆ ಎನರ್ಜಿ ಲೆವೆಲಲ್ಲಿ ನೋಡ್ಲಿಕ್ಕೆ ಆಗ್ತದೆ, ಇಲ್ಲದಿದ್ದರೆ ಈಗ ನೋಡುವಾಗಲೇ ಗೊತ್ತಾಗ್ತದೆ ಇದು ಯಾವುದು ಕೇಸ್ ಅಂತ. ಓಕೆ,
ಸೊ ನಾನು ಹೇಳಿದೆ ನನಗೀಗ ಸುಸ್ತಾಗಿದೆ, ನಾನು ಬರ್ತೇನೆ ಒಂದು ವಾರ ಬಿಟ್ಟು ಯಾವಾಗಾದ್ರೂ ಸರಿ ಮಾಡುವ, ದೊಡ್ಡ ಇಶ್ಯೂ ಅಲ್ಲ ಅಂತ. ಬಟ್ ಮನೆಯವರಿಗೆ ಎಲ್ಲ ಮುಖ ನೋಡಿ ಇವ್ರು ನನ್ನ ಕರ್ಕೊಂಡು ಹೋದವರು ಅವರು ಕೂಡ ಸ್ವಲ್ಪ ಮಂತ್ರವಾದಿ ಅವರಿಗೆ ಟೆನ್ಷನ್ ಆಯಿತು, ಇದು ನಾಗ ಇದೆಲ್ಲ ಹೋಗ್ತಾ ಇಲ್ಲ ಅಲ್ವಾ, ಬೇಡ ಮತ್ತೆ ಬರುವ ಅಂತ ಹೇಳಿದೆ. ಬೇಡ ಅದೊಂದು ಮಾಡಿ ಹೋಗುವ, ಲೇಟ್ ಆಗಿದೆ. ಹೀಗೆ ಮತ್ತೆ ಕೂತು ಮಾತಾಡುವಾಗ ಸ್ಟೋರಿ ಬೇರೆ, ಮತ್ತು ನಾಗ ನಾನು ಕಿಸೆಯಲ್ಲಿ ಹಾಕ್ಕೊಂಡು ಬಂದೆ. ಸೊ ಅಲ್ಲ, ಕಿಸೆಯಲ್ಲಿ ಹಾಕ್ಕೊಂಡು ಬಂದರೆ ಸರಿ. ಸೊ ಇಂಥದ್ದೆಲ್ಲ ವಿಷಯಗಳು ಅರ್ಥ ಒಮ್ಮೆ ನಿಮಗೆ ಅದು ಅರ್ಥ ಆದರೆ, ಅದು ಅರ್ಥ ಆಗಬೇಕಾದ್ರೆ ಅದು ನೀವು ಮೈಂಡ್ ಬ್ಲ್ಯಾಂಕ್ ಇರಬೇಕು ನಿಮ್ಮದು. ಇಲ್ಲದಿದ್ದರೆ ನಿಮ್ಮ ಒಂದು ಗುರು ಹೇಳಿಕೊಟ್ಟದ್ದು ಇರ್ತದೆಲ್ಲ, ಕೆಲವು ಸಂಘ ಸಂಸ್ಥೆಗಳು ಒಂದು ಗುರುವಿನ ಇದರಲ್ಲಿ ನಡೆಯುವಂಥದ್ದು ಎಲ್ಲದು ಇದೆ, ಹೆಸರು ಹೇಳಬೇಕಂತ ಇಲ್ಲ, ಅವರಿಗೆ ಬೇರೆ ಯಾವುದೂ ಅರ್ಥ ಆಗೋದಿಲ್ಲ. ಈಗ ಭಗವದ್ಗೀತೆ ಬಗ್ಗೆ ನಾನು ಮಾತಾಡಬಾರ್ದು ಅಂತ ಡಿಸೈಡ್ ಮಾಡಿದ್ದು ಯಾಕೆ ಅಂತೇಳಿ ಇದಕ್ಕೆ, ಯಾಕೆಂದರೆ ಭಗವದ್ಗೀತೆ ಹೇಳುವವರು ಕೋಟಿ ಜನ ಇದ್ದಾರೆ ಭೂಮಿಯಲ್ಲಿ. ಸೊ ಒಬ್ಬೊಬ್ಬರದ್ದು ಕೇಳಿಕೊಂಡವರಿಗೆ ಅವರಿಗೆ ಅದೇ ಫಿಕ್ಸ್ ಆಗಿರ್ತದೆ ಮೈಂಡಲ್ಲಿ. ಒಬ್ಬರು ಮೊನ್ನೆ ಯಾರು ಕೇಳ್ತಿದ್ರು, ನಿಮಗೆ ಬಂದು ಕೃಷ್ಣ ಕಿವಿಯಲ್ಲಿ ಹೇಳಿದ್ರು, ನಾಗದ ಕೃಷ್ಣನಿಗೆ ಬಂದು ಬೇರೆ ಯಾರಾದ್ರು ಕಿವಿಯಲ್ಲಿ ಹೇಳಿದ್ರಾ? ಇಲ್ಲ, ಗೊತ್ತಿಲ್ಲ ಅವರಿಗೆ ಅಷ್ಟೇ. ಸೊ ಹೇಳಿದ್ರೇನು, ನಿಮಗೆ ಗೊತ್ತಿಲ್ಲ, ನಮ್ಮ ಗುರುಗಳಿಗೆ ಹೇಳಿದ್ದಾರೆ. ಪಾಪ ಗುರುಗಳಿಗೂ ಕೂಡ ಗೊತ್ತಿಲ್ಲ, ಅವರು ಕೂಡ ಅವರ ಗುರುಗಳು ಹೇಳಿದ್ದಾರೆ ಅದನ್ನು ಹೇಳ್ತಿದ್ದಾರೆ. ರಾಮಕೃಷ್ಣ ಪರಮಹಂಸರು ಹೇಳ್ತಿದ್ರಂತೆ, ಒಬ್ಬ ದೊಡ್ಡ ಪಂಡಿತ ಬಂದ ಭಾಷಣ ಮಾಡ್ತಿದ್ದ, ಎಲ್ಲರೂ ಕೂಡಿ ವಾ ಏನು ನಾಲೆಜ್, ಈಗ ನೀವು ನನಗೆ ಹೇಳಿದ್ರಲ್ಲ ಏನು ನಾಲೆಜ್, ಅದು ಹೇಳ್ತಾ ಇರ್ತಾರೆ, ಏನು ನಾಲೆಜ್. ರಾಮಕೃಷ್ಣ ಪರಮಹಂಸರು ಏನು ಹೇಳ್ತಿಲ್ಲ. ಆಗ ಕೇಳಿದಂತೆ ಅವು ಬಂದ, ಗುರುಗಳು ನೀವು ಏನು ಹೇಳಲಿಲ್ಲ ನನಗೆ, ನಾನು ಹೇಳಿದ್ದು ಹೇಗಾಯಿತು, ಒಳ್ಳೇದಾಯ್ತಾ? ಅದೇ ನಾನು ಕಾಯ್ತಿದ್ದೆ, ನೀನು ಯಾವಾಗ ಹೇಳ್ತೀಯ ಅಂತ ಕಾಯ್ತಿದ್ದೆ ಅಂತ ಹೇಳಿದ್ರಂತೆ. ಅಂತೇಳಿದ ಅಷ್ಟೊತ್ತು ಹೇಳಿದವ ಎಲ್ಲೇ ಓದಿದ್ದಾನೆ, ಎಲ್ಲೇ ಕೇಳಿದ್ದಾನೆ, ಅವನ ಅನುಭವ ಏನಿದೆ, ಅವನ ಮಾತು. ಸೊ ಅವನ ಮಾತು ಯಾವತ್ತೂ ಕೂಡ ಡಿಫ್ರೆಂಟ್ ಇರ್ತದೆ. ಈಗ ನಮಗೆ ಎಲ್ಲ ದೊಡ್ಡ ದೊಡ್ಡ ಗುರುಗಳಾಗಲಿ, ಅಲ್ಲ ನಾವು ಗುರುಗಳಂತಲ್ಲ, ದೊಡ್ಡ ದೊಡ್ಡ ಗುರುಗಳ ವಿಷಯ ಹೇಳ್ತೇನೆ, ಬುದ್ಧ ಆಗಲಿ, ಮಹಾವೀರ ಆಗಲಿ, ಅವ ಬಂದಾಗ ನಮಗೆ ಹೇಗೆ ಅನಿಸ್ತದೆ, ಅದು ಅವ ಹಿಂದೂ ಧರ್ಮವನ್ನು ಧಿಕ್ಕರಿಸಿ ಹೊಸ ಧರ್ಮ ಕಟ್ಟಲಿಲ್ಲ, ಅವ ನಿಜವಾಗಿ ಏನಿದೆ ಅದನ್ನೇ ಹೇಳ್ತದೆ. ನಾವು ಅದಕ್ಕಿಂತ ಎಷ್ಟು ಹೊರಗೆ ಬಂದಿದ್ದೇವೆ ಅಂತ ಹೇಳಿದರೆ ನಮಗೆ ಅದು ಹೊಸದಂಥ ವಿಷಯ ಆಗ್ತದೆ. ಬುದ್ಧ ಹೇಳಿದ್ದು ಕೂಡ ನಿರ್ವಾಣ ಎಲ್ಲ ಹೇಳಿದ್ದು ಮುಕ್ತಿಯ ವಿಷಯವನ್ನೇ. ಮಹಾವೀರ ಕೂಡ ಹೇಳಿದ್ದು ದೇವರ ಬಗ್ಗೆ ಹೇಳುವುದಿಲ್ಲ, ತನ್ನನ್ನು ತಾನೇ ಸಿದ್ಧನ ಪುರುಷನಾಗಿ ಮಾಡಿಕೊಳ್ಳುವುದು. ಬಸವಣ್ಣನವರು ಹೇಳಿದ್ದು ದೇಹವೇ ದೇಗುಲ, ಶಿರವೇ ಹೊನ್ನಕಳಿಸ, ಉಳ್ಳವರು ಶಿವಾಲಯ ಮಾಡೋರು, ನಾನೇನೇ ಮಾಡಲಿ ಬಡವನಯ್ಯ. ಬಸವಣ್ಣ ಹೀಗೆ ಹೇಳಿದರು, ಹಿಂದೂ ಧರ್ಮವನ್ನು ಧಿಕ್ಕರಿಸಿದ ದೇವಸ್ಥಾನ ಅಲ್ಲ, ದೇಹೋ ದೇವಾಲಯ ಪ್ರೋಕ್ತ ಜೀವೋ ದೇವ ಸನಾತನ ತ್ಯಜೇದ್ ಅಜ್ಞಾನ ನಿರ್ಮಾಲ್ಯಂ ಸೋಹಂ ಭಾವೇನ ಪೂಜೆಯಿತು. ಅದು ಸಂಸ್ಕೃತದಲ್ಲಿ ಇವರು ಕನ್ನಡದಲ್ಲಿ ಹೇಳಿದರು ಅಷ್ಟೇ. ಬಟ್ ಒಂದು ಫಾಲೋವರ್ ಅಂತ ಆದಾಗ ನಾವು ಒರಿಜಿನಲ್ ಸತ್ಯವನ್ನು ಹೇಳಲಿಕ್ಕೆ ಹೋದರೆ ನಮಗೆ ಹೊಡೆಯಲಿಕ್ಕೆ ಬರ್ತಾರೆ ಅಷ್ಟೇ. ಅಲ್ಲ, ನಾನು ಹೊಡೆದ್ರೆ ಸಿಗುವುದಿಲ್ಲ, ಅದು ಬೇರೆ ವಿಷಯ. ಆದರೆ ವಿಷಯ ಅಷ್ಟೇ. ಸೊ ಅದಕ್ಕಿಂತ ಅದು ಮಾತಾಡದಿರೋದೇ ಒಳ್ಳೇದಂತ. ಈಗ ಇಷ್ಟು ಹೇಳಿದ್ರಲ್ಲ ನೀವು, ಇಷ್ಟು ಸಾಧನೆಗಳನ್ನು ಮಾಡ್ತಾ ಹೋಗುವಾಗ ವಿಚಿತ್ರ ಅನುಭವಗಳು ನಿಮಗೆ ಖಂಡಿತವಾಗಿ ಆಗಿರ್ಬೋದು. ಒಂದು ಅನುಭವ ನಮ್ಮ ಜೊತೆ ಹಂಚ್ಕೊಳ್ಬಹುದಾ? ಇವತ್ತು ನಾನು ಒಬ್ಳೆ ಕೇಳೋದು, ಇಲ್ಲದ್ರೆ ಎಲ್ಲರೂ ಸಹ ಕೇಳ್ತಾರೆ ಮತ್ತೆ ಫೋನ್ ಮಾಡಿ. ಸೊ ಒಬ್ಳಿಗೆ ಈಗ ಆನ್ಸರ್ ಮಾಡೋದು ಒಳ್ಳೇದು. ಸೊ ನಮ್ಮ ಎಲ್ಲರ ರಿಕ್ವೆಸ್ಟ್, ನಮಗೆ ಒಂದು ಕುತೂಹಲ ಇದೆ, ಏನಾಗಿದೆ ನೀವು ಸಾಧನೆ ಮಾಡುವಾಗ ವಿಚಿತ್ರ ಘಟನೆಗಳ ಬಗ್ಗೆ ಸ್ವಲ್ಪ ಆಗಿರ್ಬೋದು ಖಂಡಿತವಾಗಿ ಸಹ. ಅಲ್ಲ, ಅನುಭವ ಅಂತಲ್ಲ ನೋಡಿ, ಈಗ ನಿಮ್ಮ ಮೈಂಡ್ ಈ ವೇವ್ಸಲ್ಲಿ ಇರ್ತದೆ. ಓಕೆ, ನೀವು ನೋಡಿ ಕ್ಲಾಸಿಗೆಲ್ಲ ಬಂದವರಿಗೆ ಎಷ್ಟೆಲ್ಲ ಅನುಭವ ಆಗೋದಿಲ್ಲ, ಅಥವಾ ಆನ್ಲೈನ್ ಕ್ಲಾಸಲ್ಲಿ ಕೂಡ ಅವರಿಗೆ ಅನುಭವ ಆಗಿದೆ. ಆಗದವರದ್ದು ಬಿಡಿ, ಅದು ತಲೆ ಹೋಗಿದೆ, ತುಂಬ ಟೈಮ್ ತಗೊಳ್ತದೆ ಅದು. ಸೊ ಈ ಲೆವೆಲಿಂದ ಈ ಲೆವೆಲಿಗೆ ಹೋಗುವಾಗ ಡಿಫ್ರೆಂಟ್ ಡೈಮೆನ್ಷನ್, ಅದು ಅಲ್ಲಿ ಅನುಭವ ಆಟೋಮೆಟಿಕಲಿ ಬರ್ತದೆ. ಮಂತ್ರಗಳನ್ನೆಲ್ಲ ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳಿದರೆ, ಮಂತ್ರಕ್ಕೆ ಮಾವಿನನ್ನು ಉದುರುವುದಿಲ್ಲ ಅಂತ ಹೇಳ್ತಾರೆ. ಯಾಕೆ ಉದುರುವುದಿಲ್ಲ ಅಂತ ಹೇಳಿದರೆ ಅವ್ರಿಗೆ ಗೊತ್ತಿಲ್ಲ ಅದನ್ನು ಹೇಗೆ ಮಾಡಬೇಕಂತ. ಇಲ್ಲದಿದ್ದರೆ ಮಾವಿನ ಹಣ್ಣಲ್ಲ, ಮನುಷ್ಯನೇ ಉದುರ್ತಾನೆ, ಹೌದಲ್ವಾ? ಸೊ ಬ್ರೈನ್ನ ವೇವ್ಸನ್ನು ಚೇಂಜ್ ಮಾಡಲಿಕ್ಕೆ ಇರುವಂಥದ್ದು ಒಂದು ಬೀಜ ಮಂತ್ರ ಅಂತ ಹೇಳಿದರೆ, ಅದನ್ನು ಗುರುಮುಖೇನೆ ಯಾಕೆ ಕಲಿಬೇಕಂತ ಹೇಳಿದರೆ ಅದಕ್ಕೆ ವಿಧಿವಿಧಾನ ಇರ್ತದೆ. ನೀವೀಗ ಹಾಲಿನಾದರೂ ಕೂತು ತುಪ್ಪ ಅಂತ ಹೇಳಿದರೆ ತುಪ್ಪ ಬರೋದಿಲ್ಲ. ಒಳ್ಳೆಯವನಾಗಲಿ ಕೆಟ್ಟವನಾಗಲಿ ಅದಕ್ಕೆ ಒಂದು ವಿಧಿ ಇರ್ತದೆ, ಅದಕ್ಕೆ ಹೆಪ್ಪು ಹಾಕಬೇಕು, ಈ ರೀತಿ ಮಾಡಿ ಅದನ್ನು ಇದು ಮಾಡಿದಾಗ ಒಳ್ಳೆಯವನಿಗೂ ತುಪ್ಪ ಬರ್ತದೆ, ಕೆಟ್ಟವನಿಗೂ ತುಪ್ಪ ಬರ್ತದೆ, ಹೌದಲ್ವಾ? ಸೊ ಇದು ಕೂಡ ಹಾಗೆ ಒಂದು ಬೀಜ ಮಂತ್ರ ಅಂತ ಇರ್ತದೆ. ಆ ಬೀಜ ಮಂತ್ರದಲ್ಲಿ ಕೆಲವು ಶಬ್ದಗಳ ವೈಬ್ರೇಷನ್ ಇರ್ತದೆ. ಪರ್ಟಿಕ್ಯುಲರ್ ಶಬ್ದವನ್ನು ನೀವು ಉಚ್ಚಾರ ಮಾಡಿದಾಗ ಬಾಯಲ್ಲಿ ಅದಕ್ಕೆ ಜಪ ಅಂತ ಹೇಳೋದು, ರಿಸೈಟಿಂಗ್ ಮಾಡೋದು ಕಂಟಿನ್ಯೂಸ್ಲಿ ಒಂದೇ ಶಬ್ದವನ್ನು. ಈ ರೀತಿ ಆ ಪರ್ಟಿಕ್ಯುಲರ್ ವೇವ್ಸಲ್ಲಿ ಅದಕ್ಕೆ ಛಂದಸ್ಸು, ಋಷಿ, ದೇವತೆ ಎಲ್ಲ ಹೇಳೋದು ಅದಕ್ಕೆ. ಸೊ ಪರ್ಟಿಕ್ಯುಲರ್ ವೇವ್ಸಲ್ಲಿ ಮಾಡೋದು. ಫಾರ್ ಎಕ್ಸಾಂಪಲ್ ಈಗ ಗಣಪತಿದ್ದು ಮಾಡೋದಾದರೆ ನೀವು ಗಣಪತಿಯ ವೈಬ್ರೇಷನಲ್ಲಿ ಗಣಪತಿಯ
ಕಾನ್ಷಿಯಸ್ ಪಿಕ್ಚರ್ ತಗೊಳ್ಳೋದು ನಾನು ಹೇಳಿದ್ದೇನೆ ನಿಮಗೆ. ನೀವು ಪರ್ಟಿಕ್ಯುಲರ್ ವೈಬ್ರೇಷನ್ ಮಾಡುವಾಗ ಆ ಬ್ರೈನ್ ಆ ವೈಬ್ರೇಷನ್ಗೆ ಹೋಗ್ತದೆ. ನಿಮ್ಮ ಸೆಲ್ಯುಲರ್ ಲೆವೆಲಲ್ಲಿ ಕೂಡ ದಿನಕ್ಕೆ 10,000 ಈ ರೀತಿ ಪರ್ಟಿಕ್ಯುಲರ್ ಮಾಡಿದಾಗ ಅದು ಆ ಲೆವೆಲ್ಗೆ ಹೋಗ್ತದೆ. ಆ ಲೆವೆಲ್ಗೆ ಹೋಗುವಾಗ ನಿಮಗೆ ಇಲ್ಯೂಷನ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಬ್ರೈನ್ ಟ್ರಾನ್ಸಿಗೆ ಹೋಗ್ತದೆ. ಹೇಗೆ ನಾವು 6 ಲೆವೆಲಲ್ಲಿ ತೋರಿಸ್ತೇವೆ ಇಲ್ಯೂಷನ್ ಅವರಿಗೆ. ಮೊನ್ನೆ ನೋಡಿ ಮಹೇಶ್ ಬಾಬು ಹೀರೋ ಹೀರೋ ಅಲ್ವಾ ಮಹೇಶ್ ಬಾಬು, ಅವರು ನಾನು ಅವರಿಗೆ ಆ ಹುಡುಗನಿಗೆ ನಾನು ಮಹೇಶ್ ಬಾಬು ಥರ ಕಾಣ್ತಿದ್ದೆ. ಸೊ ಮೊನ್ನೆ ತುಂಬ ಮಾಡಲಿಕ್ಕೆ ಆಗಲಿಲ್ಲ ಕ್ಲಾಸಲ್ಲೆಲ್ಲ, ಇಲ್ಲದಿದ್ದರೆ 6 ಲೆವೆಲೆಲ್ಲ ನಾವು ಮಾಡ್ತೇವೆ. ಎದುರಲ್ಲಿ ಬೆಕ್ಕು ಇದೆಲ್ಲ ಕಂಡಾಗೆ ನಾನು ಮಾಯ ಆದಾಗೆ ಸ್ಟೇಜಲ್ಲಿ. ಸೊ ಈ ಎಲ್ಲ ಇಲ್ಯೂಷನ್ ಬರ್ತದೆ. ಅದೇ ರೀತಿ ನಿಮಗೆ ಗಣಪತಿದು ಮಾಡಿದರೆ ಗಣಪತಿ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಕಣ್ಣೆದುರು, ಕಾಳಿದ್ದು ಮಾಡಿದರೆ ಕಾಳಿ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದಕ್ಕೆ ಬೀಜ ಮಂತ್ರ ಅಂತ ಹೇಳೋದು. ಮಂತ್ರ ಬೇರೆ, ಬೀಜ ಮಂತ್ರ ಬೇರೆ, ಸ್ತೋತ್ರ ಬೇರೆ. ಸ್ತೋತ್ರ ಮಂತ್ರಮಾಲಾ ಅಂತ ಇರ್ತದೆ, ಅದರಲ್ಲಿ ಬೀಜ ಮಂತ್ರಗಳಿರ್ತದೆ. ನೀವು ಆಗ ಮಾತಾಡುವಾಗ ಏನು ಹೇಳಿದ್ರಿ ಖಡ್ಗಮಾಲದ್ದಂತ, ಖಡ್ಗಮಾಲದ್ದೆಲ್ಲ ಬೀಜ ಮಂತ್ರಗಳಿಂದ ಇರುವುದು. ನೀವು ಆಗ ಹೇಳಿದ್ರಿ ಗುರುಗಳಿಲ್ಲದೆ ಮಾಡ್ಬೋದಾ ಖಡ್ಗಮಾಲ ಸ್ತೋತ್ರ. ಗುರುಗಳಿಲ್ಲದೆ ನೀವು ಕಾರ್ ಡ್ರೈವ್ ಕೂಡ ಮಾಡಬಾರ್ದು, ಅಡಿಗೆ ಕೂಡ ಮಾಡಬಾರ್ದು. ಗಂಡ ಗೊತ್ತಿಲ್ಲದೆ ಅಡಿಗೆ ಮಾಡಿದರೆ ಅವ ಕೂಡ ಹೋಗ್ತಾನೆ, ಹೌದಲ್ವಾ? ಸೊ ಗೊತ್ತಿಲ್ಲದೆ ಯಾವುದನ್ನು ಮಾಡಬಾರ್ದು. ಯಾಕೆ ಅಂತ ಹೇಳಿದರೆ ಮಹಾ ಮೇಧಾವಿಗಳು ಮೈಂಡಿನ ಮೇಲೆ, ದೇಹದ ಮೇಲೆ, ಎನರ್ಜಿ ಲೆವೆಲ್ ಮೇಲೆ ವರ್ಕ್ ಮಾಡಿ ಆ ಬೀಜ ಮಂತ್ರಗಳನ್ನೆಲ್ಲ ಮಾಡಿದ್ದು ಅಥವಾ ಕಂಡದ್ದು ದರ್ಶನಗಳಿಂದ. ಸೊ ಅದನ್ನು ಅದೇ ರೀತಿ ಉಚ್ಚಾರ ಮಾಡಿದರೆ ನಿಮ್ಮ ಬ್ರೈನ್ ಲೆವೆಲಲ್ಲಿ, ಸೆಲ್ಯುಲರ್ ಲೆವೆಲಲ್ಲಿ ಚೇಂಜಸ್ ಆಗ್ತದೆ. ಚೇಂಜಸ್ ಆದಾಗ ನಿಮ್ಮ ದೇಹ ಮಂತ್ರ ಶರೀರ ಆಗ್ತದೆ, ನೀವು ಡಿಫ್ರೆಂಟಲ್ಲಿ ಇರ್ತೀರಿ. ಓಕೆ, ನೀವು ಅದನ್ನು ತಪ್ಪು ಮಾಡಿದರೆ ನಿಮ್ಮ ಎನರ್ಜಿ ಬೇರೆ ರೀತಿಯಲ್ಲಿ ವರ್ಕ್ ಆಗ್ತದೆ. ಆಗ ನಿಮಗೆ ಕಷ್ಟ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆಗ ನೀವು ಹೇಳ್ತೀರಿ ಎಲ್ಲ ಮಾಡ್ತೇನೆ ಬರ್ತಾ ಇಲ್ಲ ರಿಸಲ್ಟ್. ಯಾಕೆ ನೀವು ಮಾಡ್ತೀರಿ ಹಾಗಾದರೆ ಲಲಿತ ಸಹಸ್ರನಾಮವನ್ನಾಗಲಿ ಖಡ್ಗಮಾಲವನ್ನಾಗಲಿ? ಯಾಕೆ ಅಂತ ಹೇಳಿದರೆ ಅದರ ಎಂಡಲ್ಲಿ ಬಂದಿರ್ತದೆ, ಇದನ್ನು ಮಾಡಿದರೆ ನಿಮಗೆ ಅದು ಸಿಗ್ತದೆ, ಇದು ಸಿಗ್ತದೆ, ಭೂತ ಪ್ರೇತಗಳು ಹೋಗ್ತದೆ. ಹೇಗೆ ಹೋಗ್ತದೆ ಅಂತ ನೀವು ವರ್ಕ್ ಮಾಡೋದಿಲ್ಲ ಮೈಂಡಲ್ಲಿ. ನೀವು ಇಲ್ಲಿ ಕೂತು ತಪ್ಪೋದೇ ದೇವರಿಗೆ ಅರ್ಥ ಆಗೋದಿಲ್ಲ. ದೇವರಿಗೆ ಅರ್ಥ ಆಗೋದು ಖಾಲಿ ಇಮೋಷನ್ ಮಾತ್ರ. ನೀವು ಖಾಲಿ ಇಮೋಷನ್, ನನಗೆ ಏನು ಗೊತ್ತಿಲ್ಲ, ನಾನು ನಿನ್ನವ, ನೀನು ನನ್ನವಳು ಅಂತ ಹೇಳಿದರೆ ಸಾಕು, ಅಥವಾ ದೂರದಿಂದ ಕೈ ಮುಗಿದ್ರು ಸಾಕು, ಏನು ಗೊತ್ತಿಲ್ಲದಿದ್ದರೆ. ಎನರ್ಜಿ ಇದು ಇಮೋಷನಲ್ ಲೆವೆಲಲ್ಲಿ ಅದು ಭಕ್ತಿ. ತಂತ್ರ ಅಂತ ಹೇಳಿದರೆ ಈ ಬೀಜ ಮಂತ್ರಗಳೆಲ್ಲ ಇದು ಟೆಕ್ನಿಕ್, ಇದು ವಿಧಿ ಪ್ರಕಾರವೇ ಆಗಬೇಕು. ನೀವು ಗೊತ್ತಿಲ್ಲದೆ ನಾನು ವೈರ್ ಮುಟ್ಟಿದೆ ಅಂತ ಹೇಳಿದರೆ ಶಾಕ್ ಹೊಡೆಯುತ್ತದೆ. ಸೊ ಇದಕ್ಕೆ ಹೇಳೋದೇ ಶಕ್ತಿ ಅಂತ, ಶಕ್ತಿ ಪೂಜಕರು ಅಂತ ಹೇಳೋದು. ಶಕ್ತಿ ಪೂಜಕರು ಅಂತ ಹೇಳಿದರೆ ಅದೇ ರೀತಿ ಮಾಡಬೇಕು. ಅದನ್ನು ಗುರುಮುಖಿ ನಾಯಕಲ್ಲಿ ಬಂದು ಗೊತ್ತಿರುವವ ಹೇಳಿಕೊಡ್ತಾನೆ, ಅವ ಮಾಡಿದವ. ಈಗ ಪುಸ್ತಕದಿಂದ ತೆಗೆದುಕೊಡುವವರು 1000 ಜನ ಇದ್ದಾರೆ, ಹೌದಲ್ವಾ? ಹನುಮಾನ್ ಚಾಲೀಸ ಇದ್ದದ್ದು ನಾರ್ತಲ್ಲಿ, ಸೌತಲ್ಲಿ ಇರಲಿಲ್ಲ. ಅಲ್ಲಿ ಓದಿಕೊಂಡು ಬಂದರು, ಇಲ್ಲಿ ಬಂದು ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿ ಎಲ್ಲರೂ ಹನುಮಾನ್ ಚಾಲೀಸ. ಆ ಎನರ್ಜಿ ಲೆವೆಲಲ್ಲಿ ಅದನ್ನು ಮಾಡಿದವನಿಗೆ ಗೊತ್ತಿರ್ತದೆ ಹೇಗೆ ಅದನ್ನು ಮಾಡೋದು. ಈಗ ನಾನು ಹೇಳಿದಲ್ವ ನಿಮಗೆ, ನಾನು ದಿನಕ್ಕೊಂದು ಬೇಕಾದರೆ ಕ್ಲಾಸ್ ಮಾಡ್ಬೋದು, ನಾಲೆಜಲ್ಲಿ ನನಗೆ ಇದೆ ಅದೆಲ್ಲ. ಬಟ್ ನಾನು ಅದನ್ನು ಪ್ರಾಕ್ಟಿಕಲಾಗಿ ಮಾಡದೆ ನಾನು ಬೇರೆಯವರಿಗೆ ಕಲಿಸೋದಿಲ್ಲ. ಸೊ ಖಡ್ಗಮಾಲ ಎಲ್ಲ ಇರುವುದು ಅದು ಬೀಜ ಮಂತ್ರಗಳ ಆಧಾರದಲ್ಲಿ. ಅಲ್ಲಿಂದ ನಿಮ್ಮ ವೈಬ್ರೇಷನ್ ಲೆವೆಲಲ್ಲಿ ಚೇಂಜ್ ಆಗ್ತಿದೆ. ಆಗ ನಿಮ್ಮಲ್ಲಿರುವ ಭೂತ ಪ್ರೇತಗಳು ನೋಡಿ, ಡಿಪ್ರೆಷನ್, ಆ್ಯಂಗ್ಸೈಟಿ ಇದೆಲ್ಲ ನನ್ನ ಈ ಸೆನ್ಸ್ ಆ್ಯಕ್ಟಿವೇಟ್ ಆಗಿರೋ ಕಾರಣ ಕನೆಸ್ಥೆಟಿಕ್, ನನಗೆ ಸ್ಮೆಲ್ಲಲ್ಲಿ ಗೊತ್ತಾಗೋದು ಹೆಚ್ಚು. ನನಗೆ ದೃಶ್ಯ ಕಾಣೋದು ಕಮ್ಮಿ, ಸ್ಮೆಲ್ಲಲ್ಲಿ ಮತ್ತು ಟಚ್ಚಲ್ಲಿ ಗೊತ್ತಾಗ್ತದೆ ನನಗೆ. ಒಬ್ಬೊಬ್ಬರ ಒಂದೊಂದು ಆ್ಯಂಟೆನ್ ಅಂತ ಇರ್ತದೆ, ಒಂದೊಂದು ಸೆನ್ಸರ್. ಸೊ ಒಮ್ಮೊಮ್ಮೆ ನನಗೆ ಎಷ್ಟು ಸ್ಮೆಲ್ ಫೀಲ್ ಆಗ್ತದೆ ಅಂತ ಹೇಳಿದರೆ, ಈ ಡಿಪ್ರೆಷನ್ ಆ್ಯಂಗ್ಸೈಟಿ ಇದ್ದವರಿಗೆ ಒಮ್ಮೆಲೆ ಅವರು ಟ್ರಾನ್ಸಿಗೆ ಹಾಕೋ ಒಂದು ಸ್ಮೆಲ್ ಬರ್ತದೆ. ಅದೇ ಭೂತ ಪ್ರೇತ ಹಿಡಿಯೋ ಕೂಡ ಅದೇ ಸ್ಮೆಲ್ ಬರ್ತದೆ ನನಗೆ. ಸೊ ನನಗೆ ಗೊತ್ತಾಯಿತು ಎನರ್ಜಿ, ಡಿಪ್ರೆಷನ್, ಆ್ಯಂಗ್ಸೈಟಿ ಅಂತ ನಾವು ಏನು ಇಂಗ್ಲೀಷಲ್ಲಿ ಹೇಳ್ತೇವೆ, ಭೂತ ಪ್ರೇತ ಅಂತೇಳಿ ಅದೇ. ಅಲ್ಲಿ ಸ್ಟಕ್ ಆಗಿದೆ ಇಮೋಷನ್, ಅಲ್ಲಿಂದ ಬಿಡಿಸಿದರೆ ಮಾತ್ರ ಅದು ಸೊಲ್ಯೂಷನ್ ಬರುವುದು ಅದಕ್ಕೆ. ಅರ್ಥ ಆಯ್ತಲ್ವಾ? ಸೊ ಇದೆಲ್ಲ ಇರ್ತದೆ ವಿಷಯಗಳು. ಏನು ನೀವು ಕ್ವಶನ್ ಕೇಳಿದ್ದು ನನಗೆ ಅರ್ಥ ಆಗಲಿಲ್ಲ ಆಗ. ಅನುಭವ ಅಂತ ಹೇಳಿದರೆ ಅದೇ ನಾನು ಹೇಳಿದ್ದು. ಹಾಗೆ ನಾವು ಈಗ ಜಪ ಮಾಡುವಾಗ ನಮಗೆ ಸಾಧನ ಕಾಲದಲ್ಲಿ ಇದೆ, ಋಷಿಕೇಶದಲ್ಲಿ ನಾನು ಒಂದು 3 ತಿಂಗಳು ಗೋಯಲ್ಲಿದ್ದೆ. ಎಲ್ಲ ಬಾಗಿಲೆಲ್ಲ ಮಾಡಿ ಕೊಟ್ಟಿದ್ದರು. ಇಲ್ಲವರಿಗೆ ಗೊತ್ತಿಲ್ಲ, ಹೋಗಿ ಅಧ್ಯಾತ್ಮ ಅಂತ ಹೇಳಿದ್ರೆ ಎಲ್ಲ ಬಿಟ್ಟು ಹೋಗಿದ್ರೆ ನಿಮಗೆ ಅಲ್ಲಿ ರೋಡಲ್ಲಿ ಮಲಗಬೇಕು ನೀವು. ಅಲ್ಲಿ ಉತ್ತರಾಖಂಡದಲ್ಲಿ ಈಗ ನಿಮ್ಮ ಊರು ಯಾವುದು ಹೊರಗಡೆ ಅಲ್ವಾ? ನನ್ನ ಊರು ಮೊಡಂಕಾಪು. ಯಾವ ಊರಲ್ಲಿ ನಾವು ಇರ್ತೇವೆ ಅಲ್ಲಿಯ ಗುಹೆ, ಅಲ್ಲಿ ತುಂಬ ಗುಹೆ ಇದೆ. ಅಲ್ಲಿಯ ಊರಲ್ಲಿ ಎಲ್ಲಿ ಗುಹೆ ಇದೆ ಅವರಿಗೆ ಗೊತ್ತಿರ್ತದೆ, ಊರಿನವರಿಗೆ. ಅದಕ್ಕೆ ಅದೇ ಕೆಲಸದವರು ಇದ್ದಾರೆ, ಅವರೆಲ್ಲ ಗುಹೆಯನ್ನೆಲ್ಲ ರಿಪೇರಿ ಮಾಡಿ ಎಲ್ಲ ಇಟ್ಟಿರ್ತಾರೆ. ಇದು ನನ್ನ ಗುಹೆ ಇದು. ಸೊ ನಮಗೆ ಅಲ್ಲಿ ಲೋಕಲ್ಗಳದ್ದು ಗುರ್ತಾ ಇದ್ದರೆ ನಮಗೆ ಎಲ್ಲ ಗುಹೆಯನ್ನು ರೆಡಿ ಮಾಡಿ ಕೊಡ್ತಾರೆ. ನಮಗೆ ಗ್ಯಾಸ್ ಕನೆಕ್ಷನ್ ಬೇಕಾದರೂ ಮಾಡಿ ಕೊಡ್ತಾರೆ, ಜನ್ರೇಟರ್ ಲೈಟ್ ಬೇಕಾದರೂ ಹಾಕಿ ಕೊಡ್ತಾರೆ.
ಸೊ ನೀವು ಹಾಗೇ ಕೂತ್ಕೊಳ್ಳಿ, ಹಣ ಇರಬೇಕು ನಿಮಗೆ ಹೋಗಬೇಕಾದ್ರೆ. ನೀವು ಹಾಗೇ ಸೀದೋಗಿ ಓಂ ಬ್ರಹ್ಮದೇವ ನಮ ಅಂತ ಹೇಳಿದರೆ ಹುಲಿ ಬಂದು ತಗೊಂಡು ಹೋಗ್ತದೆ. ರೆಂಟ್ ಅಂತಲ್ಲ, ನಮಗೆ ರೆಡಿ ಮಾಡಿ ಕೊಡ್ತಾರೆ. ಇಷ್ಟು ಹಣ ಕೊಟ್ಟರೆ ಅವರಿಗೆ ಏನು ಕೊಟ್ಟು, ನೀವು ಹಣ ಇದ್ದರೆ ಉತ್ತರ ಭಾರತದಲ್ಲಿ ಏನು ಬೇಕಾದ್ರೂ ಮಾಡಿ ಕೊಡ್ತಾರೆ ನಿಮಗೆ. ಸೊ ಅಂಥದ್ದೆಲ್ಲ ಮಾಡಿದೆ. ಬಟ್ ನನಗೆ ಅದರಲ್ಲಿ ಏನು ಫರಕ್ ಕಾಣಲಿಲ್ಲ, ಅಲ್ಲಿ ಬೇರೆ ಇಲ್ಲಿ ಬೇರೆ, ಅರ್ಥ ಆಯ್ತಲ್ವಾ? ಎಲ್ಲಿ ಬೇಕಾದರೂ ಮಾಡ್ಬೋದು ನೀವು. ಸೊ ನನಗೆ ಒಂದು ಅನುಷ್ಠಾನ ಮಾಡಲಿಕ್ಕೆ 6 ತಿಂಗಳಿದ್ದು, ನಾನು ಫ್ಲ್ಯಾಟಲ್ಲಿ ಕೂತು ಮಾಡಿದ್ದು. ಖಾಲಿ ಫ್ರೂಟ್ಸ್ ತಿಂದ್ಕೊಂಡು ಮಾಡಲಿಕ್ಕಿದ್ದದು. ಸೊ ಅದು 6 ತಿಂಗಳು ಮಾಡಿದ್ದೇನೆ. 6.5 ತಿಂಗಳಾಗಿದೆ. 6 ತಿಂಗಳು ನಾನು ಖಾಲಿ ಫ್ರೂಟ್ಸೇ. ನೀರು ಕುಡಿಬೇಕಲ್ಲ ಮನುಷ್ಯ ಅಲ್ವಾ? ಹಾಂ, ಅಂದರೆ ಬೇಯಿಸೋದನ್ನು ತಿಂದು ಖಾಲಿ ಫ್ರೂಟ್ಸನ್ನು. ಅದು ಅನುಭವ ಬೇರೆ ಅಂತ ಹೇಳಿದರೆ, ನಾನು ಅದೇ ಹೇಳ್ತೇನೆ. ಅಲ್ಲಿ ದೇವಮಾನವರಂತೆಲ್ಲ ಏನು ಪೋಸ್ಟ್ ಕೊಡ್ತಾರೆ, ಅದು ಯಾವತ್ತೂ ಆ ಸ್ಟೇಟ್ ಇರುವುದಿಲ್ಲ. ಕೆಲವರೆಲ್ಲ ಹೇಳ್ತಾರೆ ಅವರಿಗೆ ಎಲ್ಲ ಗೊತ್ತಾಗೋದಾದರೆ ಎಲ್ಲ ಗೊತ್ತಾಗಬೇಕು, ಎಲ್ಲ ಗೊತ್ತಾಗೋದಿಲ್ಲ. ಒಂದೊಂದು ಸ್ಟೇಟ್ ಅಂತ ಇರ್ತದೆ. ನೀವು ಈಗ ಒಂದು ಮೆಡಿಟೇಷನ್ ಮಾಡಿ ಎದ್ದಾಗ ಕೂತಾಗ ಆ ಒಂದು ಲೆವೆಲಲ್ಲಿ ಬರ್ತದೆ. ಒಮ್ಮೊಮ್ಮೆ ಈಗ ಕೂತ್ರೆ ನನಗೆ ನ್ಯೂಸ್ ಆ್ಯಂಕರ್ ಇದು ಮುಖ ನೋಡಿದರೆ ಒಮ್ಮೆ ಅವನ ಸ್ಟೋರಿ ಎಲ್ಲ ಬರ್ತದೆ. ಒಮ್ಮೊಮ್ಮೆ ಏನು ಬರೋದಿಲ್ಲ, ಮೈಂಡ್ ಮೇಲೆ ಇರ್ತದೆ ಇದು ನಮ್ಮ. ಅರ್ಥ ಆಯ್ತಾ? ನಾವು ರಿಯಲ್ ಆಗಿ ಹೇಳ್ಬೇಕಂತ ಹೇಳಿದರೆ, ಇಲ್ಲ ಕತೆ ಹೇಳೋದಾದ್ರೆ ಹೇಳ್ಬೋದು, ಎಲ್ಲ ಗೊತ್ತಾಗ್ತದೆ. ಸೊ ಆ ರಿಸೆಟಿಂಗ್ ಮಾಡಿದಾಗ ಆ ಡೈಮೆನ್ಷನ್ಸ್ ಓಪನ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆಗ ಅನುಭವಗಳೆಲ್ಲ ಡಿಫ್ರೆಂಟ್ ಇರ್ತದೆ. ಎಲ್ಲಿವರೆಗೆ ಇರ್ತದೆ ಅಂತೇಳಿದ್ರೆ, ಈಗ ನಾನು ಹೇಳಿದರೆ ನೀವು ಹೇಳ್ತೀರಿ ಬಂಡಲ್, ನೀವು ಹೇಳಲಿಕ್ಕೆಲ್ಲ ಬೇರೆಯವ್ರು ಕೇಳುವವರು ಹೇಳ್ತಾರೆ ಬಂಡಲ್ ಬಿಡ್ತಾ ಇದ್ದೇನೆ. ನಮ್ಮ ಹತ್ರ ಕೂತಾಗೆ ಆಗ್ತದೆ, ಗೆಜ್ಜೆ ಶಬ್ದ ಕೇಳ್ತದೆ, ಪರಿಮಳ ಬರ್ತದೆ. ಏನು ನನಗೆ ಇಲ್ಲಿ ಉಸಿರು ಬಿಡೋದು ಕೂಡ ಅನುಭವ ಆಗ್ತಿತ್ತು ನನಗೆ ಹತ್ತಿರ ಕೂತ್ಕೊಂಡು. ಅಷ್ಟು ಭಯ ಆಗ್ತದೆ. ರಾತ್ರಿ ಮಾಡುವ ಎಲ್ಲ ಸಾಧನೆಗಳಿತ್ತು. ಏನೆಲ್ಲ ಆಗ್ತದೆ ಅದೇ. ಅದಕ್ಕೆ ನಾನು ಅದನ್ನೆಲ್ಲ ಹೇಳೋದಿಲ್ಲ. ಹೇಳಿದರೆ ಅದು ಮತ್ತೆ ಒಂದು ಮಂತ್ರ ಕೊಟ್ಟಿದ್ದರು, ಅದು ಲಾಸ್ಟಿಗೆ ಒಂದು 11 ದಿನದಲ್ಲಿ ಮಾಡುವಂಥದ್ದು. ಅದು ಗುರುಗಳು ಅವರ ಕಿಸೆಯಿಂದ ಕೊಟ್ಟದ್ದು. ಕಿಸೆಯಿಂದ ಅಂತೇಳಿದರೆ ಅವರಿಗೆ ದೇವಿ ಕೊಟ್ಟದ್ದನ್ನು ಕೊಟ್ಟದ್ದು. ಅದು ಎಲ್ಲಿ ಸಿಗುವುದಿಲ್ಲ ಅದು ಬೀಜ ಮಂತ್ರ. ಅದು ಎಲ್ಲ ನನ್ನದು ವಿಶೇಷ ಏನಂತ ಹೇಳಿದೆ, ಯಾವುದನ್ನಾದ್ರೂ ವಿದ್ಯೆ ಕಲೀಲಿಕ್ಕೆ ಹೋದಾಗ ನನಗೆ ಅದು ಹೇಗೆ ವರ್ಕ್ ಆಗ್ತದೆ ಗೊತ್ತಾಗ್ತದೆ. ಸೊ ನನಗೆ ಅದೆಲ್ಲ ಗೊತ್ತಾಗ್ತದೆ ಸ್ಟೋರಿ. ಅದಕ್ಕೆ ಈಗ ಎಲ್ಲ ಆಗಿ ನಿಮಗೆ ಸುಲಭದಲ್ಲಿ ಹೇಳಿಕೊಡ್ತಾ ಇದ್ದೇನೆ. ಇಷ್ಟೇ. ಅದು ಲಾಸ್ಟಿಗೆ ಅದು ಮಾಡಿದರೆ ಕೂಡ ಸ್ಮಶಾನದಲ್ಲಿ ಕೂತ್ರೆ ಕೂಡ ಅದೇ ಆಗೋದು ಅನುಭವ, ಇಲ್ಲಿ ಕೂತ್ರೆ ಕೂಡ ಅದೇ ಅನುಭವ. ಅರ್ಥ ಆಯ್ತಾ? ಸೊ ಅದನ್ನು ಮಾಡುವಾಗ ಅವ್ರು ಹೇಳಿದರು ಗುರುಗಳು, ಈ ಮಂತ್ರಕ್ಕೆ ಕೀಲಕ್ಕಿಲ್ಲ, ನೀನು ಏನು ಇದನ್ನು ಉಚ್ಚಾರ ಮಾಡಿದಾಗಲೇ ಅನುಭವ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದು ಹೌದು, ಭಯಂಕರ ಅದು ಅನುಭವ ಆಗ್ತದೆ ಅಂತ ಹೇಳಿದರೆ, ಅದನ್ನು ನಾನು ಅದಲ್ಲ ಮತ್ತೊಂದು ಮಂತ್ರವನ್ನು ನಾನು ಮಾಡಿದ್ದೆ. ಅದರಲ್ಲಿ ಕೂಡ ಹಾಗೆ ಒಬ್ಬರಿಗೆ ಹೇಳಿಕೊಟ್ಟಿದ್ದೆ, ಅವರಿಗೆ ಮಾಡಿಸಿದ್ದೆ ನಾನು ಕೂತು. ಅವರು ಎಲ್ಲಿವರೆಗೆ ಅಂತ ಹೇಳಿದೆ, ಫಸ್ಟಿಗೆ ಹೇಳಿದ್ರು ನನಗೆ ಭಯಂಕರ ಅನುಭವ ಆಗಬೇಕು. ನಾನು ಹೇಳಿದೆ ಅದೆಲ್ಲ ಅನುಭವ ಎಲ್ಲ ಬೇಡ, ಇಲ್ಲೆಲ್ಲ ನನಗೆ ಅನುಭವ ಆಗಬೇಕು. ನಾನು ದಕ್ಷಿಣಕ್ಕೆ ಮುಖ ಮಾಡಿದೆ ಅವರ ಹತ್ರ. ಸೊ ಅವರಿಗೆ ಎಷ್ಟು ಅನುಭವ ಆಯ್ತು ಅಂತೇಳಿ ಬೊಬ್ಬೆ ಎತ್ತಿದ್ರು. ಇಲ್ಲಿ ಕೂತಿದೆ ಅಂತೆ, ಕೂರುದಂತೇಳಿ ಯಾರೋ ಬಂದು ಕೂರುದಿಲ್ಲ. ಆ ಮೈಂಡಲ್ಲಿ ಆ ರೀತಿ ವರ್ಕ್ ಆಗ್ತದೆ. ಅದು ಮಸಲ್ ಕಂಟ್ರೋಲ್ ಬರ್ತದೆ, ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ಮತ್ತು ಅವರದು ಬಾಕಿ ಇತ್ತು ಒಂದು 2-3 ಮಾಲೆ ಬಾಕಿ ಇತ್ತು ಮಾಡಲಿಕ್ಕೆ. ನಾನು ಮತ್ತು ಚಿಕ್ಕ ಮಗುವಿಗೆ ಸ್ವಲ್ಪ ತಿನ್ನು, ಸ್ವಲ್ಪ ಲಾಸ್ಟ್ ಹಾಗೆ ಹೇಳ್ತಾರಲ್ವ, ಹಾಗೆ ನಾನು ಅವರಿಗೆ ಹೇಳಿದ್ದೆ ಹತ್ತಿರ ಕೂತ್ಕೊಂಡು, ಸ್ವಲ್ಪ 2 ಮಾಲೆ ಇನ್ನು ಅಷ್ಟು ಆಯ್ತು. ಸೊ ಇದೆಲ್ಲ ನಾವು ಪ್ರಾಕ್ಟಿಕಲ್ ಮಾಡಲಿಕ್ಕೆ ಆಗುವಂಥದ್ದು. ಬಟ್ ಧೈರ್ಯ ಬೇಕಷ್ಟೇ. ಈಗ ನೀವು ಒಂದು ನಾಟಕ ಮಾಡುವಾಗ ನಿಮ್ಗೆ ಏನಾದರೂ ಅಲ್ಲಿ ಕಾಣ್ತದೆ ಅಂತ ಹೇಳಿದರೆ, ಅದು ಕಾಣ್ತದೆ ಅಂತ ಹೇಳಿದರೆ ಅದು ಹೊಸತು ಕಾಣ್ತಾ ಇಲ್ಲ, ನಿನ್ನಲ್ಲೇ ಇರುವುದೇ ನಿನಗೆ ಕಾಣ್ತಾ ಉಂಟು ಅಷ್ಟೇ. ಸೊ ಭಯ ಪಡೋ ವಿಷಯ ಇಲ್ಲ. ಬಟ್ ಕೆಲವರು ಕನ್ನಡದಲ್ಲಿ ಕಾಣ್ತಾ ಉಂಟು ನನಗೆ ಭಯ ಆಗ್ತದೆ, ನಿಮ್ಮ ಹತ್ರ ಇರೋದೇ. ಅರ್ಥ ಆಯ್ತಲ್ವಾ? ನಮ್ಮ ಕನ್ನಡದಲ್ಲಿ ಮಾಡುವಾಗ ವಿಚಿತ್ರ ಅನುಭವಗಳಾಗಿದೆ. ಮತ್ತೊಂದು ಮೆಡಿಟೇಷನ್ ಇತ್ತು, ಅದು ಮಾಡಿ ಮಲಗೋದು ಅದೆಲ್ಲ ಇತ್ತು. ಅದು ಮಾಡಿ ಮಲಗಬೇಕು, ಪುನಃ ಹೇಳಬೇಕು, 3 ಸಲ ಮಾಡಿ ಮತ್ತೆ ಅಲ್ಲೇ ಮಲಗಬೇಕು. ಮತ್ತು ಅದು ನಾನು ಹೇಳಿದಲ್ವಾ ಆ ಮಂತ್ರದ ವಿಷಯ. ಅದು ಮಾಡುವಾಗ ಇದನ್ನು ನೀನು ಮಾಡಿದಾಗ ವಿಷ ಸರ್ಪಗಳು ಬರ್ತವೆ ಹತ್ತಿರ ಅಂತ ಹೇಳಿದರು. ಭಯ ಪಡಬೇಡ, ನೀನು ಆಸನದಿಂದ ಹೇಳ್ಬೇಡ ಅಂತ. ಬಟ್ ನಾನು ಇದ್ದೆ 4th ಫ್ಲೋರಲ್ಲೇ 5th ಫ್ಲೋರಲ್ಲಿ 4th ಫ್ಲೋರಲ್ಲಿ ಏನಿದ್ದೆ. ಸೊ ವಿಷ ಸರ್ಪ ಬರಲಿಕ್ಕೆ ಇರಲ್ಲ ನನ್ನ ಮೈಂಡಲ್ಲೇ. ನನಗೆ ಇದೆಲ್ಲ ಒಂದು ಏನು ಇದೆ ರಿಯಲ್ ಹಾಗೆ ನೋಡಲಿಕ್ಕೆ ಒಂದು ನನ್ನ ಅಭ್ಯಾಸ. ಸೊ ಅದೊಂದು ಭಯಂಕರ ಪವಾಡ ಥರ. ನಾನು ಮತ್ತೊಂದು ಕೈ ಬಳೆ ಆಗ್ತಿದ್ದೆ, ಸ್ಟೀಲ್ ಬಳೆ, ಮೊದಲಿಂದ ಕಾಲೇಜಿಂದ ಆಗ್ತಿದ್ದೆ. ಅದು ಎಷ್ಟು ಟೈಟ್ ಆಗಿತ್ತು ಅಂತ ಹೇಳಿದರೆ, ಅದನ್ನು ತೆಗಿಲಿಕ್ಕೆ ಎಷ್ಟೆಷ್ಟು ಟ್ರೈ ಮಾಡಿದ್ದೇವೆ. ಸೋಪ್ ಹಾಕಿದ್ದೇವೆ, ಇದು ಹಾಕಿದ್ದೇವೆ, ಎಲ್ಲ ಹಾಕಿದ್ದೇವೆ, ಏನು ಮಾಡಿದೆ ಅದನ್ನು ತೆಗಿಲಿಕ್ಕೆ ಆಗ್ತಿರಲಿಲ್ಲ. ಅರ್ಥ ಆಯ್ತಾ? ಅದು ನಾನು ಸುಮ್ಮನೆ ಹೇಳ್ತಿದ್ದೆ, ನೀನು ಕತೆ ಅಂತ ತಿಳ್ಕೊಳ್ಬೇಡಿ ಅಂತ ಹೇಳಿದರೆ. ನಾನು ಒಂದು ಕ್ವಶನ್ ಮಾಡಿದ್ದೆ, ಅಂದರೆ ಹೇಳಿದರೆ ನನಗೆ ಯಾಕೆ ಸ್ಟಕ್ ಆಗ್ತಾಯಿದೆ, ನನ್ನ ಬಿಸ್ನೆಸ್ ಎಲ್ಲ ಲಾಸ್ ಆಗ್ತಿತ್ತು ಆಗ. ಏನೋ ಒಂದು ಕ್ವಶನ್ ಇದು ಮಾಡಿ ಒಂದು ವಿಧಿ ಮಾಡಿದ್ದೆ.
ಮರುದಿವಸ ಬೆಳಿಗ್ಗೆ ಹೇಳುವಾಗ ಈ ಕೈಯ ಬಳೆ ನನ್ನ ಈ ಸೈಡಲ್ಲಿ ತಲೆ ಮೇಲೆ ಇತ್ತೆ. ನಾನು ಹೇಳುವುದು ಸರ್ಪ ಹಾಕಿ ಸಾಬೂನು ಹಾಕಿ ಎಳೆಯುವಾಗ ಬರದ್ದನ್ನು ರಾತ್ರಿ ನಾನೇ ತೆಗಿಲಿಕ್ಕೆ ಸಾಧ್ಯ ಇಲ್ಲ, ಹೌದಲ್ವಾ? ಸೊ ಅದು ಅಷ್ಟು ಸ್ಮೂತಾಗಿ ನನಗೆ ಗೊತ್ತಿಲ್ಲ ತೆಗೆದ ಮೇಲೆ ಇಟ್ಟದ್ದು ಯಾರಾಗಿದ್ರೆ. ಸೊ ಇದು ಎನರ್ಜಿ ಲೆವೆಲಲ್ಲಿ ಇಂಥದ್ದೆಲ್ಲ ಅನುಭವಗಳು. ನಂಗೆ ಗೊತ್ತಾಯ್ತು ಇದನ್ನು ತೆಗಿಬೇಕು ನೀನಂತ. ಸ್ಟಕ್ ಆಗ್ತದೆ ಇದು, ಅರ್ಥ ಆಯ್ತಾ? ಸೊ ಅದರ ನಂತರ ತೆಗೆದೆ ಅದನ್ನು. ಮತ್ತು ವಿಷ ಸರ್ಪಗಳು ಬರ್ತವೆ, ವಿಷ ಜಂತುಗಳು ಬರ್ತವೆ ಅಂತ ಹೇಳ್ತಿದ್ರು. ವಿಷ ಜಂತುಗಳು ಹೇಗೆ ಬರೋದು 4th ಫ್ಲೋರಿಗೆ ಅಂತ ನಾನು ಆಲೋಚನೆ ಮಾಡ್ತಾಯಿದ್ದೆ. ಬೆಳಿಗ್ಗೆ ಕೂತ್ರೆ ಮಧ್ಯಾಹ್ನ ಆಗ್ತಿತ್ತು, 2-2:30 ಗಂಟೆಗೆ ಹೇಳ್ತಿದ್ದೆ. ಎದ್ದ ನಂತರ ಸ್ವಲ್ಪ ಫ್ರೂಟ್ಸ್ ಎಲ್ಲ ತಿಂದು ಮತ್ತು ಸ್ವಲ್ಪ ರೆಸ್ಟ್ ಮಾಡಿ ಪುನಃ ಕೂರ್ತಿದ್ದೆ. ಮತ್ತು ರಾತ್ರಿ 2 ಗಂಟೆ, 11:30 ಗಂಟೆ, 12 ಗಂಟೆ ಅದು ಹೇಳಲಿಕ್ಕೆ ಆಗೋದಿಲ್ಲ. ಅದು ಇಲ್ಲ ಅಂದರೆ ಕಂಟಿನ್ಯೂಸ್ ಬೇರೆ ಬೇರೆ ಪ್ರೊಸೆಸ್ ಇತ್ತು ಅದು. ಸೊ ಎಲ್ಲ ಇದಾಯಿತು. 2-2:30 ಗಂಟೆಗೇನೆ ಎದ್ದು ನಾನು ಕೈ ತೊಳೆಯುವಂಥ ಇಲ್ಲಿಗೆ ಹೋದೆ. ಜೋರು ಸೌಂಡ್ ಬರ್ತುಂಟು. ಅದು ಒಂದು ಹಾಲಿವುಡ್ ಮೂವಿ ಥರ ಇತ್ತು ಸೀನ್. ಏನು ಸೌಂಡ್ ಬರ್ತಾಯಿದೆ ಈಗ ನೋಡ್ತೇನೆ, ಫುಲ್ಲು ಜೇನುಹುಳ ಬರ್ತಾಯಿದೆ. ನಾನು ಒಬ್ಬ ಏನು ಇದು ನೋಡ್ತಾ ಇದ್ದೇನೆ. ಸೀದಾ ಬಂದು ನನ್ನದೇ ಪೋಟಿಕೋದಲ್ಲಿ ಕಟ್ಟಿದೆ, ಇಷ್ಟು ದೊಡ್ಡದು. ಒಳಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಹೊರಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಅಲ್ಲೇ ಹೋಗುವಾಗಿಲ್ಲ. ಮತ್ತು ಅದು ಅಲ್ಲೇ ಇತ್ತು ಅಂತ ಹೇಳಿದರೆ ಅದು ಯಾವ ರೀತಿ ವರ್ಕ್ ಆಗ್ತದೆ ಎನರ್ಜಿ ಲೆವೆಲಲ್ಲಿ. ವಿಷಜಂತು ಬರಬೇಕಿತ್ತು ಯಾವುದಾದ್ರೂ. ಹಾವಿಗೆ ಬರಲಿಕ್ಕೆ ಆಗೋದಿಲ್ಲ ಅಲ್ಲ, ನೆಲದಲ್ಲಿ ಕೂಡ್ತಿದ್ರೆ ಹಾವು ಬರ್ತಿತ್ತು. ಸೊ ಇಂಥದ್ದೆಲ್ಲ ಇರ್ತದೆ ಅಷ್ಟೇ. ಮತ್ತೆ ಅನುಭವಗಳೆಲ್ಲ ವಿಶೇಷ ಅನುಭವಗಳಾಗ್ತವೆ. ಬಟ್ ನನಗೆ ಅದರಲ್ಲಿ ಏನು ಭಯ ಏನಿರಲಿಲ್ಲ ಹಾಗೆ. ಸೊ ಅದೆಲ್ಲ ವರ್ಕ್ ಆಗ್ತದೆ. ಅದು ಮಾಡಿದಾಗ ಎಲ್ರಿಗೂ ಅನುಭವಗಳೆಲ್ಲ ಆಗ್ತದೆ. ಅದಕ್ಕೆ ಹೇಳೋದು, ಅಧ್ಯಾತ್ಮದಲ್ಲಿ ಹೋಗಬೇಕಾದ್ರೆ ಏನೋ ವಿಶೇಷ. ಕೆಲವರೆಲ್ಲ ಹೇಳ್ತಾರೆ ನನಗೆ ಇಲ್ಲಿ ಎಳೆತ ಉಂಟು, ಅಲ್ಲಿ ಹೇಳ್ತಾರೆ. ನೀವು ಎನರ್ಜಿಯನ್ನು, ನೀವು ನವಾರ್ಣ ಮಂತ್ರವನ್ನು ಉಚ್ಚಾರ ಮಾಡ್ತಾಯಿದ್ದೀರಿ, ಶಕ್ತಿಯನ್ನು ಆಹ್ವಾನ ಮಾಡ್ತಾಯಿದ್ದೀರಿ. ನಿಮ್ಮಲ್ಲಿ ಆ ಶಕ್ತಿ ಬರುವಾಗ ಅಂಥ ಅನುಭವಗಳಾಗ್ತದೆ. ಇದು ಯಾಕೆ ಅಂತ ಕೇಳಿದರೆ ಏನಾಗಬಾರ್ದಾ? ಸುಮ್ಮನೆ ಕೂತ್ಕೊಳ್ಬೇಕು, ಆರಾಮದಲ್ಲಿ ಯಾವುದಾದ್ರೂ ಭಜನೆ ಮಾಡಬೇಕು, ಏನು ಅನುಭವ ಆಗೋದಿಲ್ಲ. ಲೈಫ್ ಲಾಂಗ್ ಇಡೀ ಹಾಗೆ ಮಾಡ್ತಾ ಇರಬೇಕು. ಸರ್, ಈಗ ತಮ್ಮ ಅನುಭವದಲ್ಲಿ ಈ ಮಂತ್ರಗಳ ಬಗ್ಗೆ ಆಗಿರ್ಬೋದು ಅಥವಾ ನಿಮಗೆ ಈ ಆಧ್ಯಾತ್ಮದ ಬಗ್ಗೆ ಒಂದಿಷ್ಟು ಅನುಭವಗಳನ್ನು ಹೇಳಿದ್ದೀರಿ. ಈಗಿನ ಜನ್ರೇಷನಲ್ಲಿ, ಈಗಿನ ಹೆಚ್ಚಿನ ಮಕ್ಕಳಲ್ಲಿ ನೀವು ನೋಡಿರ್ಬೋದು, ಆಟಿಸಮ್ ಪ್ರಾಬ್ಲಮ್ ಇದೆ ಎಲ್ರಿಗೆ ಸಹ. ಇದು ಡಾಕ್ಟರ್ ಹತ್ರ ಹೋದರೆ ಕ್ಯೂರ್ ಆಗದಂತಹ ವಿಷಯಗಳು. ಬಹುಶಃ ನಿಮ್ಮ ಅನುಭವವನ್ನು ಕೇಳಿ ನಾನು ಅಂದ್ಕೊಳ್ತೇನೆ, ಈ ಮಕ್ಕಳೆಲ್ಲ ಇದರಿಂದ ಕ್ಯೂರ್ ಆಗಬಹುದಾ? ಹೇಗೆ ಸೊಲ್ಯೂಷನ್ ಇದು ಮಕ್ಕಳಿಗೆಲ್ಲ? ಬಹುಶಃ ನಮ್ಮ ಫ್ಯಾಮಿಲಿಯಲ್ಲಿ ಕೂಡ ಇಂಥ ತುಂಬ ಕೇಸಸ್ಗಳು ಇದೆ. ಇದನ್ನು ಹೇಗೆ ಹೇಳ್ತೀರಿ ಸರ್ ನೀವು? ಅದೇ ಆಟಿಸಮ್ ಬಗ್ಗೆ ಮಾತಾಡೋದಾದರೆ ನಾನು ಡಾಕ್ಟ್ರ್ ಅಲ್ಲ, ಅರ್ಥ ಆಯ್ತಲ್ವ? ಇನ್ನು ನೀನು ಡಾಕ್ಟ್ರ್ ಕಲ್ತಿದ್ಯಾ, ನಿಂಗೆ ಗೊತ್ತು ಅಂತ ಕೇಳಿದರೆ ನಂಗೆ ಗೊತ್ತಿಲ್ಲ. ಸೊ ಇದರಲ್ಲಿ ಏನಾಗೋದು ಅಂತ ಹೇಳಿದರೆ, ಬ್ರೈನ್ನ ಬೆಳವಣಿಗೆಯಲ್ಲಿ ಸಮಸ್ಯೆ ಆಗೋದು. ಬಟ್ ಅದರಲ್ಲಿ ಏನಂತ ಹೇಳಿದರೆ, ಮಕ್ಕಳು ಮಾತಾಡೋದಿಲ್ಲ. ಕೆಲವರೆಲ್ಲ ಹೇಳ್ತಾರೆ ಚಿಕ್ಕ ಇರುವಾಗ ಮಾತಾಡ್ತಿದ್ದ ಅಮ್ಮ ಅಪ್ಪ ಅಂತ ಹೇಳ್ತಿದ್ದ, ಈಗೇನು ಹೇಳ್ತಿದ್ದ, ಅರ್ಥ ಆಯ್ತಲ್ವ? ಮಕ್ಕಳು ಮಾತಾಡೋದಿಲ್ಲ. ಮಕ್ಕಳು ಮಾತಾಡೋದಾಗ ಏನು ತಿಳ್ಕೊಳ್ತಾರೆ, ಬಾಯಿ ಬರೋದಿಲ್ಲ ಅಂತ ತಗೊಂಡು ಹೋಗ್ತಾರೆ ಮಾಂತ್ರಿಕನ ಹತ್ರ. ಮಾಂತ್ರಿಕ ಹೇಳ್ತಾನೆ, ಯಾರೋ ನಿಮ್ಗೆ ಮಾಟ ಮಾಡಿ ಕಟ್ಟಿಸಿದ್ದಾರೆ ಬಾಯನ್ನು, ಏನೇನು ಕೊಡ್ತಾನೆ. ವರ್ಕ್ ಆಗೋದಿಲ್ಲ. ವರ್ಕ್ ಆಗದಿದ್ದರೆ ಕೂಡ ನಮ್ಮ ತಲೆಗೆ ಹೋಗೋದಿಲ್ಲ, ಅದು ಪುನಃ ಒಂದು ಕಡೆ ಹೋಗ್ತೇವೆ. ಅಲ್ಲಿ ಕೆಲವರು ಅದಕ್ಕೆ ಇದು ಏನೆಲ್ಲ ಮೂಕರಿಗೆ, ಬಾಯಿ ಬರೆದವರಿಗೆ ಏನೆಲ್ಲ ಮಾಡಬೇಕು ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಯಾಕೆಂದರೆ ಅವರಿಗೆ ಕೂಡ ಆಟಿಸಮ್ ಅಂತ ಹೇಳಿದರೆ ಏನಂತ ಗೊತ್ತಿಲ್ಲ. ಬಾಯಿ ಬರುವುದಿಲ್ಲ ಅಂತ ರೋಗ ಇಲ್ಲ, ಬಾಯಿ ಬರುವುದಿಲ್ಲ ಯಾಕೆ ಅಂತ ಹೇಳಿದರೆ ಕೇಳುವುದಿಲ್ಲ ಅವರಿಗೆ. ಕೇಳದಿದ್ದರೆ ಬಾಯಿ ಬರುವುದಿಲ್ಲ. ಯಾಕೆಂತೇಳಿದರೆ ಯಾವುದೇ ಶಬ್ದ ಕಿವಿಗೆ ಬೀಳದ ಕಾರಣ ಅವರು ಮಾತಾಡೋದಿಲ್ಲ. ಬಟ್ ಆಟಿಸಮಲ್ಲಿ ಆ ಮಕ್ಕಳಿಗೆ ಎಲ್ಲ ಕೇಳ್ತದೆ, ಕಿವಿ ಸರಿ ಇರ್ತದೆ, ಮಾತಾಡೋದಿಲ್ಲ. ಯಾಕೆ ಮಾತಾಡೋದಿಲ್ಲ ಅಂತ ಹೇಳಿದರೆ ಅವರಿಗೆ ಒಬ್ಸರ್ವೇಷನೇ ಇಲ್ಲ. ಈಗ ಒಂದು ಮನೆಗೆ ಯಾರಾದರೂ ನೆಂಟರು ಹೋದರೆ, ಯಾರಾದರೂ ವ್ಯಕ್ತಿಗಳು ಹೋದರೆ ಮಕ್ಕಳು ಮುಖ ನೋಡ್ತವೆ ಏನಂತ. ಬಟ್ ಅವ್ರ ಮುಖ ನೋಡೋದಿಲ್ಲ. ಯಾಕೆಂದರೆ ಅವರಿಗೆ ಲೋಕದ ಗೊಡವೇ ಇಲ್ಲ. ಮತ್ತು ಅವರ ಏಜಲ್ಲಿ ವೇರಿಯೇಷನ್ ಇರ್ತದೆ. ಒಂದು 20 ವರ್ಷ ಆಗುವಾಗ ಅವರಿಗೆ ಒಂದು 8 ವರ್ಷದ್ದು 9 ವರ್ಷದ್ದು ಏಜ್ ಬರ್ತದೆ ಅವರಿಗೆ, ಅರ್ಥ ಆಯ್ತಾ? ಒಂದು 10 ವರ್ಷದ ಮಗುವಿಗೆ 1 ವರ್ಷದ ಏಜ್ ಇರ್ತದೆ. ಸೊ ಅಷ್ಟು ಡಿಫ್ರೆನ್ಸ್ ಇರ್ತದೆ. ಬೇರೆಯವರಿಗೆ ಬೇರೆ ರೀತಿ ಇರ್ತದೆ. ಸೊ ಮಕ್ಕಳು ಏನು ಮಾಡ್ತಾರೆ, ಚೈಲ್ಡಿಶ್ ಬಿಹೇವಿಯರ್ ಮಾಡ್ತಾರೆ 10 ವರ್ಷ ಆದರೆ ಕೂಡ ಬ್ರೈನಲ್ಲಿ. ಸೊ ಅದಕ್ಕೆ ಪರ್ಟಿಕ್ಯುಲರ್ ಏನು ಮೆಡಿಸಿನ್ ಅಂತ ಏನಿಲ್ಲ. ನೀವು ಒಪ್ಕೊಳ್ಬೇಕು ಅದನ್ನು ಮೊದಲು, ನನ್ನ ಮಗುವಿಗೆ ಆಟಿಸಮ್ ಇದೆ ಅಂತ ನೀವು. ಆದರೆ ಆ ಮಕ್ಕಳು ಹೈಪರ್ ಇರ್ತಾರೆ, ಮೇಲೆಲ್ಲ ಹತ್ತಾರೆ, ಇದೆಲ್ಲ ಇರ್ತದೆ. ಫಿಸಿಕಲಿ ಸ್ಟ್ರಾಂಗ್ ಇರ್ತಾರೆ ಹೆಚ್ಚು. ನೀವು ಒಪ್ಕೊಳ್ಬೇಕು. ನೀವು ಫಾರ್ಮಲ್ ಎಜುಕೇಷನ್ ಕೊಡಲಿಕ್ಕೆ ಆಗೋದಿಲ್ಲ ಅವರಿಗೆ. ಯಾಕೆಂತ ಹೇಳಿದ್ರೆ ಅವ್ರ ಮಕ್ಕಳು ಯಾವತ್ತೂ ಹಿಂದೆ ಇರ್ತಾರೆ.
ಆಗೋದಿಲ್ಲ. ಸೊ ನೀವು ಅದನ್ನೆಲ್ಲ ತಲೆಯಿಂದ ಬಿಡಬೇಕು. 10-15 ವರ್ಷ ಕಲಿತರೆ ನೀವು ನಿಮ್ಮ ತಂದೆ ತಾಯಿಯವರು ಕಲಿತವರು ಯಾವುದಾದ್ರು ನೆನಪಿದೆ ನಿಮಗೆ? ಪುಲಕೇಶಿಯಲ್ಲಿ ಮಾಡಿದ ಮೊದಲೇ ಯಾವುದು ನೆನಪಿಲ್ಲ, ಸುಮ್ಮನೆ ಕಲಿತಿರ್ತೇವೆ 10-15 ವರ್ಷ. ನಾವು ಮಾಡೋ ಕೆಲಸಕ್ಕೂ ನಮ್ಮ ಎಜುಕೇಷನ್ಗೂ ಸಂಬಂಧ ಇರೋದಿಲ್ಲ. ನಾವು ಯಾವುದು ಕೆಲಸ ಮಾಡ್ತಿದ್ದೇವೆ ಅದಕ್ಕೂ ನಾವು ವೃತ್ತಿಪರವಾಗಿ ಏನು ಕಲ್ತಿದ್ದೇವೆ ಅದನ್ನು ನಾವು ಮಾಡ್ತಿರೋದು. ಸೊ ಅದಕ್ಕೂ ಸಂಬಂಧ ಇರೋದಿಲ್ಲ. ಆದ್ದರಿಂದ ನೀವು ಮಗುವಿಗೆ ಫಾರ್ಮಲ್ ಎಜುಕೇಷನ್ ಕೊಡೋ ತಲೆಯಿಂದ ತೆಗೀರಿ. ಫಿಸಿಕಲ್ ಮಾಡ್ಬೋದು, ಬಾಡಿ ಬಿಲ್ಡಿಂಗ್ ಮಾಡೋದು ಮತ್ತು ಕರಾಟೆ ಇಂಥದ್ದೆಲ್ಲ. ಮತ್ತು ಎಜುಕೇಷನ್ ಅಂತ ಹೇಳಿದರೆ ಏನು, ಒಂದು ಇಂಗ್ಲೀಷ್ ಗೊತ್ತಿರಬೇಕು, ಕಂಪ್ಯೂಟರ್ ಗೊತ್ತಿರಬೇಕು, ಇಷ್ಟನ್ನು ಕಲಿಸ್ಬೋದು ಮಗುವಿಗೆ. ಶಾಲೆಗೆ ಹಾಕ್ಲಿಕ್ಕೆಲ್ಲ ಟೆನ್ಷನ್ ಮಾಡಬೇಡಿ, ಅರ್ಥ ಆಯ್ತಾ? ಇನ್ನು ನಾನು ತಿಳ್ಕೊಂಡದ್ದು ಏನಂತೇಳಿ, ಇದಕ್ಕೆ ಸೈಂಟಿಫಿಕಲಿ ಅಪ್ರೂವಲ್ ಇದೆ ಅಲ್ವಾ ಗೊತ್ತಿಲ್ಲ ನನಗೆ. ಬಟ್ ನಾನು ನನ್ನ ಹತ್ರ ಬಂದ ಕೇಸನ್ನು ನಾನು ಸ್ಟಡಿ ಮಾಡಿದ ಕಾರಣ ನಾನು ತಿಳ್ಕೊಂಡದ್ದು ಏನಂತ ಹೇಳಿದರೆ, ಅದರ ಬಗ್ಗೆ ನಾನು ಸ್ಟಡಿ ಮಾಡ್ತಾ ಇದ್ದೇನೆ. ಈಗ ಅದಕ್ಕೆ ಒಂದು ಸೊಲ್ಯೂಷನ್ ಸಿಗಬೇಕಂತ ನಾನು ಹುಡುಕ್ತಾ ಇದ್ದೇನೆ. ಒಂದು ದಿವಸ ಸಿಗ್ತದೆ ನನಗೆ ಸೊಲ್ಯೂಷನ್, ಈಗ ಸದ್ಯಕ್ಕೆ ಸಿಗಲಿಲ್ಲ. ಬಟ್ ನಾನು ಅದನ್ನು ಅರ್ಥ ಮಾಡ್ತಿದ್ದೇನೆ ಹೇಗೆ ಬರ್ತಾ ಇದೆ ಅದು. ಸೊ ಮೈನ್ ಏನಂತ ಹೇಳಿದರೆ, ಯಾರಿಗೆ ಮಗುವಿಗೆ ಆಟಿಸಮ್ ಇರಲಿ ಅವರ ತಾಯಿಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬ ಟೆನ್ಷನ್ ಏನಾದರೂ ಸೈಕಲಾಜಿಕಲ್ ತಗೊಂಡಿರ್ತಾರೆ. ಪ್ರೆಗ್ನೆನ್ಸಿಯಲ್ಲೇ ಬರುವಂಥದ್ದು ಅದು. ಪ್ರೆಗ್ನೆನ್ಸಿಯಲ್ಲಿ ತಾಯಿಯಿಂದ ಮಗುವಿಗೆ ಬಂದಿರುವಂಥದ್ದು ನನ್ನ ಅನುಭವ. ಇದಕ್ಕೆ ನೀನು ಬೈಲಿಕ್ಕೆ ಹೋಗ್ಬೇಡಿ ನನಗೆ, ಅರ್ಥ ಆಯ್ತಲ್ವಾ? ತಾಯಿಯಿಂದ ಮಗುವಿಗೆ ಬಂದದ್ದು. ಸೊ ಆ ಕ್ವಾಂಟಮ್ ಎಂಟಾಂಗಲ್ಮೆಂಟ್ ಥಿಯರಿ ಅಂತ ಇದೆ. ಒಂದು ಕೋಶ ಒಂದಕ್ಕೊಂದು ಅಟ್ಯಾಚ್ಡ್ ಆಗಿರುವಾಗ ಅದನ್ನು ಬೇರೆ ಕಡೆ ತಗೊಂಡು ಹೋದರೆ ಕೂಡ ಅದಕ್ಕೆ ಇಲ್ಲಿ ಚಾರ್ಜಿಂಗ್ ಮಾಡಿದರೆ ಅಲ್ಲಿ ಚಾರ್ಜ್ ಆಗ್ತದೆ. ನಿಮಗೆಲ್ಲ ಗೊತ್ತಿರ್ಬೋದು, ಕ್ವಾಂಟಮ್ ಫಿಸಿಕ್ಸಲ್ಲೆಲ್ಲ ಮಾಡ್ತಾರೆ ಅದನ್ನು. ಸೊ ಈ 9 ತಿಂಗಳು ಈ ತಾಯಿಯೊಟ್ಟಿಗೆ ಟಚ್ ಇರುವ ಕಾರಣ ಇಲ್ಲಿಂದ ಎನರ್ಜಿ ಪಾಸ್ ಆಗಿರ್ತದೆ ಅಲ್ಲಿಗೆ, ನನ್ನ ಲೆಕ್ಕದಲ್ಲಿ, ನಾನು ನೋಡಿರೋ ಲೆಕ್ಕದಲ್ಲಿ. ಸೊ ಈಗ ಇದಕ್ಕೆ ನನಗೆ ಸದ್ಯಕ್ಕೆ ತಿಳಿದಿರೋ ವಿಷಯ ಏನಂತ ಹೇಳಿದರೆ, ಇಲ್ಲಿ ತಾಯಿಗೆ ಥೆರಪಿ ಮಾಡಿದರೆ ಅಲ್ಲಿ ಸ್ವಲ್ಪ ರಿಸಲ್ಟ್ ಬರ್ಬೋದು, ಬಟ್ ಲಾಂಗ್ ಪ್ರೊಸೆಸ್ ಅದು. ತಾಯಿಯನ್ನು ನೀವು ಯಾರನ್ನೇ ಆಟಿಸಮ್ ಇರುವ ತಾಯಿಯನ್ನು ಕೇಳಿ, ನೀನು ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬ ಸ್ಟೋರಿ ಇರ್ತದೆ ಅವರದ್ದು. ಸೊ ಸದ್ಯಕ್ಕೆ ಈಗ ಅದೇ ಇರುವಂಥದ್ದು. ಬೇರೆ ಅದನ್ನು ಎನರ್ಜಿ ಲೆವೆಲಲ್ಲಿ ಏನಾದರೂ ಮಾಡಲಿಕ್ಕೆ ಆಗ್ತದೆ ಅಂತ ಟ್ರೈ ಮಾಡ್ತಾ ಇದ್ದೇನೆ. ಭವಿಷ್ಯ ನನ್ನ ಲೆಕ್ಕದಲ್ಲಿ ಆಗ್ಬೋದು ಅದು, ಆದರೆ ಒಳ್ಳೆಯದು. ಯಾಕೆಂದರೆ ತುಂಬ ಸಫರ್ ಮಾಡ್ತಾರೆ ತಂದೆ ತಾಯಿಗಳು ಅದರಿಂದ. ಸೊ ಒಂದು ಕೇಸ್ ಬಂದಿತ್ತು, ಗಂಡ ಹೆಂಡತಿ ಬಂದಿದ್ರು, ಇಬ್ಬರು ಹೆಂಡತಿ ತುಂಬ ಚೆಂದ ಇದ್ದರು ನೋಡಲಿಕ್ಕೆ. ಸೊ ಏನೋ ನಾನು ಸ್ವಲ್ಪ ಕಲ್ತಿದ್ದೇನೆ, ನನಗೆ ಗೊತ್ತಾಯಿತು ಇದು ತಾಯಿಯಿಂದ ಬಂದದ್ದು ಎನರ್ಜಿ. ಬಾಯಿ ಬರೋದಿಲ್ಲ ಮಗುವಿಗೆ ಅಂತ ಹೇಳ್ತಿದ್ರು. ಸೊ ನಾನು ಹೇಳಿದೆ ಮಗುವಿಗೆ ಪ್ರಾಬ್ಲಮ್ ಇಲ್ಲ, ಪ್ರಾಬ್ಲಮ್ ಇರೋದು ತಾಯಿಗೆ ಅಂತ. ನಮಗೇನು ಈಗೆಲ್ಲ ಬಿಟ್ಟಿದ್ದೇನೆ ಅದೆಲ್ಲ, ಅದು ಬಿಡಿ. ಮೊದಲೆಲ್ಲ ಯಾರಾದರೂ ಬಂದರೆ ನಮಗೆ ಏನೋ ಗೊತ್ತಾಗ್ತಿತ್ತು. ಈಗ ಕೂಡ ಕ್ಲಾಸಲ್ಲೆಲ್ಲ ನೋಡುವಾಗ ನಮಗೆ ಒಬ್ಬರನ್ನು ನೋಡುವಾಗ ಅವರಿಂದ ಬೇರೆ ಕೆಲವರೆಲ್ಲ ಕಾಣ್ತಾರೆ. ಸೊ ನಾನು ಹೇಳ್ತೇನೆ ನಿಮಗೇನೋ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ, ನೀವು ನೋಡಿರ್ಬೋದು ಕ್ಲಾಸಲ್ಲಿ. ಮತ್ತೆ ಮರುದಿವಸ ಹೋಗುವವರೆಗೆ ಬಿಡುವುದಿಲ್ಲ ಅವರಿಗೆ ಇಟ್ಕೊಂಡದ್ದು ಅಂತ ಹೇಳಿದರೆ. ಕೆಲವರು ಹೇಳ್ತಾರೆ ನನಗೆ ಇರಲಿಲ್ಲ, ಏನಿರಲಿಲ್ಲ, ಇಲ್ಲಿ ಬಂದು ಸ್ಟಾರ್ಟ್ ಆದದ್ದು. ಎಲ್ಲಿ ಬಂದು ಸ್ಟಾರ್ಟ್ ಆದದಲ್ಲ, ಅಲ್ಲಿ ಬಂತು ಹೊರಗೆ, ಅದು ಸ್ಟಕ್ ಆಗಿರುವಂಥದ್ದು. ಸೊ ನಾವು ಎನರ್ಜಿಯನ್ನು ಓಪನ್ ಅಪ್ ಮಾಡುವಾಗ ಅದು ಬರ್ತದೆ. ಸೊ ಇದೇನಂತ ಹೇಳಿದರೆ ವಿಷಯ, ನಾನು ಒಂದು ಯಾರಾದರೂ ಬರ್ತಿದ್ರೆ ಮೊದಲು ಕೇಳ್ತಿದ್ದೆ. ಕೆಲವರೆಲ್ಲ ಒಂದು ಮಗಳನ್ನು ಕರ್ಕೊಂಡು ಬರ್ತಾರೆ ತಾಯಿ, ನಿಜವಾಗಿ ನೋಡುವಾಗ ತಾಯಿ ಹತ್ರ ಜಾಸ್ತಿ ಕಾಣ್ತದೆ ನನಗೆ. ಸೊ ನಿಮಗೇನಾದರೂ ಇದೆ ಪ್ರಾಬ್ಲಮ್? ಇಲ್ಲಪ್ಪ ನನಗೇನಿಲ್ಲ ಮಗಳಿಗೆ, ಅಲ್ಲಿಗೆ ನಾನು ಬಿಡ್ತೇನೆ ಅದನ್ನು. ಇಲ್ಲದಿದ್ದರೆ ಅವ್ರು ತಿಳ್ಕೊಂಡ್ರೆ ಇವನೇ ನಾನು ಮಾಡಲಿಕ್ಕೆ, ನನಗೆ ಕೂಡ ಹೇಳ್ತಾ ಇದ್ದೇನೆ ಪ್ರಾಬ್ಲಮ್ ಇದೆ. ಸೊ ಅಂಥ ಕೇಸ್ ಎಲ್ಲ ಆಗಿದೆ ತುಂಬ. ಮತ್ತು 2 ದಿನದ ನಂತರ ಫೋನ್ ಮಾಡಿದೆ, ನನಗೆ ಇಂಥದ್ದಿದೆ, ನಿಮಗೆ ಗೊತ್ತಾಯಿತು, ಈಗೆಲ್ಲ ಕೇಳಿದೆ, ಮತ್ತು ಸರಿ ಮಾಡಿದ್ದು ಕೂಡ ಇದೆ ಕೇಸ್. ಸೊ ಇವರು ಬಂದಾಗ ನನಗೆ ಹೆಂಡತಿ ಇದ್ದ ಹತ್ರ ಪ್ರಾಬ್ಲಮ್, ನಿಮಗೇನಾದರೂ ಉಂಟೆ? ಇಲ್ಲ, ಏನಿಲ್ಲ, ಅಲ್ಲಿಗೆ ನಾನು ಬಿಟ್ಟೆ ಅದನ್ನು. ಸ್ವಲ್ಪ ಹೊತ್ತಾದ ನಂತರ ಮೇಡಮ್ ಹೇಳಿದ್ರು, ಹೌದು ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ ನನಗೆಲ್ಲ ಈಗೆಲ್ಲ ಆಗಿತ್ತು, ಏನು ಮಾಡೋದು? ನಾನು ಹೇಳಿದ್ದು ನೋಡುವ, ನಿಮಗೆ ಏನಾದರೂ ಆಗ್ತದಂತ ನೋಡುವ ಅಂತ. ಸೊ ಮೇಡಮನ್ನು ನಾನು ಖಾಲಿ ಕೈ ಹಿಡಿದುಕೊಂಡದಷ್ಟೇ ಸ್ಟಾರ್ಟ್ ಆಯಿತು ಅವರಿಗೆ ದರ್ಶನವಲ್ಲಿ. ಗಂಡನಿಗೆ ಗೊತ್ತಿಲ್ಲ ಹೆಂಡತಿಗೆ ಇಂಥ ಪ್ರಾಬ್ಲಮ್. ಮತ್ತೆ ಹೋದವ್ರು ಬರಲಿಲ್ಲ, ಮತ್ತು ನಾನು ಅದನ್ನು ತಲೆಗೆಡಿಸ್ಕೊಳ್ಳಿಲ್ಲ. ಅಂತ ಹೇಳಿದರೆ ಯಾರೋ ಅತಿ ಬುದ್ಧಿವಂತರು ಇರ್ತಾರೆ ಊರಲ್ಲೆಲ್ಲ, ಅವರು ಹೇಳಿರ್ಬೋದು ಅವರಿಗೆ, ನೀವು ಅಂಥವ್ರ ಹತ್ರ ಎಲ್ಲ ಹೋಗಬೇಡಿ, ಅವರೇ ನಿಮ್ಮ ಮೈಗೆ ಭೂತ ಹಾಕಿರ್ತಾರೆ ಕಿಸೆಯಲ್ಲಿದ್ದದಂತ ತೆಗೆದು. ಸೊ ಇಷ್ಟವರೆಗೆ ಇಲ್ಲಿಲ್ಲ, ಈಗ ಬಂತಂತೆ ಅವ ಹೇಳಿರ್ಬೋದು, ಗಂಡ ಹೋಗಿ ಇದ್ದದೇ ಬಂದದ್ದು. ಬಟ್ ಅವ್ರು ಹಾಗೆ ಹೇಳಿರ್ಬೋದು, ಇಷ್ಟವರೆಗೆ ಇರಲಿಲ್ಲ ಅವಳಿಗೆ ಹಾಕಿದವ, ಹೋಗಬೇಡಿ ಅಲ್ಲಿಗೆ. ಹಾಂ ಓಕೆ, ಹೋಗೋದಿದ್ರೆ ನಮಗೇನು ಲಾಸ್ ಇಲ್ಲಲ್ಲ. ಸೊ ಇಂಥದ್ದೆಲ್ಲ ವಿಷಯ ಆಟಿಸಮ್ ಇದು. ಅದೇ ನೋಡು, ಅದರಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ ನಾನು. ಅದು ರಿಸಲ್ಟ್ ಬಂದರೆ ಭಾರಿ ಒಳ್ಳೆಯದು. ಯಾಕಂತೇಳಿ ತುಂಬ ಸಫರ್ ಆಗ್ತಿದ್ದಾರೆ ತುಂಬ ಮಕ್ಕಳಿಗೆ ಈಗ ಆಟಿಸಮ್. ತುಂಬ ಥ್ಯಾಂಕ್ ಯು. ಆಟಿಸಮ್ ಮಕ್ಕಳಿಗೆ ನಿಮ್ಮ ಕಡೆಯಿಂದ ಆದಷ್ಟು ಬೇಗ ಒಂದು ಒಳ್ಳೆ ಸೊಲ್ಯೂಷನ್ ಸಿಗಲಿ ಅಂತ ನಾನು ಕೂಡ
ಇಲ್ಲ, ಖಂಡಿತ ನಿಮ್ಮ ಪ್ರಯತ್ನದಿಂದಾಗಿ ಒಂದು ಒಳ್ಳೆ ಸೊಲ್ಯೂಷನ್ ಸಿಗ್ಲಿ ಅಂತೇಳಿ ನಾನು ಕೂಡ ಬಯಸ್ತೇನೆ. ಅದ್ರ ಜೊತೆ ನಾನೊಂದು ಕ್ವಶನ್ ಕೇಳ್ತೇನೆ ಈಗ. ಥರ್ಡ್ ಐ ಬಗ್ಗೆ ನನಗೆ ಎಕ್ಸ್ಪ್ಲೈನ್ ಮಾಡಿ ನೀವು. ನನಗೆ ಯಾವಾಗಲೂ ಕೂಡ ಒಂದು ಸಂಶಯ ಇರುವಂಥದ್ದು ಥರ್ಡ್ ಐ ಬಗ್ಗೆ. ಅದ್ರ ಬಗ್ಗೆ ಒಂದು ಸ್ವಲ್ಪ ನೀವು ಎಕ್ಸ್ಪ್ಲೈನ್ ನನಗೆ ಮಾಡಬೇಕಿತ್ತು ಪ್ಲೀಸ್. ಅಲ್ಲ, ಥರ್ಡ್ ಐ, ಕುಂಡಲಿನಿ ಇದೆಲ್ಲ ಒಂದು ಕಾಮಿಡಿ ಪೀಸ್ ಆಗಿದೆ ಈಗ, ಅರ್ಥ ಆಯ್ತಾ? ಎಲ್ಲರೂ ಥರ್ಡ್ ಐ ಮಾಡ್ತೇನೆ, ಆ್ಯಕ್ಟಿವೇಶನ್ ಮಾಡ್ತಾರೆ, ಕುಂಡಲಿನಿ. ನಾನು ನಿಮಗೆ ಹೇಳಿದ್ದೆ ಮೊನ್ನೆ, ಒಂದು ರಿಯಲ್ ಎನರ್ಜಿ ಲೆವೆಲಲ್ಲಿ ವರ್ಕ್ ಮಾಡುವವರು ಇರ್ಬೋದು, ತುಂಬ ಜನ ನನಗಿಂತ ಜಾಸ್ತಿ ಕಲಿತವರು ಇರ್ಬೋದು. ಆದರೆ ಉಳಿದ 90% ಉಂಟಲ್ಲ, ಯಾರು ಮಾಡೋದು ವಿಜುವಲೈಸೇಷನ್, ಕುಂಡಲಿನಿ ಅಂತ ಮಾಡೋದು ಹಿಪ್ನೋಸಿಸ್, ಥರ್ಡ್ ಐ ಅಂತ ಮಾಡೋದು ಎಲ್ಲಿ ಅಲ್ಲಿ ನಿಮಗೆ ಮೂವ್ಮೆಂಟ್ ಫೀಲ್ ಆಗ್ತದೆ. ನಾನೆಲ್ಲ ನಿಮಗೆ ಮಾಡಿಸ್ತೇನೆ, ಮ್ಯಾಗ್ನೆಟ್ ಇದ್ದಾಗೆ ಫೀಲ್ ಆಗ್ತಾ ಉಂಟು ಅಥವಾ ಫೀಲ್ ಆಗ್ತದೆ ನಿಮಗೆ, ಕೈ ಗಾಳಿ ಅರ್ಥ ಆಯ್ತಲ್ವ? ಅದೇ ರೀತಿ ಅವರು ಥರ್ಡ್ ಐಗೆ ಹೇಳ್ತಾರೆ, ಅಲ್ಲಿ ಇಷ್ಟು ಪೆಟಲ್ಸ್ ಇದೆ, ಅದರ ಕಲರ್ ಇದೆ, ಇಮ್ಯಾಜಿನ್ ಮಾಡು, ಅದು ರೊಟೇಟ್ ಆಗ್ತದೆ ಅಥವಾ ರೊಟೇಟ್ ಆದ ಫೀಲ್ ಆಗ್ತದೆ. ಇದು ನ್ಯಾಚುರಲ್ ಕುಂಡಲಿದ್ರೆ ಬೇರೆ, ಅದು ಎನರ್ಜಿ ಮೇಲೆ ಹೋಗುವಾಗ ಅದು ಫ್ಲೋವೇ ಬೇರೆ ಇರ್ತದೆ. ಖಾಲಿ ಜಪದಲ್ಲೂ ಕೂಡ ಅದನ್ನು ಆಕ್ಟಿವೇಟ್ ಮಾಡ್ಕೊಳ್ಬೋದು. ಮತ್ತು ಥರ್ಡ್ ಐ ಏನಂತ ಹೇಳಿದರೆ, ಥರ್ಡ್ ಐ ಜನರಿಗೆ ಭಯಂಕರ ಇದೆ. ಥರ್ಡ್ ಐ ಅಂತ ಹೇಳಿದರೆ ಅದೇನು ಆಕಾಶದಿಂದ ಬಂದದಲ್ಲ. ಮೊನ್ನೆ ನಿಮಗೆ ಕ್ಲಾಸಲ್ಲಿ ಮಕ್ಕಳನ್ನು ಮಾಡಿಸಿದ್ರು, ಕಣ್ಣಿಗೆ ಬಟ್ಟೆ ಎಲ್ಲ ಕಟ್ಕೊಂಡು ಓದೋದು. ನಮಗೆ ಅದೇ ಹೇಳಿದಲ್ಲ, ಭಾರತದವರಿಗೆ ಯಾವುದು ಕೂಡ ವಿಶೇಷ ಅಂತ ಯಾವುದು ಅನಿಸೋದಿಲ್ಲ, ಎಲ್ಲ ಗೊತ್ತಿದೆ. ಕಣ್ಣಿಗೆ ಬಟ್ಟೆ ಕಟ್ಟಿ ಅವನಿಗೆ ಓದಲಿಕ್ಕೆ ಆಗ್ತದೆ, ನೋಡಲಿಕ್ಕೆ ಆಗ್ತದೆ ಅಂತ ಚಿಕ್ಕ ವಿಷಯ ಅದು, ಕಣ್ಣು ಇಲ್ಲದೆ. ಯಾಕೆಂತೇಳಿ ನಮಗೆ ಕಣ್ಣಿನ ಮೂಲಕ ನೋಡೋದು ಅಭ್ಯಾಸ ಆಗಿದೆ, ಹಾಗೆ ನಮಗೆ ಕಣ್ಣಲ್ಲಿ ನೋಡ್ತೇವೆ. ಕಿವಿಯ ಮೂಲಕ ಕೇಳುವುದು ಅಭ್ಯಾಸ ಆಗಿರ್ತದೆ, ಕಿವಿಯಲ್ಲಿ ಕೇಳ್ತೇವೆ. ಬಟ್ ನ್ಯಾಚುರಲಿ ನಿಜವಾಗಿ ನೋಡಿದರೆ ಕಣ್ಣು ಕಿವಿ ಯಾವುದು ಕೂಡ ಬೇಕಂತಿಲ್ಲ ನೋಡಲಿಕ್ಕೆ, ಕೇಳಲಿಕ್ಕೆ. ಬೇರೆ ಬೇರೆ ಸೆನ್ಸರ್ಸ್ ಇದೆ ನೋಡಿ. ಗಿಡ ಮರಗಳಿಗೆಲ್ಲ ಈಗ ಸೈಂಟಿಫಿಕಲಿ ಪ್ರೂವ್ ಆಗಿದೆ, ಅದು ನಮ್ಮನ್ನು ನೋಡ್ತವೆ, ಫೀಲಿಂಗ್ ಮಾಡ್ತವೆ. ಯಾರಾದರೂ ಮರ ಕಡಿಯುವ ಹತ್ರ ಬಂದರೆ ಭಯ ಆಗ್ತದೆ ಅವಕ್ಕೆ, ಯಾರಾದರೂ ನೀರು ಹಾಕುವ ಬಂದರೆ ಖುಷಿ ಆಗ್ತದೆ. ಯಾಕೆಂದರೆ ನಾವು ಅದಕ್ಕೆ ಕಣ್ಣಿಲ್ಲಲ್ಲ, ನಾವು ತಿಳ್ಕೊಂಡ್ರೆ ಅದು ನಮ್ಮನ್ನು ನೋಡೋದಿಲ್ಲ. ಕಣ್ಣು ಇಲ್ಲದೆ ಕೂಡ ನೋಡ್ಬೋದು. ಅದನ್ನು ನಾನು ಪ್ರಾಕ್ಟಿಕಲ್ ಆಗಿ ಮಾಡಿಸಿದ್ದು ಮೊನ್ನೆ ಕ್ಲಾಸಲ್ಲಿ, ಅರ್ಥ ಆಯ್ತಲ್ವಾ? ಸೊ ಅದೇ ಥರ್ಡ್ ಐ, ಮಿಡ್ ಬ್ರೈನ್ ಅಂತ ಹೇಳ್ತಾರೆ, ಅದಕ್ಕೆ ಥರ್ಡ್ ಐ ಅಂತ ಹೇಳ್ತಾರೆ, ತ್ರಿನೇತ್ರ ಅಂತ ಹೇಳ್ತಾರೆ. ಏನಂತ ಹೇಳಿದರೆ ನಿಮ್ಮ ಗಮನವನ್ನು ನೀವು ಅಲ್ಲಿ ತಗೊಂಡೋಗಿ ಅದನ್ನು ಆ್ಯಕ್ಟಿವೇಟ್ ಮಾಡಿಸೋದು. ಅದು ಎಲ್ರಿಗೂ ಇತ್ತು ಮೊದಲು, ಎಲ್ಲ ಪ್ರಾಣಿಗಳಿಗೆ. ನಾನು ಉದಾಹರಣೆ ಎಲ್ಲ ಕೊಟ್ಟಿದ್ದೇನೆ, ಅದು ಪ್ರಾಣಿಗಳಿಗೆ ಹೇಗೆ ಗೊತ್ತಾಗೋದು, ಅದಕ್ಕೆ ಹೇಗೆ ಗೊತ್ತಾಗೋದು, ಅದೆಲ್ಲ ಆ ಸೆನ್ಸರ್ ಇದೆ. ಸೊ ನಮ್ಮಲ್ಲಿ ಕೂಡ ಸ್ಮೆಲ್ಲಿನ ಮೂಲಕ, ಟಚ್ ಮೂಲಕ ಒಬ್ಬೊಬ್ಬರದ್ದು ಒಂದೊಂದು ಸೆನ್ಸರ್ ಇದೆ. ಈಗ ನಂದು ಟಚ್ ಮತ್ತು ಸ್ಮೆಲ್ ಆ್ಯಕ್ಟಿವೇಟ್. ಕೆಲವರಿಗೆ ದೃಶ್ಯ ನೋಡುವವರಿಗಿದ್ರೆ ಕರೆಕ್ಟ್ ದೃಶ್ಯ ಕಾಣ್ತದೆ, ಅದು ಒಳ್ಳೆಯದು ಕೂಡ ಕೆಟ್ಟದ್ದು ಕೂಡ. ಆ ದೃಶ್ಯ ನೋಡುವವರಿಗೆ ಅವರಿಗೆ ಸ್ವಲ್ಪ ಆಚೆ ಅವರು ಸಾಧನೆಯಲ್ಲಿ ಮಿಸ್ಟೇಕ್ ಆದರೆ ಮತ್ತೆ ದೆವ್ವ ಪ್ರೇತ ಭೂತಗಳು ಕಾಣಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅವರು ಒಬ್ಬ ಎಲ್ಲಿ ಹೋದರೆ ಕೂಡ, ಮನೆಯಲ್ಲಿ ಕೂತ್ರೆ ಕೂಡ, ಮಲಗಿದ್ರೆ ಕಣ್ಣು ಬಿಟ್ಟು ನೋಡುವಾಗ ಇಲ್ಲೊಂದೆರಡು. ಸೊ ಅವ್ರು ಭ್ರಮೆಯಲ್ಲಿ ಸಿಕ್ಕಾಕ್ಕೊಳ್ತಾರೆ. ಎಷ್ಟೋ ಜನ ಇದ್ದಾರೆ, ಕಾಳಿ ನನ್ನ ಹತ್ರ ಬರ್ತಾಳೆ, ಅಲ್ಲಿ ಬಂದಿದ್ಲು, ಏಲಿಯನ್ ಬಂದಿದ್ದು, ಏನೇನೆಲ್ಲ ಕತೆ ಹೇಳುವವರಿದ್ದಾರೆ. ಇದು ವಿಜುವಲ್ ಸೆನ್ಸರ್ ಆ್ಯಕ್ಟಿವೇಟ್ ಇದ್ದರೆ ಈಗ ರೀತಿ ಆಗ್ತದೆ, ಸ್ವಲ್ಪ ಮಿಸ್ಟೇಕ್ ಆದರೆ. ನಮ್ಮದು ಸೇಫ್ ಆ್ಯಕ್ಚುಲಿ, ಬಟ್ ನಮಗೆ ಕರೆಕ್ಟಾಗಿ ನೋಡಲಿಕ್ಕೆ ಆಗೋದಿಲ್ಲ. ನಮಗೆ ಮೂಡ್ ಬೇಕು, ಮೂಡಿದ್ರೆ ನೋಡಲಿಕ್ಕೆ ಆಗ್ತದೆ. ಟಚ್ಚಲ್ಲಿ ಕೂಡ ಗೊತ್ತಾಗ್ತದೆ, ಸ್ಮೆಲ್ಲಲ್ಲಿ ಕೂಡ ಗೊತ್ತಾಗ್ತದೆ ಒಂದು ಜಾಗಕ್ಕೆ. ಒಮ್ಮೊಮ್ಮೆ ಮೂಡಿದ್ರೆ ದೃಶ್ಯ ಕೂಡ ಬರ್ತದೆ. ಬಟ್ ದೃಶ್ಯವನ್ನೇ ನೋಡುವವರಿಗೆ ಅದನ್ನು ಕರೆಕ್ಟ್ ಡಿಕೋಡ್ ಮಾಡಲಿಕ್ಕೆ ಗೊತ್ತಿರಬೇಕು, ಇಲ್ಲದಿದ್ದರೆ ಅವ್ರು ಮಿಸ್ಸಿಂಗ್. ಈಗ ಯಾರನ್ನ ನೋಡುವಾಗ ಅವರಿಂದ ದೊಡ್ಡ ಹಾವು ನಿಂತಕ್ಕಂಥದ್ದು. ಸೊ ಇವರು ಹೇಳ್ತಾರೆ ನಾಗದೋಷ ಇದೆ, ಗೊತ್ತಿದ್ದವರು ಕೂಡ. ಅದಲ್ಲ, ಅದು ಸಿಂಬಲಿಕ್ಕಾಗಿ ತೋರಿಸುವುದು ಯಾವುದನ್ನು ಕೂಡ. ಥರ್ಡ್ ಐ ಅಂತ ಹೇಳಿದರೆ ಸಿಂಬಲಿಕ್, ಸಬ್ಕಾನ್ಷಿಯಸ್ ಮೈಂಡ್ನ ಲ್ಯಾಂಗ್ವೇಜ್, ಪಿಕ್ಚರ್ ಲ್ಯಾಂಗ್ವೇಜ್, ಅದಕ್ಕೆ ಭಾಷೆ ಇಲ್ಲ. ಸೊ ನಿಮ್ಮ ಹಿಂದೆ ನಿಮ್ಮ ತಂದೆ ನಿಂತದ್ದು ಕಂಡ್ರೆ ನನಗೆ ಅದರ ಅರ್ಥ ನಿಮ್ಮ ತಂದೆಯ ದೋಷ ಇದೆ ಅಂತಲ್ಲ. ನಿಮ್ಮ ತಂದೆಯ ಭೂತಕಾಲದ ಮೆಮೊರಿ ನಿಮ್ಮ ಮೈಂಡಲ್ಲಿ ಸ್ಟಕ್ ಆಗಿದೆ, ಅದು ನನಗೆ ಪಿಕ್ಚರ್ ರೂಪದಲ್ಲಿ ತೋರಿಸ್ತದೆ ನನ್ನ ಥರ್ಡ್ ಐ. ನಿಮಗೆ ಸೆಕ್ಸುವಲ್ ಪ್ರಾಬ್ಲಮ್ಸ್ ಇದ್ದರೆ ನಿಮ್ಮ ಹಿಂದೆ ಹಾವಿನ ಥರ ಕಾಣ್ತದೆ ನನಗೆ. ಸೊ ಅದನ್ನು ಡಿಕೋಡ್ ಮಾಡಲಿಕ್ಕೆ ಗೊತ್ತಿದ್ದರೆ ಮಾತ್ರ ನಾವು ಸಕ್ಸಸ್ ಆಗಿ, ಇಲ್ಲದ್ರೆ ಸ್ಟಕ್ ಆಗ್ತೇವೆ, ಹುಚ್ಚರ ಥರ ಆಗ್ತಾರೆ. ಅಧ್ಯಾತ್ಮದಲ್ಲೆಲ್ಲ ಹೋದವರು ಹುಚ್ಚರ ಥರ ಆಗೋದು ಅದಕ್ಕೆ. ಸೊ ಆ್ಯಕ್ಟಿವೇಟ್ ಮಾಡಿರ್ತೀರಿ, ಅದನ್ನು ಹೇಗೆ ಹ್ಯಾಂಡ್ಲ್ ಮಾಡೋದು ಗೊತ್ತಿಲ್ಲ. ಕಾರ್ ಸಿಕ್ಕಿದೆ, ಡ್ರೈವ್ ಮಾಡಲಿಕ್ಕೆ ಗೊತ್ತಿಲ್ಲ, ಎಲ್ಲೆಲ್ಲಿ ತಗೊಂಡೋಗಿ ಆಗ್ತಾಯಿದ್ದೀರಿ. ಓಕೆ. ಸೊ ಥರ್ಡ್ ಐ ಅಂತ ಹೇಳಿದರೆ ಏನು ವಿಶೇಷ ಏನಂತಲ್ಲ, ಎಲ್ರಿಗೂ ಇರುವಂಥದ್ದು. ಅದನ್ನು ಆ್ಯಕ್ಟಿವೇಟ್ ಮಾಡಿ. ಕೆಲವರೆಲ್ಲ ಹೇಳ್ತಾರೆ, ನನಗೆ ಕ್ಲಾಸಿಗೆ ಬಂದ ನಂತರ ಜುಮ್ ಆಗ್ತಾ ಉಂಟು, ಏನು ದೃಶ್ಯ ಕಾಣ್ತಿಲ್ಲ. ಎಂಥದ್ದು ಇಲ್ಲಿ ಪ್ರೊಜೆಕ್ಟರ್ ಹಾಕಿದ್ದ ದೃಶ್ಯ ಕಾಣಲಿಕ್ಕೆ? ಹಾಗೇನಿಲ್ಲ, ಆ್ಯಕ್ಟಿವೇಟ್ ಆದದ್ದು ಅದು. ಜಸ್ಟ್ ನೀವು ಅದನ್ನು ಬೂಸ್ಟ್ ಮಾಡಬೇಕು. ಹೇಗೆ ಮಾಡಬೇಕು? ಜಪದ ಮೂಲಕ ಮಾಡ್ಬೋದು, ಧ್ಯಾನದ ಮೂಲಕ ಮಾಡ್ಬೋದು. ನೋಡಿ, ಹೀಗೆ ನೋಡ್ತಾ ಇದ್ದೀರಿ, ಇಲ್ಲಿ ಈಗ ನೋಡ್ತೀರಿ. ಓಕೆ, ಬೇರೆ ಬೇರೆ ವಿಧಾನ ಇದೆ. ನಾನು ಕನ್ನಡಿಯಲ್ಲಿ ನೋಡಲಿಕ್ಕೆ ಹೇಳಿದ್ದೇನೆ, ದೀಪದ ನೋಡಲಿಕ್ಕೆ. ಈಗ ಅಂತ ಹೇಳಿದರೆ ಸಬ್ಕಾನ್ಷಿಯಸ್ ಮೈಂಡ್ ಯಾವುದನ್ನು ನೋಡಿಲ್ವಾ ಈ ರೀತಿ, ಅದಕ್ಕೆ ವಿಶೇಷವಾಗಿ ಅದನ್ನು ಮಾಡೋದು. ಒಂದು ವಸ್ತುವನ್ನು ಹೀಗೆ ನೋಡ್ತಾ ಇದ್ದರೆ ಅದನ್ನು ನೋಡ್ತಾ ನಿಮಗೆ ತೋರಿಸ್ತದೆ ಅದು ಏನು ವಸ್ತು, ಏನನ್ನು ನೋಡ್ತಾ ಇದ್ದೀರಿ. ಇನ್ನೂ ಕೂಡ ನೋಡ್ತಾ ಇದ್ದೀರಿ, ಯಾಕೆ ನೋಡ್ತಾ ಇದ್ದೀರಿ ಕ್ವಶನ್ ಬರ್ತದೆ. ಅರ್ಥ ಆಯ್ತಾ?
ಸೊ ಹೀಗೆ ಬರುವಾಗ ಒಂದೊಂದು ಬಂದಾಗ ಮೈಂಡ್ ಆ್ಯಕ್ಟಿವೇಟ್ ಆಗ್ತಾ ನಿಮಗೆ ದೃಶ್ಯ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅಲ್ಲಿ ಸೂಕ್ಷ್ಮ ಲೋಕ ಓಪನ್ ಅಪ್ ಆಗ್ತದೆ. ಒಮ್ಮೆ ನಿಮಗೆ ಅದು ಅಭ್ಯಾಸ ಆದರೆ ನಿಮ್ಗೆ ಗೊತ್ತಾಗ್ತದೆ, ಮತ್ತು ನಿಮ್ಗೆ ಕಣ್ಣು ಮುಚ್ಚಿದ್ರೆ ಕೂಡ ಗೊತ್ತಾಗ್ತದೆ ಏನಂತ. ಅದರ ಅರ್ಥ ನಿಮಗೆ ಎಲ್ಲ ಗೊತ್ತಾಗೋದಿಲ್ಲ, ಬಟ್ ಏನಾದರೂ ಒಂದು ವಿಷಯದ ಬಗ್ಗೆ ನೀವು ಕಾನ್ಸಂಟ್ರೇಷನ್ ಮಾಡಿದಾಗ ಕಣ್ಣು ಮುಚ್ಚಿದ ಒಳ್ಳೆ ನಿಮಗೆ, ಯಾಕೆಂದರೆ ನಿಮ್ಗೆ ಗೊತ್ತಾಯ್ತದೆ ಹೇಗೆ ನೋಡೋದಂತ. ನಾವೇನು ಹೇಳೋದು ನೋಡೋದಂತೆ ಹೀಗೆ ಮಾಡ್ತಾರೆ, ಅರ್ಥ ಆಯ್ತಾ? ಈಗ ಪ್ರೆಷರ್ ಹಾಕಿದರೆ ಆಗೋದಿಲ್ಲ. ಜಸ್ಟ್ ಕಾನ್ಸಂಟ್ರೇಷನ್ ಅಲ್ಲಿ ಮಾಡಬೇಕು, ಕೂಲಾಗಿ ಮೈಂಡ್ ಬ್ಲ್ಯಾಂಕ್ ಮಾಡಿ ದೂರ ನೋಡಬೇಕು, ಆಗ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಚಿತ್ರವ ಆನ್ಸರ ಕೆಲವರು ಕಿವಿಯಲ್ಲಿ ಹೇಳಿದಾಗೆ ಇದೆಲ್ಲ ಇದು ವರ್ಕ್ ಮಾಡಬೇಕು. ನಾನು ಹೇಳಿದ್ದೇನೆ, ಅದು ಕ್ಲಾಸಲ್ಲಿ ಬಂದರೆಲ್ಲ ಹೇಳ್ತೇನೆ ಅದನ್ನು ಹೇಗೆ ವರ್ಕ್ ಮಾಡೋದು. ಅದನ್ನು ವರ್ಕ್ ಮಾಡ್ತಾ ಹೋಗಬೇಕು. ಒಂದು ದಿವಸ ನಿಮಗೆ ಆಗ್ತದೆ. ಅನುಭವಗಳು ಇದೆಲ್ಲ ಯಾವುದು ಕೂಡ ಪ್ರಾಕ್ಟೀಸೇ. ನಮಗೆ ಅದು ಗೊತ್ತಿಲ್ಲ ಅದೇನು ವಿಶೇಷ ಅಂತ ಆಗ್ತದೆ ಅಷ್ಟಲ್ಲ. ನಮಗೆ ಏನು ಯಾವುದು ದೊಡ್ಡ ಗುರುಗಳನ್ನು ನೋಡಿದ ಅವರು ಹಾಗೆ ಮಾಡ್ತಾರೆ, ಅವರ ಹಿಂದೆ ಅಷ್ಟು ಏಜಲ್ಲಿ ಎಷ್ಟು ಏನು ಮಾಡಿದ್ದಾರೆ ನೋಡಿ. ನಾನೊಂದು ಅದೇ ಹೇಳಿದಲ್ವ, ಇವತ್ತು ಮೂಡಿದ್ದೆ ನಿಮ್ಮ ಹತ್ರ ಮಾತಾಡಲಿಕ್ಕೆ, ಅದಕ್ಕೆ ನಾನು ಹೇಳ್ತಾ ಇದ್ದೇನೆ. ನಾನು ಅದೇ ನಾನು ಹೇಳಿದಲ್ವ, ಮಲಗುವಾಗ ಒಂದು ಧ್ಯಾನ ಇತ್ತು, ಅದೊಂದು ವಿಧಾನ ಇತ್ತು. ಅದು ಮಲಗುವಾಗ 3 ಸಲ ಮಾಡಿ 4ನೇ ಸಲ ಅಲ್ಲೇ ಮಲಗುದು. ಅದು ಬೆಡ್ ಮೇಲೆ ಕೂತು ಮಾಡೋದಂತ. ಬೆಡ್ ಅಂತೇಳಿ ಬೆಡ್ಡೆಲ್ಲ ಆಗ್ತಿರ್ಲಿಲ್ಲ, ಆಗ ಚಾಪೆ ಆಗ್ತಿದ್ದು. ಅದು ಅದರಲ್ಲೇ ಕೂತು ಅದು ಮಾಡೋದು, ಒಂದು ಸಲ ಮಾಡೋದು ಕಣ್ಣು ಫುಲ್ ಇದಾಗುವವರೆಗೆ. ಅದಾದ ನಂತರ ನೀರು ಹಾಕಿ ಅಲ್ಲೇ ಸ್ವಲ್ಪ ಹೊತ್ತು ಮಲಗೋದು, ಪುನಃ ಹೇಳೋದು, 3 ಸಲ ಮಾಡಿ 3ನೇ ಸಲ ಲಾಸ್ಟ್ ಮಾಡಿ ಅಲ್ಲೇ ಮಲಗೋದು, ಮತ್ತು ಆಚೆ ಈಚೆ ಹೋಗಲಿಕ್ಕೆ ಏನಿಲ್ಲ ಅದು. ಸೊ ಅದು ಮಾಡ್ತಿದ್ದೆ. ಅದು ಮಾಡ್ತಾ ಇರುವಾಗ ಮೈಂಡು ಒಂದು ಸ್ಟೇಜಿಗೆ ಹೋಯಿತು. ಸಾಧಾರಣ ಒಂದು 9-9:30 ಕೂತಿದ್ದೇನೆ ರಾತ್ರಿ. ಮೈಂಡ್ ಒಂದು ಸ್ಟೇಜಿಗೆ ಹೋಯಿತು. ಮತ್ತು ನನಗೆ ನಾನು ಹೊರಗೆ ಬಂದಾಗ 2:45 ಪುನಃ ಬೆಳಿಗ್ಗೆ 4 ಗಂಟೆಗೆ ಹೇಳಲಿಕ್ಕಿತ್ತು. ಆಗದೊಂದು ಕಾಮಿಡಿ ಅದು. ಅದು ಎಷ್ಟು ಹೊತ್ತಾಗ್ತದೆ ಹೇಳಲಿಕ್ಕೆ ಆಗೋದಿಲ್ಲ ಸ್ಟಕ್ ಆದರೆ. ಸೊ ನಾನು ಅದನ್ನೇ ಎಲ್ಲ ಹೇಳೋದು, ನಾವು ಏನು ಒಬ್ಬರು ಯಾರೋ ಸತ್ತದ್ದ ಏನೋ ಒಂದು ಜೀವನದಲ್ಲಿ ಅದೆಲ್ಲ ದೊಡ್ಡದಂತ ತಿಳ್ಕೊಂಡಿದ್ದೆ. ಮೈಂಡ್ ಯಾವುದು ಚಿಕ್ಕ ಚಿಕ್ಕ ವಿಷಯವನ್ನು ತಗೊಳ್ತದೆ ನಮಗೆ ಗೊತ್ತಿರೋದಿಲ್ಲ, ಎಲ್ಲೆಲ್ಲಿ ಸ್ಟಕ್ ಆಗಿರ್ತದೆ. ಇದಕ್ಕೆ ಹೇಳೋದು ಮೋಕ್ಷ ಸಿಗಲಿಲ್ಲ, ಆತ್ಮಕ್ಕೆ ಮುಕ್ತಿ ಸಿಗಲಿಲ್ಲ ಅಂತ ಹೇಳೋದು. ಮುಕ್ತಿ ಅಂತೇಳಿ ಸ್ಟಕ್ ಆಗಿದೆ ಅಂತ, ಅದನ್ನು ಬಿಡಿಸ್ಕೊಳ್ಬೇಕು. ಅದಕ್ಕೆ ನೀವು ಕ್ಲಾಸಿಗೆ ಬನ್ನಿ ಅಂತ ಹೇಳೋದು ನಾನು. ಕೆಲವರೆಲ್ಲ ಹೇಳ್ತಾರೆ, ನಾನು ಲಾಸ್ಟ್ ಟೈಮ್ ಬಂದಿದ್ದೆ, ಈ ಸಲ ಕೂಡ ಬರಬೇಕಾ? ಪ್ರತಿ ಸಲ ಬಂದರೆ ಒಳ್ಳೇದು ನಿಮಗೆ, ಸರ್ವಿಸ್ ಅದು. ಅರ್ಥ ಆಯ್ತಾ? ಗಾಡಿ ಸರ್ವಿಸ್ ಮಾಡಿದಾಗೆ. ಈಗ ಮೊನ್ನೆ ಸರ್ವಿಸ್ ಮಾಡಿದೆ, ಇವತ್ತು ಪುನಃ ಮಾಡಬೇಕು. ಇದು ಮಗುವನ್ನು ನಾವು ಸ್ನಾನ ಮಾಡಿಸಿ ಕಳಿಸಿದರೆ ಅದು ಪುನಃ ಧೂಳಲ್ಲಿ ಹೊರಳಾಡಿದರೆ ಧೂಳಾಗೋದಿಲ್ವಾ? ಪುನಃ ಸ್ನಾನ ಮಾಡಿಸ್ಬೇಕು. ಅದೇ ರೀತಿ ಇದ್ದರೆ ಸಾಕಾಗ್ತದೆ. ಹಾಗೆ ನೀವು ಮೇಂಟೈನ್ ಮಾಡಬೇಕು, ಅದನ್ನು ಮಾಡಿದರೆ ಒಳ್ಳೆಯದು ನಿಮಗೆ. ಸೊ ಕಾಲೇಜಲ್ಲಿರುವಾಗ ಅಲ್ಲ, ಅದು ವಿಷಯ ಅಲ್ಲ, ಅಲ್ಲಿ ಒಂದು ಸ್ಟೇಜಿಗೆ ಹೋಯಿತು ಮೈಂಡು. ಸ್ಟೇಜಿಗೆ ಹೋದಾಗ ಇದೆಲ್ಲ ಗೊತ್ತಿರೋದಿಲ್ಲ. ಆಗ ನಾನು ಇಲ್ಲಿ ಕೂತಿದ್ದೇನೆ, ಇಲ್ಲಿ ಧ್ಯಾನ ಮಾಡ್ತಾಯಿದ್ದೇನೆ, ಇದು ಯಾವುದು ಗೊತ್ತಿರೋದಿಲ್ಲ. ಅದು ಏನು ಅನುಭವ ಆಗ್ತದೆ ಅದು ರಿಯಾಲಿಟಿ. ಅದೇ ಹೇಳಿದಲ್ವ, ಅದೆಲ್ಲ ಯಾರು ಮಾಡ್ತಾರೋ ಅವರಿಗೆ ಮಾತ್ರ ಅನುಭವ ಆಗುವಂಥದ್ದು. ನಾವು ಹೇಳಿದರೆ ಕತೆ ಥರ ಆಗ್ತದೆ, ಬಟ್ ಅದು ರಿಯಾಲಿಟಿ. ನನಗೆ ನಾನು ಹೋಗ್ತಾಯಿದ್ದೇನೆ ಒಂದು ಕತ್ತಲೆ ಕೋಣೆಯಲ್ಲಿ, ಹೋಗ್ತಾಯಿದ್ದೇನೆ ಒಳಗೆ ಹೋಗ್ತಾಯಿದ್ದೇನೆ. ಅದೇ ನಾನು ಹೇಳಿದಲ್ವ, ಈಗ ನಮಗೆ ದೇವರು ಬರೋದು, ಈ ವೈಬ್ರೇಷನ್ ಚೇಂಜ್ ಆಗೋದು, ನಮಗೆ ದೇವರು ಕಾಣೋದು, ಹಾಗಾದರೆ ಅದು ಸುಳ್ಳಲ್ಲ, ಅದು ನಮಗೆ ಸತ್ಯವದು. ನಮಗೆ ಆ ಶಕ್ತಿ ನಿಮಗೆ ಬಂದರೆ ನಿಮಗೆ ಎಲ್ಲ ಕೊಡ್ತದೆ, ನಿಮಗೆ ಬೇಕಾದದ್ದೆಲ್ಲ ಸಿಗ್ತದೆ. ಯಾಕೆಂದರೆ ಯೂನಿವರ್ಸ್ ಇರೋದು ಹಾಗೆ, ಬಟ್ ನಮಗೆ ಏನು ನಾವು ದೇವಿಯನ್ನು ಕ್ರಿಯೇಟ್ ಮಾಡ್ತೇವೆ ನಮ್ಮೊಳಗೆ, ಅದು ನಮಗೆ ಎಲ್ಲ ಮಾಡ್ತದೆ. ಈಗ ನನಗೆ ಒಂದು ಕ್ಲಾಸ್ ಮಾಡಬೇಕಂತ ನಾನು ಇಷ್ಟು ಟಾರ್ಗೆಟ್ ಇಟ್ಟು ಅಷ್ಟು ಬರ್ತಾರೆ, ಅದು ಎಳೆತದೆ. ಸೊ ಇದೆಲ್ಲ ಅದು ಅಷ್ಟು ಸುಲಭದಲ್ಲಿ ಅರ್ಥ ಆಗೋ ವಿಷಯ ಅಲ್ಲ. ನಾವೇನು ಇದೆಲ್ಲ ಭ್ರಮೆ ಆಗಿರ್ಬೇಕು, ಭ್ರಮೆ ಅಲ್ಲ, ಅದು ರಿಯಾಲಿಟಿ ಅದು. ಬಟ್ ಅದು ಅರ್ಥ ನಮಗೆ ಗೊತ್ತಿರಬೇಕು, ಇದು ಈ ರೀತಿ ವರ್ಕ್ ಆಗೋದು. ಅರ್ಥ ಆಗ್ತಾ ಉಂಟಾ ನಿಮಗೆ? ಹಾಂ. ಸೊ ಇಲ್ಲಿ ನಾನು ಹೋಗ್ತಾ ಇದ್ದೇನೆ, ಕತ್ತಲಿದೆ, ಒಂದು ಏನೋ ಕೂತಿದೆ ಆಚೆ ಮುಖ ಹಾಕಿ. ಓಕೆ. ಸೊ ನಾನು ಕೇಳ್ತಾ ಇದ್ದೇನೆ, ಅದು ಕನಸಲ್ಲ, ಅದು ಮತ್ತೆ ಗೊತ್ತಾಗ ನಾನು ಧ್ಯಾನದಲ್ಲಿದ್ದೇನೆ ಅಂತ. ಅರ್ಥ ಆಯ್ತಾ? ಒಂದು ದಿವಸ ನಾನು ಈಗ ಕೂತಿದ್ದೆ, ಅದು ಹೇಳಿದಲ್ವ, ಅದು ಹೇಳಿದರೆ ಅರ್ಥ ಆಗೋರಿಗೆ ಅರ್ಥ ಆಗ್ತದೆ, ಇಲ್ಲದಿದ್ದರೆ ಏನೋ ಕತೆ ಹೇಳ್ತಾ ಇದ್ದೇನೆ. ಒಂದು ದಿವಸ ಈಗ ಕೂತಿದ್ದೇನೆ, ಥರ್ಡ್ ಮೇಲೆ ವರ್ಕ್ ಮಾಡ್ತಾಯಿದ್ದೇನೆ, ಎಲ್ಲ ಕಾಣ್ತಾ ಇದೆ. ಮತ್ತು ನನಗೆ ಸ್ವಲ್ಪ ಹೊತ್ತಾದ ನಂತರ ಗೊತ್ತಾಗ್ತಾ ಉಂಟು, ನನಗೆ ಹಿಂದೆದ್ದು ಕೂಡ ಕಾಣ್ತಾ ಇದೆ. ಅರ್ಥ ಆಯ್ತಾ? ಸೊ ಎಲ್ಲ ಕಡೆ ಕಾಣ್ತಾ ಇದೆ ಅಂತ ಹೇಳುವಾಗ ನಾನು ತಿಳ್ಕೊಂಡಿದ್ದೆ, ನಾನು ಕಣ್ಣು ಬಿಟ್ಟೆ, ಮತ್ತೆ ನಾನು ಕಣ್ಣು ಮುಚ್ಚಿದ್ದೇನೆ. ಸೊ ನಾನು ಕಣ್ಣು ಮುಚ್ಚಿದೆ ಅಂತ ನಂಗೆ ಗೊತ್ತಾದಾಗೆಲ್ಲ ಬ್ಲ್ಯಾಂಕ್ ಆಯಿತು. ಸೊ ಇದೆಲ್ಲ ಅನುಭವ ಆಗ್ತದೆ, ಅದು ಎಲ್ಲರೂ ಮಾಡ್ಕೊಳ್ಬೋದು, ಅದೇನು ದೊಡ್ಡ ಇಶ್ಯೂ ಅಲ್ಲ. ಸೊ ಒಬ್ಳು ಕೂತಿದ್ದಾಳೆ, ಅಳ್ತಾ ಇದ್ದಾಳೆ. ಒಂದು ಈ ಹುಡುಗಿ ಅಂತ ಗೊತ್ತಾಗ್ತುಂಟು, ಯಾರು ಏನಂತ ಗೊತ್ತಾಗ್ತಿಲ್ಲ. ಅರ್ಥ ಆಯ್ತಾ? ನಾನು ಕೇಳ್ತಿದ್ದೇನೆ ಯಾರು ಅಂತ, ಯಾರು ಅಂತ ಏನೋ ನನಗೆ ಸರಿ ಅಷ್ಟು ನೆನಪಿಲ್ಲ. ಈಗ ಕೇಳ್ತಾ ಇರುವಾಗ ಹಿಂದಿನಿಂದ ಕಿವಿಗೆ ಸರ್ ಭಾರತಿ ಅಂತ. ಸೊ ನಾನು ಅದರಲ್ಲಿ ಕೇಳಿದೆ, ಭಾರತಿ ಯಾರು ಕೂಡ ನನಗೆ ಪರಿಚಯ ಇಲ್ಲ.
ಯಾರು ಕೂಡ ಇಲ್ಲ, ಯಾರು ಭಾರತಿ ಫುಲ್ ಸ್ಟಾಕ್ ಆಗಿದೆ. ಎಷ್ಟು ಇಮೋಷನ್ ಬರ್ತಾನೆ ಹಳ್ಳಿಗೆ ಬರ್ತಾನೆ ನನಗೆ ಆ ಹಳ್ಳು ಕೇಳಿ. ಫುಲ್ ಇಮೋಷನ್, ಅದು ಬಯಲು ಹೇಳಿಗೆ ಆಗೋದಿಲ್ಲ. ಅದು ಇಮೋಷನ್ನೇ ಬೇರೆ, ಭಯಂಕರ ಅಂತೇಳಿದರೆ ಜನ್ಮ ಜನ್ಮದ ಅನುಭವ ಅಂತ. ಅಷ್ಟು ನಾನು ಅಳ್ತಾ ಇದ್ದೇನೆ, ಆಕೆ ಕೂಡ ಅಳ್ತಾ ಇದ್ದಾಳೆ. ಯಾರು ಏನು ಅದು ಅಲ್ಲಿ ಸ್ಟಕ್ ಆದವನು, ಎಲ್ಲಿ ಏನಂತ ಗೊತ್ತಾಗ್ತಿಲ್ಲ, ಅದು ತಿರುಗುದಿಲ್ಲ, ನನಗೆ ಎದುರು ಹೋಗ್ಲಿಕ್ಕೆ ಆಗ್ತಾಯಿಲ್ಲ. ಸೊ ಮತ್ತೆ ಹಾಗೆ 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 ಆಗಿ ತಿರುಗಿದಾಗ ನನಗೆ ಆ ಲಿಂಕ್ ಬರ್ತುಂಟು ಅಂತೇಳಿದರೆ ಅದು ಒಂದೇ ಇದರಲ್ಲಿ ಬಂದದಲ್ಲ. ಈಗ ನಾನು ಹೇಳ್ತಾ ಇರುವಾಗ ನಿಮಗೆ ಅದನ್ನು ಅರ್ಥ ಮಾಡಿಸ್ತಿದ್ದೇನೆ, ಅದು ಬೇರೆ ಅನುಭವ. ಮತ್ತೆ ನೋಡುವಾಗ ನಾನು ಕಾಲೇಜಲ್ಲಿ NCCಗೆ ಇದಕ್ಕೆ ಹೋಗಿದ್ದೆ, ಕ್ಯಾಂಪಿಗೆ. ಅದು ಹುಡುಗಿಯರದ್ದು ಮತ್ತು ಹುಡುಗರದ್ದು ಒಟ್ಟಿಗೆ ಇತ್ತು ಕ್ಯಾಂಪ್. ಅದು ಆ ಟೈಮಲ್ಲಿ ಒಂದು ಭಯಂಕರ ಕ್ರೇಜಿ ಇರ್ತದಲ್ವ, ಹುಡುಗಿಯರನ್ನು ನೋಡೋದು ಇದೆಲ್ಲ. ಸೊ ಹುಡುಗಿಯರದ್ದು ಬ್ಯಾಚ್ ಇದೆ, ಹುಡುಗರದ್ದು ಬ್ಯಾಚ್ ಇದೆ. ಏನು ದೂರದರಿಂದ ನಮಗೆ ಅಷ್ಟು ಧೈರ್ಯ ಇಲ್ಲ ನಮಗೆ ಮಾತಾಡಲಿಕ್ಕೆ, ಅದಿದೆಲ್ಲ ದೂರದರಿಂದ ನೋಡಿಕೊಂಡು ಜೊಲ್ಲು ಸುರಿಸೋದು. ಸೊ ಇದು ಎಷ್ಟು 10 ದಿನ ಏನೋ ಇತ್ತು ಅದು ಕ್ಯಾಂಪು. ಅದು 8-9 ದಿನ ಹೀಗೆ ದೂರದಿಂದ ನೋಡಿದ್ದೇವೆ. ಅವಳು ಕೂಡ ಶೆಟ್ಟಿ, ಹೆಸರು ಗೊತ್ತಿಲ್ಲ, ಶೆಟ್ಟಿ ಅಂತ ಕೂಡ ಗೊತ್ತಿಲ್ಲ. ನಾಳೆ ಹೋಗ್ಲಿಕ್ಕೆ ಇರ್ತದೆ ನಮಗೆ ಲಾಸ್ಟ್. ಇವತ್ತು ರಾತ್ರಿ ಅವಳು ನಮಗೆ ಸಿಕ್ಕಿದ್ಲು. ಅವಳ ಹೆಸರು ಹೇಳಿದ್ಲು ಭಾರತಿ ಅಂತ, ನಾನು ಶೆಟ್ಟಿ ಅಂತ ಹೇಳಿದ್ಲು. ಸೊ ಒಂದು ನೋಡಿ, ಆ ಏಜಲ್ಲಿ ಆ ಒಂದು ಎಷ್ಟು ಇಮೋಷನ್ ಕನೆಕ್ಟ್ ಇರ್ತದೆ ಅಂತ ಹೇಳಿದರೆ ಅದೊಂದು ದೊಡ್ಡ ವಿಷಯ ಆಗಿತ್ತೇನೋ ನನ್ನ ಒಳಗೆ. ಸೊ ಅದರ ನಂತರ ಅವರನ್ನು ಕರ್ಕೊಂಡು ಹೋದರು. ಅವರ ಮಾತಾಡಲಿಕ್ಕೆ ಬಿಡುವುದಿಲ್ಲ ಹಾಗೆಲ್ಲ. ಮರುದಿವಸ ಅದೊಂದು ಆರ್ಮಿದು ಪ್ರೊಸೆಸ್ ಇದೆ ಅಂತ ಹೇಳಿದರೆ ಮೂಮೆಂಟ್ ಆರ್ಡರ್ ಏನೋ ಕೊಡ್ತಾರೆ. ಅದು ಕೊಡುವವರೆಗೆ ನಾವು ಹೊರಗೆ ಹೋಗುವಾಗಿಲ್ಲ. ಅದಕ್ಕೆ ನಾವು ಎಲ್ಲ ಬ್ಯಾಗ್ ಎಲ್ಲ ರೆಡಿ ಮಾಡಿ ನಾವು ನಿಲ್ಲಬೇಕು. ನಮ್ಮ ಏನು ಕಮಾಂಡಿಂಗ್ ಆಫೀಸರ್ ಇದ್ದಾರೆ, ಅವರು ಪಾಪ ನಮ್ಮ ಒಳ್ಳೆಯದಕ್ಕೆ ಬಂದದ್ದು. ನಾವು 3 ಜನ 4 ಜನ ಇದ್ದು ಅವರೊಬ್ಬ ಕಾರ್ ಇಟ್ಕೊಂಡು ಬಂದದ್ದು ಅವರದ್ದು ನಮ್ಮನ್ನು ಕರ್ಕೊಂಡು ಹೋಗಲಿಕ್ಕೆ. ಓಕೆ, ಅವರು ಡೈರೆಕ್ಟ್ ಅವರ ಇಂಪ್ಲುಯೆನ್ಸ್ ಯೂಸ್ ಮಾಡಿ ಬೇಗ ನಮ್ಮನ್ನು ಇದು ಮಾಡಿ ನಮಗೆ ಮೂಮೆಂಟ್ ಆರ್ಡರ್ ತಗೊಂಡು ಅವರು ಬನ್ನಿ ಅಂತ ಹೋದರು. ನಾವು ಕೂಡ ಬ್ಯಾಗ್ ಎಲ್ಲ ಹಾಕ್ಕೊಂಡು ಅವರ ಹಿಂದೆ ಹೋಗುವಾಗ ಇವಳು ಒಂದು ಬದಿಯಲ್ಲಿ ನಿಂತಿದ್ದಾಳೆ. ಅವರು ಮುಂದೆ ಹೋಗಿ ಆಯಿತು, ಅವಳು ಈಗ ಕರೆತಿದ್ದಾಳೆ ನನ್ನನ್ನು. ಅಲ್ಲ, ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಒಂದು ಮೈಂಡಲ್ಲಿ ಯಾವ ರೀತಿ ಎಲ್ಲ ಸ್ಟಕ್ ಇರ್ತದೆ ಅಂತ. ಸೊ ಅದೆಲ್ಲ ನಮಗೆ ರಿಮೂವ್ ಆಗ್ತದೆ ಸಾಧನೆಯಲ್ಲಿ. ಸೊ ಅವಳು ಕರೆತಿದ್ದಾಳೆ, ನಾನು ಹೋಗ್ಲಿಕ್ಕೆ ಧೈರ್ಯ ಇಲ್ಲ. ಸೊ ಸ್ವಲ್ಪ ಸೈಡಿಗೆ ಹೋದೆ, ಅವಳು ನನಗೆ ಸಿಗ್ನಲ್ ಬರ್ತಾಯಿದೆ, ನೀನು ನಿಲ್ಲು ಅಂತ, ಒಟ್ಟಿಗೆ ಹೋಗುವ ನಾವು ಅಂತ. ನಾನು ಹೇಳಿದೆ, ಅಲ್ಲಿ ಲೆಕ್ಚರ್ ಹತ್ರ ನಮಗೆ ಭಯ, ಅಲ್ಲಿ ಕೂತ್ಕೊಳ್ಬೇಕು. ಸೊ ಒಟ್ಟಿಗೆ ಹೋಗು, ನಾನು ನಿನಗೋಸ್ಕರ ನಾನು ನಿಂತದ್ದು, ಒಟ್ಟಿಗೆ ಹೋಗು ಅಂತ ನಿಂತದ್ದಂತ. ನನಗೆ ಇಲ್ಲಿ ಒಳಗಿಂದ ಆಸೆ ಆಗ್ತೈತೇನಾ ಹೋಗುವ ಅಂತ. ಬಟ್ ಮೊಬೈಲ್ ಇಲ್ಲ, ಏನಿಲ್ಲ, ಟಚ್ ಇಲ್ಲ, ಏನಿಲ್ಲ, ಅರ್ಥ ಆಯ್ತಾ. ಸೊ ಅದೊಂದು ಮೂಮೆಂಟ್ ನಮಗೆ ಏನೊಂದು ಒಳ್ಳೆ ಒಂದು ಪಿಕ್ಚರ್ ಲವ್ ಸ್ಟೋರಿ ಥರ ಆಗಿದೆ, ಅರ್ಥ ಆಯ್ತಾ. ನಂತರ ನಮ್ಮನ್ನು ಕುರ್ಸಿ ಇವರು ಕರ್ಕೊಂಡು ಬಂದರು. ಕರ್ಕೊಂಡು ಬರುವಾಗ ಕೂಡ ತುಂಬ ಬೇಸರ ಆಗಿರಬೇಕು. ನಂತರ ಕಾಂಟ್ಯಾಕ್ಟೇ ಇಲ್ಲಲ್ಲ. ಒಂದು ಫಸ್ಟಿಗೆ ಸಿಕ್ಕಿದ್ದದೊಂದು ಮೂಮೆಂಟ್, ಅಲ್ಲಿ ಕಾಂಟ್ಯಾಕ್ಟ್ ತಪ್ಪಿ ಹೋಯ್ತಲ್ವಾ, ಮೈಂಡ್ ಅದನ್ನು ಅಷ್ಟು ತಗೊಂಡಿತ್ತು. ಈ ಏಜಲ್ಲಿ ಈಗ ಕೂತು ಸಾಧನೆ ಮಾಡುವಾಗ ಅಲ್ಲಿ ಸ್ಟಕ್ ಬಂದಿದೆ. ಆಗ ಗೊತ್ತಾಗ್ತುಂಟು ಭಾರತೀಯರು. ಅಲ್ಲಲ್ಲ, ನಾನೇ ಹೇಳಿದಲ್ವ ನಿಮಗೆ ಅಂತ ಹೇಳಿದರೆ ಯಾವ ರೀತಿ ಸ್ಟಕ್ ಆಗ್ತವೆ. ಆದದ್ದು ಏನಿಲ್ಲ, ಮಾತಾಡಿದ್ದಿಲ್ಲ, ಏನಿಲ್ಲ, ಬಟ್ ಮೈಂಡ್ ಅಷ್ಟು ಡೀಪಾಗಿ ತಗೊಂಡಿದೆ. ಅಷ್ಟು ನೋವು ಎಷ್ಟು ಅಳ್ತಿದ್ದೇನೆ ಅಂತ ಹೇಳಿದರೆ. ಸೊ ನನಗೆ ಇದೆಲ್ಲ ವಿಷಯ ಎಷ್ಟು ಸ್ಟಕ್ ಇರ್ತದೆ ಮೈಂಡಲ್ಲಿ. ಅದರ ನಂತರ ನಂದು ಕಣ್ಣು ಓಪನ್ ಮಾಡಿ ನೋಡುವಾಗ 2 ಮುಕ್ಕಾಲಾಗಿತ್ತು. 9 ಕಾಲಕ್ಕೆ ಏನೋ ಕೂತಿದ್ದೇನೆ. ಸೊ ಅಷ್ಟು ಹೊತ್ತು ಅದು ಸ್ಟಕ್ ಆಗಿದೆ. ಸೊ ಅಂಥದ್ದೆಲ್ಲ ಸ್ಟಕ್ ಇರ್ತದೆ, ನಮಗೆ ಗೊತ್ತಿರೋದಿಲ್ಲ. ಅದಕ್ಕೆ ಹೇಳೋದು, ಮನಸ್ಸು ಎನ್ನುವುದು ಕೆರೆಯ ಥರ, ಒಳಗೆ ಇಳಿದ್ರೆ ಮಾತ್ರ ಕೆಸರು ಗೊತ್ತಾಗೋದು, ಹೊರಗಿಂದ ನೋಡುವಾಗ ಎಲ್ಲ ಕೂಲ್ ಇರ್ತದೆ. ಸೊ ಇಂಥದ್ದೆಲ್ಲ ವಿಷಯ ಅದು ನಿಮ್ಮ ಈಗ ಒಳಗೆ ಕೈ ಹಾಕಿದರೆ ಗೊತ್ತಾಗ್ಬೋದು ಏನೆಲ್ಲ ಇದೆ ಅಂತ, ಅರ್ಥ ಆಯ್ತಾ. ನಿಮಗೆ ಗೊತ್ತಿರೋದಿಲ್ಲ, ಅರ್ಥ ಆಯ್ತಾ. ಏನು ಗೊತ್ತಾ, ಈಗ ನೀವು ತಿಳ್ಕೊಂಡಿದ್ದ ಎಲ್ಲ ನಾರ್ಮಲ್ ಆಗಿ ಅದೆಲ್ಲ ಚಿಕ್ಕ ನಡೆದದ್ದು, ಅದೆಲ್ಲ ಯಾರು ನೆನಪಿಟ್ಕೊಳ್ತಾರೆ. ಈಗ ನೀವು ದಾರಿಯಲ್ಲಿ ಬರುವಾಗ ಒಂದು ನಾಯಿ ಸತ್ತಿರ್ತದೆ, ಯಾರಾದರೂ ಅದನ್ನು ಮೈಂಡಲ್ಲಿ ಇಟ್ಕೊಳ್ತಾರಾ? ಅದೇ ಒಂದು 2 ದಿನ ನೀವು ಊಟ ಮಾಡುವಾಗ ಮೊನ್ನೆ ನಾಯಿ ಅಂತ ಹೇಳಿದರೆ ಒಮ್ಮೆಲೆ ಬರೋದಿಲ್ವಾ ಅಂತೇಳಿದರೆ ಮೈಂಡ್ ಇಟ್ಕೊಂಡಿದೆ ಅದನ್ನು. ಸೊ ಅದರಿಂದೆಲ್ಲ ನಾವು ಹೊರಗೆ ಬರದಿದ್ದರೆ ಅದು ಸ್ಟಕ್ಕೆ. ಅದಕ್ಕೆ ನಾವು ಏಜ್ ರಿಗ್ರೆಷನ್ ಎಲ್ಲ ಮಾಡಿಸೋದು, ಅದನ್ನು ಆದಷ್ಟು ಕ್ಲಿಯರ್ ಆಗ್ತದೆ. ಎಲ್ಲ ಕ್ಲಿಯರ್ ಮಾಡಲಿಕ್ಕೆ ಆಗೋದಿಲ್ಲ ಕ್ಲಾಸಲ್ಲಿ, ಬಟ್
ಅದಕ್ಕೆ ಹೇಳೋದು ಪದೇ ಪದೇ ಬನ್ನಿ ಅಂತ. ಮತ್ತೇನಾದರೂ ಪ್ರಶ್ನೆ ಇದೆಯಾ? ಇಷ್ಟು ವಿಷಯಗಳನ್ನು ಹೇಳಿದ್ರಿ ನಿಮ್ಮ ಸಾಧನೆ ಬಗ್ಗೆ, ನಿಮ್ಗಾದಂತಹ ಅನುಭವಗಳ ಬಗ್ಗೆ. ಯಾವತ್ತು ಯಾವ ಎಪಿಸೋಡಲ್ಲಿ ಸ್ಪೆಷಲಿ ನಾನು ನೋಡಲಿಲ್ಲ, ಹಾಗೂ ನಿಮ್ಮ ಫಾಲೋವರ್ ಯಾರು ನೋಡಿರ್ಲಿಕ್ಕೆ ಇಲ್ಲ. ಕರೆಕ್ಟ್ 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 ಅಂತೂ ತುಂಬ ವಿಷಯಗಳು ಸಿಕ್ತು ನಮಗೆ ಇವತ್ತು. ಇದ್ರ ಜೊತೆಗೆ ನಂದೊಂದು ಕ್ವಶನ್, ಬೈಬೇಡಿ ಇನ್ನು, ಕೊನೆಯದೊಂದು ಒಂದೇ ಒಂದು ಕ್ವಶನ್ ಕೊನೆಯದು. ಈ ಕೆಲವರು ನನ್ನ ಫ್ರೆಂಡ್ ಸರ್ಕಲಲ್ಲಿ ಕೆಲವರಿಗೆ ಜಪ ಮಾಡುವಾಗೆಲ್ಲ ವೈಬ್ರೇಟ್ ಆಗ್ತದಂತೆ, ಬಾಡಿ ವೈಬ್ರೇಟ್ ಆಗ್ತದೆ. ಅದು ಇನ್ನೊಂದು ಅದರೊಂದಿಗೆ ಸ್ಪೆಷಲಿ ನಾನು ಕೂಡ ಸೋಮವಾರ ನಂದು ಉಪವಾಸ ಇದೆ, ಶುಕ್ರವಾರ ಉಪವಾಸ ಇದೆ, ಒಂದಷ್ಟು ಉಪವಾಸಗಳು ನಡೀತಾ ಹೋಗ್ತದೆ. ಅದಕ್ಕೆ ಕಾರಣಗಳು ಬೇರೆ ಬೇರೆ ಇರ್ಬೋದು, ಕಾರಣಗಳಲ್ಲ ಸೈಂಟಿಫಿಕಲಿ ಕಾರಣ ಬೇರೆ ಇರ್ಬೋದು, ಆಧ್ಯಾತ್ಮದಲ್ಲಿ ಬೇರೆ ಕಾರಣಗಳಿರ್ಬೋದು. ಅದಕ್ಕೆ ನಾನು ಆಧ್ಯಾತ್ಮದ ಕಾರಣಗಳಿಂದ ಅದನ್ನು ಹಿಡಿದಿದ್ದೇನೆ, ಅದು ನನ್ನ ಮೈಂಡಲ್ಲಿ ಇದು ಹೀಗೆ ಪಾಸಿಟಿವ್ ಆಗಿದೆ ಅಂತೇಳಿ. ಸೊ ಇದು ಎಷ್ಟರ ಮಟ್ಟಿಗೆ ನಮಗೆ ಹೇಗೆ ಅಂದರೆ ಸೈಂಟಿಫಿಕಲ್ ಆಗಿ ನೀವು ಹೇಳ್ತೀರಲ್ಲ ಸರ್, ಆಧ್ಯಾತ್ಮದ ಬಗ್ಗೆ ನಾನು ನಂಬಿದ ಹಾಗೆ ಸತ್ಯವ ಅದು ಗೊತ್ತಿಲ್ಲ ನಮಗೆ ಹೇಗೆ ಅಂತೇಳಿ, ಅದನ್ನು ಸ್ವಲ್ಪ ನನಗೆ ವಿವರಣೆ ಆಗಿ ಹೇಳಿ. ನೋಡಿ, ಸಾಧನೆ ಮಾಡೋದು ಏನು ಗೊತ್ತಾ, ಸಾಧನೆ ಅಂತ ಹೇಳಿದರೆ ಈಗ ನಾನು ಸ್ವಲ್ಪ ಸುಲಭದಲ್ಲಿ ಕಲಿಸ್ತೇನೆ ಅಲ್ವಾ, ಆ ಜನರಿಗೆ ಏನಾಗಿದೆ ಒಟ್ಟು ಕಾಮಿಡಿ ಥರ ಆಗಿದೆ. ಅರ್ಥ ಆಯ್ತಾ? ನಾನು ಯಾರಿಗೆ ಅಧ್ಯಾತ್ಮ ಸಾಧನೆ ಮಾಡಿದ್ದಾರಲ್ವ ಅವ್ರಿಗೆ ಗೊತ್ತುಂಟು ನಾನು ಏನು ಕಲಿಸ್ತಿದ್ದೇನೆ ಅಂತ. ಯಾಕೆ ಅಂತ ಹೇಳಿದರೆ, ಒಂದು ಸಾಧನೆ ಮಾಡುವಾಗ ನಮಗೆ ಗೊತ್ತಿದೆ ಎಷ್ಟೆಲ್ಲ ಹೋಗಿದ್ದೇವೆ, ಏನೆಲ್ಲ ಇದು ಮಾಡಿದ್ದೇವೆ, ಏನೆಲ್ಲ ಸೊ ಎಷ್ಟು ಅದರಲ್ಲಿ ಕನ್ಫ್ಯೂಷನ್ ಬರ್ತದೆ, ಡೌಟ್ಸ್, ಅದನ್ನೆಲ್ಲ ಫೈಂಡ್ ಔಟ್ ಮಾಡಿ ಸುಲಭದಲ್ಲಿ ಅರ್ಥ ಆಗೋ ರೀತಿ ನಾನು ಹೇಳೋದು. ಇದಕ್ಕಿಂತ ಸುಲಭ ಮಾಡಲಿಕ್ಕೆ ಆಗೋದಿಲ್ಲ ಇನ್ನು. ಅರ್ಥ ಆಯ್ತಾ? ಸಾಧನೆ ಮಾಡುವವರಿಗೆ, ಜಪ ಮಾಡುವವರಿಗೆ ಬೇಸಿಗೆ ಗೊತ್ತಿಲ್ಲ. ಈಗ ವಿವೇಕಾನಂದರು ಹೇಳಿದ್ರಂತೆ, ಹಸಿದವನಿಗೆ ಅನ್ನ ಕೊಡಬೇಕು, ಅವನಿಗೆ ಅಧ್ಯಾತ್ಮ ಕೊಡೋದಲ್ಲ. ಅರ್ಥ ಆಯ್ತಾ? ಸೊ ನನಗೆ ಗೊತ್ತಿದೆ ದೇವಸ್ಥಾನಕ್ಕೆ ಹೋಗೋದಾಗಲಿ, ಏನೆಲ್ಲ ಮಾಡೋದು, ನೀವು ಏನೆಲ್ಲ ಮಾಡೋದೆಲ್ಲ ಜೀವನದಲ್ಲಿ ಯಶಸ್ಸಾಗಲಿಕ್ಕೆ, ಹಣ ಆಗಲಿಕ್ಕೆ, ಮಗಳಿಗೆ ಮದುವೆ ಆಗಲಿಕ್ಕೆ, ಮಗನಿಗೆ ಕೆಲಸ ಸಿಗಲಿಕ್ಕೆ, ಇದಕ್ಕೆ ಮಾಡೋದು. ದೇವರು ಯಾರಿಗೆ ಬೇಡ, ದೇವರೇ ಬೇಕಾದವರಿಗೆ ವಿಶೇಷವಾದ ಇದ್ದೆ. ಒಂದು ದಿವಸ ನನ್ನ ತಲೆಯಲ್ಲಿ ಇದೆ, ಅದು ಖಾಲಿ ಅಧ್ಯಾತ್ಮದಲ್ಲೇ ಮುಂದುವರಿಬೇಕಂತಿದ್ದವರಿಗೆ ಪರ್ಸನಲ್ ಆಗಿ ದೀಕ್ಷೆ ಎಲ್ಲ ಕೊಟ್ಟು ಒಂದು 4-5 ದಿನ ಅವರೊಟ್ಟಿಗೆ ಇದ್ದು ಅದು ಮಾಡಬೇಕಂತ ಒಂದು ತಲೆಯಲ್ಲಿದೆ. ಯಾವತ್ತಾದ್ರೂ ಒಂದು ಸಿಕ್ಕಿದರೆ ಮಾಡ್ತೇನೆ ಅದು. ಬಟ್ ಅದು ಈ ರೀತಿ ಇರೋದಿಲ್ಲ, 3 ಹೊತ್ತು ಊಟ ಅದು ಇದೆಲ್ಲ ಇರೋದಿಲ್ಲ ಅದರಲ್ಲಿ. ಅರ್ಥ ಆಯ್ತಾ? ನಾನು ಹೋದ ಜಾಗಕ್ಕೆ ನನ್ನೊಟ್ಟಿಗೆ ಅವರನ್ನು ಕರ್ಕೊಂಡು ಹೋಗ್ತೇನೆ. ಅದೊಂದು ಇದೆ, ಯಾವಾಗಾದರೂ ಅದಕ್ಕೆ ಕರೆಕ್ಟಾಗಿ ಇದು ಸಿಕ್ಕಿದಾಗ ಮಾಡುವ. ಅದು ಅಧ್ಯಾತ್ಮದಲ್ಲೇ ಮುಂದುವರಿಯುವವರಿಗೆ. ಮತ್ತು ಇದೆಲ್ಲ ಮಾಡೋದು ಏನು ಹೇಳ್ತಾರಲ್ಲ, ಮಗನ ಕೆಲಸ ಏನಾದರೂ ಜೀವನದಲ್ಲಿ ಸಕ್ಸಸ್ ಆಗಲಿಕ್ಕೆ, ಬ್ಲಾಕೇಜ್ ಆಗಲಿಕ್ಕೆ, ಇದಕ್ಕೆ ಬರುವವರಿಗೆ ಅವರಿಗೆ ಅಧ್ಯಾತ್ಮ ದೊಡ್ಡ ದೊಡ್ಡ ಆತ್ಮ ಪರಮಾತ್ಮನ ಬಗ್ಗೆ ಹೇಳಿ ಏನು ಪ್ರಯೋಜನ? ವೇಸ್ಟ್ ಅದು. ಅದಕ್ಕೆ ಯಾವುದು ನಮಗೆ ಬೇಕಾ ಅದರಲ್ಲಿ ನಾವು ಮಾಡಬೇಕಂತೇಳಿ ಇದನ್ನು ನಾನು ಈ ರೀತಿ ನಿಮಗೆ ಕಳಿಸ್ತಾ ಇದ್ದೇನೆ. ಇದರಿಂದ ಯಾವುದರಿಂದ ಬೆನಿಫಿಟ್ ಸಿಗ್ತದೋ ಅದನ್ನು ನಾನು ಜಪ ಎಲ್ಲ ಹೇಳಿಕೊಟ್ಟದ್ದು. ಬಟ್ ಅವರಿಗೆ ಬೇಸಿಗೆ ಗೊತ್ತಿಲ್ಲ ಅದರದ್ದು. ನೀವು ಏನನ್ನು ಮಾಡ್ತಾಯಿದ್ದೀರಿ, ನೀವು ನವಾರ್ಣ ಮಂತ್ರ ಅಂತ ಹೇಳಿದರೆ ಅದು ಶಕ್ತಿಯನ್ನು ಆಹ್ವಾನ ಮಾಡಿಕೊಳ್ಳೋದು, ಎನರ್ಜಿಯನ್ನು ಆಹ್ವಾನ ಮಾಡಿಕೊಳ್ಳುವಾಗ ನಿಮ್ಮ ಬಾಡಿಯಲ್ಲಿ, ನಿಮ್ಮ ಚಕ್ರದಲ್ಲಿ ವೈಬ್ರೇಷನ್ ಆಗುವುದು, ಬರುವುದು, ದೃಶ್ಯ ಕಾಣುವುದು, ಇದೆಲ್ಲ ಮಾಮೂಲಿ. ಥರ್ಡ್ ಐಯಲ್ಲಿ ಬ್ಲಿಂಕಿಂಗ್ ಆಗೋದು, ಬ್ಲಿಂಕಿಂಗಿಗೆ ಎಳೆದಾಗೆ ಆಗ್ತದೆ, ಒಂಥರ ಖುಷಿ ಇರ್ತದೆ, ಕಣ್ಣು ಓಪನ್ ಮಾಡಲಿಕ್ಕೆ ಆಗೋದಿಲ್ಲ, ಒಂಥರ ಅಮಲ್ನ ಸ್ಥಿತಿ ಇರ್ತದೆ. ಡ್ರಿಂಕ್ಸ್ ಮಾಡುವವನ ಮತ್ತು ಜಪ ಮಾಡಿ ಎದ್ದವನ ಕಣ್ಣು ಒಂದೇ ರೀತಿ ಇರ್ತದೆ. ಈಗ ನಾನು ಮಾತಾಡ್ತಾ ನಿಮ್ಮ ಹತ್ರ ಮಾತಾಡಿ ನಾನು ಟ್ರಾನ್ಸಿಗೆ ಹೋದಾಗ, ನಾನು ಆ ಲೆವೆಲ್ಗೆ ಹೋದಾಗ ನನ್ನ ಕಣ್ಣು ಚೇಂಜ್ ಆಗ್ತದೆ. ಅದು ನೀವು ಅಬ್ಸರ್ವ್ ಮಾಡ್ಬೋದು. ಅದಕ್ಕೆ ಟ್ರಾನ್ಸ್ ಅಂತ ಹೇಳೋದು. ಸೊ ಯಾವುದೇ ನೀವು ಜಪ ಮಾಡುವಾಗ, ಪೂಜೆ ಮಾಡುವಾಗ ನಿಮ್ಮ ಬಾಡಿ ವೈಬ್ರೇಟ್ ಆಗ್ತುಂಟು, ಇದಾಗ್ತುಂಟು ಅಂತೇಳಿ ನೀವು ಟ್ರಾನ್ಸಿಗೆ ಹೋಗ್ತಾಯಿದ್ದೀರಿ ಅಂತ ಲೆಕ್ಕ. ಕೆಲವರು ಏನು ಹೇಳ್ತಾರೆ, ನಾನು ಜಪ ಮಾಡುವಾಗ ನನ್ನ ಮೈ ಹೀಗೆ ಆಗ್ತದೆ, ಯಾಕೆ? ಅರೆ ನಾಳೆ ನನಗೆ ಮೂತ್ರ ಬರ್ತದೆ, ಯಾಕೆ? ನನಗೆ ಕಾಲು ನೋವು ಆಗ್ತದೆ, ಯಾಕೆ ಅಂತ ಕೇಳಿದರೆ ಏನಂತ ಹೇಳೋದು? ಅದೆಲ್ಲ ನಾರ್ಮಲ್ ಇದರಲ್ಲಿ ಆಗುವಂಥದ್ದು. ಇನ್ನೂ ವಿಶೇಷ ಅನುಭವ ಆಗ್ತದೆ, ನಿಮ್ಗೆ ಗೊತ್ತಿಲ್ಲ. ನೀವು ಜಾಸ್ತಿ ಮಾಡಿದಾಗೆ ನಿಮ್ಮ ಹಿಂದೆ ಬಂದು ಕೂತ್ಕೊಳ್ತಾರೆ, ನಿಮ್ಮ ಕೈ ಮೇಲೆ ಕಾಲು ಇಡ್ತಾರೆ, ನಿಮ್ಮ ಈ ಕಾಲಿನ ಮೇಲೆ ಇನ್ನೊಂದು ಕಾಲು ಇಟ್ಟದ್ದು ನಿಮಗೆ ಫೀಲ್ ಆಗ್ತದೆ. ಅಷ್ಟು ಅಂದರೆ ಅದೇ ರೀತಿ ಆಗಬೇಕಂತಿಲ್ಲ, ಒಂದೊಂದು ಅನುಭವ ಆಗ್ತದೆ. ಸೊ ಅದೆಲ್ಲ ನಾರ್ಮಲ್ ಅದು ಅಧ್ಯಾತ್ಮದಲ್ಲಿ. ನೀವು ಅದನ್ನದು ಯಾಕೆ 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 ಅಂತ ಹೇಳಿದ್ರು. ಮತ್ತು ಉಪವಾಸದ ಬಗ್ಗೆ ಕೇಳಿದಿರಿ. ಉಪವಾಸ ಏನಂತ ಹೇಳಿದರೆ, ನೀವು ಮಾಡುವ ಸಾಧನೆಗೆ ಹೆಲ್ಪ್ ಆಗಲಿಕ್ಕೆ ನೀವು ಉಪವಾಸ ಮಾಡೋದು. ಅರ್ಥ ಆಯ್ತಾ? ಈಗ ನೀವು ಒಂದು ಸಾಧನೆ ಮಾಡ್ತಾಯಿದ್ದೀರಿ, ಒಂದು ಅನುಷ್ಠಾನ ಮಾಡ್ತಾಯಿದ್ದೀರಿ, ಅದಕ್ಕೆ ನೀವು ಯಾವ ಆಹಾರ ತಗೊಳ್ಬೇಕಾ ಅಥವಾ ಉಪವಾಸ ಪೂರ್ತಿ ಕೂತ್ಕೊಳ್ಬೇಕಾ? ಯಾಕೆ ಅಂತೇಳಿದರೆ, ದೇಹ ನೀವು ನೋಡಿರ್ಬೋದು, ಪ್ರಾಣಿಗಳಿಗೆ ಯಾವುದಕ್ಕೆ ಕೂಡ ಎಲ್ಲಿ ಆಹಾರ ಸರಿಯಾಗಿ ಸಿಗ್ತದೆ ಅಲ್ಲಿ ಸಂತಾನ ಅಭಿವೃದ್ಧಿ ಜಾಸ್ತಿ ಆಗ್ತದೆ. ಯಾವುದೇ ಪ್ರಾಣಿ, ಗಿಡ ಮರ ಜಾಸ್ತಿ ಆಯಿತಾ ಅಲ್ಲಿ ಜಿಂಕೆ ಸಂತಾನ ಜಾಸ್ತಿ ಆಗ್ತದೆ, ಜಿಂಕೆಯ ಸಂತಾನ ಜಾಸ್ತಿ ಆಯಿತಾ ಅಲ್ಲಿ ಹುಲಿಯ ಸಂತಾನ ಜಾಸ್ತಿ ಆಗ್ತದೆ. ಯಾವುದಕ್ಕೆ ಎಲ್ಲಿ ಆಹಾರ ಸಿಗ್ತದ ಈ ರೀತಿ ಪ್ರಕೃತಿಯ ನಿಯಮ ಇರುವುದು.
ನಿಮ್ಮ ಮನೆ ಹತ್ರ ವೇಸ್ಟೇಜ್ ಬೀಳ್ತಾ ಉಂಟಾ, ಅಲ್ಲಿ ಇಲಿ ಜಾಸ್ತಿ ಆಗ್ತದೆ. ಇಲಿ ಜಾಸ್ತಿ ಆಯಿತಾ ಹಾವು ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಒಂದಕ್ಕೊಂದು ಲಿಂಕ್ ಇರ್ತದೆ ಪ್ರಕೃತಿಯಲ್ಲಿ, ಅರ್ಥ ಆಯ್ತಾ? ಸೊ ಏನಾಗ್ತದೆ ಅಂತೇಳಿದರೆ, ನಮ್ಮ ದೇಹಕ್ಕೆ ಒಂದು ಎನರ್ಜಿ ಅಂತ ಇರ್ತದೆ, ಎನರ್ಜಿ ಲೆವೆಲ್ ಡೈಲಿ ಒಂದು ನೀವು ನಿಮ್ಮ ದೇಹವನ್ನು ಯಾವ ರೀತಿ ಮಾಡಿದೆ ಪ್ರಕೃತಿ, ನಿಮ್ಮ ದೇಹವನ್ನು ಹೇಗೆ ಮಾಡಿದ್ದು, ನೀವು ಆಹಾರವನ್ನು ಹುಡ್ಕೊಂಡು ಹೋಗಬೇಕು, ನೀರನ್ನು ಹುಡ್ಕೊಂಡು ಹೋಗಬೇಕು ಎದ್ದ ಕೂಡಲೇ, ಹೌದಲ್ವಾ? ಸ್ಟ್ರಗಲ್ ಮಾಡಬೇಕು ಲೈಫಲ್ಲಿ. ಸೊ ನಿಮ್ಮ ದಿನಕ್ಕೆ ಒಂದು ಎಷ್ಟು ಎನರ್ಜಿ ಬೇಕು ಅಷ್ಟು ಎನರ್ಜಿ ನಿಮ್ಮ ದೇಹದಲ್ಲಿ ಈಗ ಕೂಡ ರಿಲೀಸ್ ಆಗ್ತದೆ. ಬಟ್ ನಾವೇನು ಮಾಡ್ತೇವೆ, ಆರಾಮದಲ್ಲಿ ಕೂತ್ಕೊಂಡು ಓದ್ತಾ ಇರ್ತೇವೆ, ಅಲ್ಲಿ ನಾವು ಕೂಡ ಸೇರಿ. ಆಗ ಆ ಎನರ್ಜಿ ಸ್ಟ್ರೆಸ್ ಆಗಿ ಬಿಲ್ಡಪ್ ಆಗ್ತದೆ, ಎನರ್ಜಿ ರಿಲೀಸ್ ಆಗ್ತದೆ, ಅರ್ಥ ಆಯ್ತಾ? ದೇಹ ಅಲ್ಲಾಡೋದಿಲ್ಲ ನಿಮ್ಮದು. ಆಗ ಆ ಎನರ್ಜಿ ಸ್ಟ್ರೆಸ್ ಆಗಿ ಫಾರ್ಮುಲೇಷನ್ ಆಗ್ತದೆ. ಅದಕ್ಕೆ ನಾನು ಸ್ಟ್ರೆಸ್ ರಿಲೀಸ್ ಮಾಡಲಿಕ್ಕೆಲ್ಲ ಏನು ಹೇಳ್ತೇನೆ, ಬೊಬ್ಬೆ ಇಡಬೇಕು, ಇದು ಹೊಡಬೇಕು, ಏನೆಲ್ಲ ಹೇಳಿದೆ ಅದು ಅದಕ್ಕೆ ಆ ರಿಲೀಸ್ ಮಾಡಲಿಕ್ಕೆ. ನೀವು ಹೋಗ್ತಾ ಇದ್ರೆ, ಕೆಲಸ ಮಾಡ್ತಿದ್ರೆ, ಆ ಸ್ಟ್ರೆಸ್ ಆದಷ್ಟು ಹೋಗ್ತದೆ, ಅದರಿಂದ ರಿಲೀಸ್ ಆಗ್ತದೆ, ಅರ್ಥ ಆಯ್ತಾ? ಸೊ ನಾವು ಆಹಾರವನ್ನು ಕಡಿಮೆ ಮಾಡಿದಾಗ ಅಥವಾ ಆಹಾರ ತಗೊಳ್ಳೋದನ್ನೇ ಬಿಟ್ಟಾಗ ಒಂದು ಮೈಂಡಿಗೆ ಒಂದು ಫಿಕ್ಸ್ ರೊಟೀನ್ ಇರ್ತದೆ, ಆಹಾರ ಇರ್ತದೆ. ಅದಕ್ಕೆ ನೋಡಿ, ನಿರ್ಜಲ ಏಕಾದಶಿ ನದಿಯ ಬದಿಯಲ್ಲೇ ಮಾಡಬೇಕಂತ, ನೀರಿದೆ ಕುಡಿಯೋದಿಲ್ಲ. ಕೆಲವು ಹಠಯೋಗದ ಸಾಧನೆಗಳಿರ್ತದೆ, ತುಂಬ ಚಳಿ ಇರ್ತದೆ, ನೀರಲ್ಲೇ ಕೂತ್ಕೊಂಡಿರ್ತಾನೆ ಇಷ್ಟೊತ್ತು, ಅಥವಾ ತುಂಬ ಬಿಸಿಲಿರ್ತದೆ, ಸುತ್ತ ಬೆಂಕಿ ಹಾಕಿ ಕೂತ್ಕೊಳ್ತಾನೆ. ಅಂತೇಳಿದರೆ ಪ್ರಕೃತಿಯ ನ್ಯಾಚುರಲ್ ಆಗಿ ಏನಿದೆ ಅದನ್ನು ಬ್ರೇಕಪ್ ಮಾಡೋದು. ಸೊ ಆಹಾರ ತಿನ್ನುವುದು ನಮಗೆ ನ್ಯಾಚುರಲ್, ಬೆಳಿಗ್ಗೆ ಎದ್ದಾಗ ಇದು ಮಾಡಿ ತಿನ್ನುವುದು ನಮಗೆ ನ್ಯಾಚುರಲ್, ಹೌದಲ್ವಾ? ಆ ದಿವಸ ನೀವು ಆಹಾರ ಕೊಡೋದಿಲ್ಲ, ಆಗ ದೇಹ ಕೇಳ್ತದೆ ಆಹಾರ ಕೊಡು ಅಂತ, ಹಸಿವೆ ಸ್ಟಾರ್ಟ್ ಆಗ್ತದೆ. ಕೆಲವರಿಗೆಲ್ಲ ಸಂಜೆ 4 ಗಂಟೆ ಆಗೋ ಜ್ಞಾನೋದಯ ಆಗ್ತದೆ, ದೇವರು ಹೇಳಿದಾನ ಉಪವಾಸ ಮಾಡಲಿಕ್ಕೆ. ಕೆಲವರಿಗೆಲ್ಲ ಬರ್ತದೆ ಕಾಫಿ ಕುಡಿಬಹುದು, ಇದು ಪ್ರಸಾದ ಅಲ್ವಾ ಲಡ್ಡು, ಇದನ್ನು ತಿನ್ಬಹುದು. ಸೊ ಇಂಥದ್ದೆಲ್ಲ ಜ್ಞಾನೋದಯ ಆಗ್ತದೆ ಕೆಲವರಿಗೆ. ಕೆಲವರು ಹಠ ಕಟ್ಟು ಕೂಡ್ತಾರೆ, ಇಲ್ಲ ತಿನ್ನುವುದಿಲ್ಲ. ಆಗ ಈಗ ನಾನು ಬೇರೆ ಯಾವುದೇ ವ್ರತ ಮಾಡೋದಿಲ್ಲ, ಶಿವರಾತ್ರಿ ಮತ್ತು ನವರಾತ್ರಿ ಮಾತ್ರ ಮಾಡೋದು. ನವರಾತ್ರಿಯಲ್ಲಿ ನಾನು 9 ದಿನ ಖಾಲಿ ನೀರು ಮಾತ್ರ ಕುಡಿಯೋದು, ಬೇರೆ ಏನು ಕುಡಿಯೋದಿಲ್ಲ. ಸೊ ನಾನು ಮನುಷ್ಯ ಅಲ್ವ, ನನಗೆ ಹಸಿವೆ ಆಗೋದಿಲ್ಲ, ಹಸಿವೆ ಆಗ್ತದೆ. ಓಕೆ, ಪ್ರಕೃತಿ ತುಂಬ ಒದ್ದಾಡ್ತದೆ ಒಂದು 2-3 ದಿನ ಊಟ ಮಾಡಿಸ್ಲಿಕ್ಕೆ. ಅಂದರೆ ತಿಂದು ಅಭ್ಯಾಸ ಅಲ್ಲ, ಅದಕ್ಕೆ ಎದುರು ಕಾಣ್ತಾ ಉಂಟು, ತಿನ್ನೋದಿಲ್ಲ, ದೇವರಿಗೆ ಇಟ್ಟಿದ್ದಾನೆ ಫ್ರೂಟ್ಸ್, ಇವನು ತಿಂತೆಲ್ಲ, ಅರ್ಥ ಆಯ್ತಾ? ಸೊ ಈಗ ಮಾಡಿದಾಗ ಪ್ರಕೃತಿಯಲ್ಲಿ ಒಂದು ಮೆಕ್ಯಾನಿಸಮ್ ವರ್ಕ್ ಆಗ್ತದೆ ದೇಹದಲ್ಲಿ. ಏನು, ಈ ಫುಡ್ಡೆಲ್ಲ ಎಕ್ಸೆಸ್ ಇದ್ದಾಗ ಸಂತಾನೋತ್ಪತ್ತಿ ಆಗೋದಲ್ವಾ? ಸೊ ದೇಹಕ್ಕೆ ಗೊತ್ತಾಗ್ತದೆ ಫುಡ್ ಬರ್ತಾ ಇಲ್ಲ ಹೊರಗಿಂದ, ಆಗ ನಾನು ಇದನ್ನು ಸ್ಟಾಕ್ ಮಾಡಬೇಕು, ಇದ್ದದನ್ನೇ ಮ್ಯಾನೇಜ್ ಮಾಡಬೇಕು, ಹೌದಲ್ವಾ? ಸೊ ಮ್ಯಾನೇಜ್ ಮಾಡಲಿಕ್ಕೆ ಅದೇನು ಮಾಡ್ತದೆ, ಯಾವುದು ಅಗತ್ಯವಾಗಿದೆ ಮೆಟಬಲಿಸಮ್ ನಮ್ಮದು ಕ್ಲಿಯರ್ ಮಾಡೋದು, ಹೊಟ್ಟೆ ಜೀರ್ಣ ಮಾಡೋದು, ರಕ್ತ ಹೋದು, ಏನೆಲ್ಲ ಅಗತ್ಯ ಇದೆ ಅದಕ್ಕೆ ಈ ಶಕ್ತಿಯನ್ನು ಯೂಸ್ ಮಾಡ್ತದೆ. ಮಕ್ಕಳು ಮಾಡೋದು ಇದೆಲ್ಲ ಎಕ್ಸ್ಟ್ರಾ ಇದ್ದಾಗ, ಅದು ಅರ್ಜೆಂಟ್ ಅಲ್ಲ. ಈಗ ಅರ್ಥ ಆಗ್ತುಂಟು ನಿಮಗೆ? ಸೊ ಯಾವುದು ಅಗತ್ಯ ಇಲ್ವೋ ಅದನ್ನು ನಿಲ್ಲಿಸ್ತದೆ. ಆಗ ನಮಗೆ ಯಾವುದೇ ಯೋಚನೆ ಬರೋದಿಲ್ಲ ಬೇಡದ್ದು. ಒಂದು 2-3 ದಿನ ಉಪವಾಸ ಮಾಡಿ ನೋಡಿ, ಏನು ತಿನ್ನದೆ ನಿಮ್ಮ ಮೈಂಡ್ ಬ್ಲ್ಯಾಂಕ್ ಆಗ್ತದೆ. ಧ್ಯಾನಕ್ಕೆ ಅಂತ ಕೂತ್ರೆ ಏನು ಗೊತ್ತೇ ಆಗೋದಿಲ್ಲ ನಿಮಗೆ, ಅರ್ಥ ಆಯ್ತಾ? ಸೊ ನಿಮಗೆ ಏನೆಲ್ಲ ಅನಗತ್ಯವಾದದ್ದಿದೆ ಅದನ್ನೆಲ್ಲ ನಿಲ್ಲಿಸ್ತದೆ. ದೇಹ ಖಾಲಿ ತನ್ನ ಮೈಯಿಂದ ವಾಸನೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ, ವೇಸ್ಟೇಜ್ ಎಲ್ಲ ಹೋಗ್ತಾ ಇರ್ತದೆ, ಬಾಯಿ ವಾಸನೆ ಬಂದಾಗೆ ಆಗ್ತದೆ, ಈ ರೀತಿ ಎಲ್ಲ ಅನುಭವ ಆಗ್ತದೆ ತುಂಬ ದಿನ ಊಟ ಮಾಡೋದಿದ್ರೆ. ಸೊ ದೇಹವನ್ನು ನಿಲ್ಲಿಸ್ತದೆ, ಅದು ಅಗತ್ಯ ಇಲ್ಲದನ್ನೆಲ್ಲ ನಿಲ್ಲಿಸ್ತಾ ಹೋಗ್ತದೆ. ಆಗ ನಿಮಗೆ ಸಾಧನೆ ಮಾಡಲಿಕ್ಕೆ ಸುಲಭ ಆಗ್ತದೆ. ನಿಮ್ಮ ಎನರ್ಜಿ ಫ್ಲೋ ಕೂಡ ಆಗಿರ್ತದೆ. ಬೆಳಿಗ್ಗೆ ಎದ್ದಾಗ ಕೂಡ ಸ್ನಾನ ಮಾಡಿದಾಗೆ ಫೀಲ್ ಆಗ್ತದೆ ನಿಮಗೆ. ರಾತ್ರಿ ಗಟ್ಟಿ ತಿಂದು ಮಲಗಿದರೆ ಬೆಳಿಗ್ಗೆ ಎದ್ದಾಗಲೇ ಸ್ನಾನ ಮಾಡುವಂತಾಗ್ತದೆ. ಈಗ ಇದರಲ್ಲಿ ಬೆಳಿಗ್ಗೆ ಎದ್ದಾಗಲೇ ಸ್ನಾನ ಮಾಡಿದ ರೀತಿ ಫೀಲ್ ಆಗ್ತಾ ಇರ್ತದೆ. ಅಂತೇಳಿದರೆ ದೇಹವನ್ನು ಅದು ಬೇರೆ ಲೆವೆಲಿಗೆ ತಗೊಂಡು ಹೋಗ್ತದೆ ಉಪವಾಸ. ಅದು ಬಿಟ್ಟು ನೀವು ಸೋಮವಾರ ಮಂಗಳವಾರ ಅಂತ ಉಪವಾಸ ಮಾಡಿ ಅತ್ತೆ ಕೂದಲಿಟ್ಕೊಂಡು ಜಗಳ ಮಾಡ್ತಾ ಅಲ್ಲಿ ನಲ್ಲಿ ನೀರಿಗೆ ಕೊಡದಲ್ಲಿ ಹೊಡೆದಾಡ್ಕೊಳ್ತಾ ನೀವು ಉಪವಾಸ ಮಾಡಿದರೆ ದೇವರಿಗೆ ಖುಷಿಯಾಗೋದು. ನೀವು ಏನಾದರೂ ಸಾಧನೆ ಮಾಡಲಿಕ್ಕೆ, ಜಪ ಮಾಡಲಿಕ್ಕೆ ಅಥವಾ ಏನೋ ಅನುಷ್ಠಾನ ಮಾಡಲಿಕ್ಕೆ ಇದ್ದರೆ ನೀವು ಉಪವಾಸ ಮಾಡಬೇಕು. ಈ ನೀವು ಸುಮ್ಮನೆ ಊಟ ಮಾಡಿಬಿಟ್ರೆ ಏನಾಗೋದಿಲ್ಲ ಅದರಿಂದ. ಅದು ಅಥವಾ 4 ಲಾಡು ಬೆಳಿಗ್ಗೆ ಇದು ಚೆನ್ನ ಮಸಾಲ ಅದು ಅದು ತಿಂದರೆ ಅದು ಆಹಾರವೇ ದೇಹಕ್ಕೆ, ಅರ್ಥ ಆಯ್ತಾ? ಸೊ ಅದೇ ನೀವು ಅದನ್ನು ಪ್ರತಿಯೊಂದನ್ನು ಕೂಡ ಅದು ಹೇಗೆ ವರ್ಕ್ ಆಗ್ತದೆ ಆ ಮೆಕ್ಯಾನಿಸಮನ್ನು ತಿಳ್ಕೊಳ್ಬೇಕು. ಅದಕ್ಕೆ ನೀವು ಮೈಂಡ್ ಮೆಕ್ಯಾನಿಸಮನ್ನು ನೋಡಬೇಕು. ಆಯಿತಾ? ಪ್ರಶ್ನೆ ಆಯಿತು ನಿಮ್ಮದೆಲ್ಲ? ಆಯಿತು, ನೀವು ಬಂದದ್ರಿಂದ ಒಳ್ಳೆಯದಾಯಿತು. ತುಂಬ ವಿಷಯ ಮಾತಾಡಿದೆವು. ಅದು ಅನುಭವ ಅಂತಲ್ಲ, ಅದು ಎಲ್ಲರೂ ಮಾಡುವಂಥದ್ದು, ಅದೇನು ವಿಶೇಷ ಏನಿಲ್ಲ ಅದರಲ್ಲಿ.
ಅದಕ್ಕೆ ಈಗ ಮಾಡಿದವರಿಗೆಲ್ಲ ತುಂಬ ಜನರಿಗೆ ಅದು ಫೀಡ್ಬ್ಯಾಕ್ ಎಲ್ಲ ಇದೆ ಅವರದ್ದು, ನನಗೆ ಅಂಥದ್ದಾಯಿತು ಇಂಥದ್ದಾಯಿತು ಅನುಭವ ಆಯಿತು, ಇದು ಆಗ್ತದೆ. ಅದರ ಅರ್ಥ ಅದು ಮಾಡೋದು ಮಾತ್ರ ಅಧ್ಯಾತ್ಮ ಅಲ್ಲ. ಬಟ್ ಈಗ ನಿಮಗೆ ಅಗತ್ಯ ಇರೋದು ಅದಲ್ವಾ, ಅದನ್ನು ಮಾಡಿ ಮೊದಲು. ಒಮ್ಮೆ ಲೈಫಲ್ಲಿ ಸೆಟ್ಲ್ ಆಗಿ ಎಲ್ಲ ನಿಮ್ಮ ಜೀವನದ ಇಚ್ಛೆ ಎಲ್ಲ ಮುಗಿದ ನಂತರ ಮತ್ತೆ ನಾನು ಬೇರೆ ಏನಾದರೂ ಕಲಿಸ್ಬೋದು. ಆಗ ನಾನು ಕೂಡ ಮುದುಕಾಗಿರ್ತೇನೆ. ಬದುಕಿದ್ರೆ ಮಾಡುವ. ಓಕೆ, ಥ್ಯಾಂಕ್ ಯು. ಒಳ್ಳೆಯದು, ಬಂದದಕ್ಕೆ ತುಂಬ ಥ್ಯಾಂಕ್ಸ್ ನಿಮಗೆ. ಓಕೆ.